ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಸಿನಿಮಾ ಕೇವಲ ಮನರಂಜನೆಯ ಒಂದು ವೇದಿಕೆ ಮಾತ್ರವಲ್ಲ, ಸಿನಿಮಾ ಈ ನಾಡಿನ ಸಂಸ್ಕೃತಿಯ ಪ್ರತಿಬಿಂಬ. ಇನ್ನೂ ಧಾರಾಳವಾಗಿ ಹೇಳಬೇಕು ಅಂದ್ರೆ ಸಿನಿಮಾ ಲಕ್ಷಾಂತರ ಜನರ ಬದುಕಿನ ಹಾದಿ. ಒಂದು ಸಿನಿಮಾ ಗೆತ್ತು ಅಂದ್ರೆ ನೂರಾರು ಜನ, ಸಾವಿರಾರು ಜನರ ಬದುಕು ಹಸನಾಗತ್ತೆ. ಅಂಥದ್ರಲ್ಲಿ ನಮ್ಮ ಕನ್ನಡ ಚಿತ್ರೋದ್ಯಮ ವರ್ಷಕ್ಕೆ 200ರಿಂದ 250 ಚಿತ್ರಗಳು ರಿಲೀಸ್ ಆಗ್ತಿದ್ರು ಕೂಡ ಗೆಲ್ತಾ ಇರೋದು ಬೆರಳೆಣಿಕೆ. ಇನ್ಫ್ಯಾಕ್ಟ್ ಈ ವರ್ಷ ಗೆಲುವು ಅಂತ ಕಂಡಿರೋದು 5ರಿಂದ 6 ಸಿನಿಮಾ ಮಾತ್ರ. ಹೀಗಿರುವ ಪರಿಸ್ಥಿತಿಯಲ್ಲಿ ಚಿತ್ರೋದ್ಯಮವನ್ನ, ಚಿತ್ರಗಳನ್ನ ಗೆಲ್ಲಿಸುವ ಕಡೆಯಲ್ಲಿ ಚಿತ್ರರಂಗದ ಸಮಸ್ತ ಜನರ ಪ್ರಯತ್ನ ಇರಬೇಕಾಗಿತ್ತು. ಹಾಗೆ ಸಿನಿಮಾವನ್ನ ಅಭಿಮಾನದಿಂದ ನೋಡುವ ಅಭಿಮಾನಿಗಳ ಕರ್ತವ್ಯ ಕೂಡ ಅದೇ ಆಗಿತ್ತು. ಆದ್ರೆ ಆಗ್ತಿರೋದೇನು? ಸ್ಟಾರ್ ವಾರ್, ಫ್ಯಾನ್ ವಾರ್ ಹೆಸರಲ್ಲಿ ಕನ್ನಡ ಚಿತ್ರೋದ್ಯಮಕ್ಕೇನೆ ಕಪ್ಪು ಮಸಿಯನ್ನ ತರುವಂತಹ ಪ್ರಯತ್ನ ಡೆಲಿಬ್ರೇಟ್ ಆಗಿ ಆಗ್ತಾ ಇದೆ. ಯಾರೋ ಒಬ್ಬ ನಟ ಅಥವಾ ಮತ್ತೊಬ್ಬ ನಟ, ಇದು ಕೇವಲ ಇಬ್ಬರು ನಟರ ಅಭಿಮಾನಿಗಳ ನಡುವಿನ ಯುದ್ಧ ಮಾತ್ರನಾ, ಅಥವಾ ಈ ಯುದ್ಧದ ಪರಿಣಾಮ ಇಡೀ ಕನ್ನಡ ಚಿತ್ರೋದ್ಯಮದ ಮೇಲೆ ಆಗ್ತಾ ಇದೆಯಾ? ಇದು ಪ್ರಾರಂಭ ಆಗಿದ್ ಎಲ್ಲಿಂದ, ಮುಗಿಯೋದು ಯಾವಾಗ? ಕೇವಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ ಮಾತ್ರ ಕಾಗೋಯ್ತಾ? ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋಣ. ಈ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾದ ನರಸಿಂಹಲು ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾಜಿಕ ಹೋರಾಟಗಾರರು ಹಾಗೆ ಸುದೀಪ್ ಅವರ ಆಪ್ತರು ಆಗಿರುವ ಪ್ರಶಾಂತ್ ಸಂಬರ್ಗಿ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ದರ್ಶನ್ ಅವರ ಅಭಿಮಾನಿಯಾದ ಸಂಜಯ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಟರು ಹಾಗೆ ದರ್ಶನ್ ಅವರು ಜೈಲು ಪಾಲಾದ ದಿನದಿಂದಲೂ ಕೂಡ ಮಹಾಭಾರತ ಕಾರ್ಯಕ್ರಮದಲ್ಲಿ ಅನೇಕ ಬಾರಿ ಭಾಗಿಯಾಗಿ ದರ್ಶನ್ ಅವರ ಪರವಾಗಿ ಗಟ್ಟಿಯಾದ ಧ್ವನಿಯಾಗಿ ನಿಂತಿರುವ ಗಣೇಶ್ ಕೇಸರ್ಕರ್ ಸರ್ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಎಂದಿನಂತೆ ಮಹಾಭಾರತ ಮೆಗಾ ಡಿಬೇಟ್ನಲ್ಲಿ ನಮ್ಮ ಜೊತೆಯಲ್ಲಿ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನಾನು ಯೂಶಲಿ ಮಹಾಭಾರತ ಕಾರ್ಯಕ್ರಮವನ್ನ ನಮಗೆ ಬಂದಿರುವ ಅತಿಥಿಗಳ ಪ್ರಶ್ನೆ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೆ. ಆದ್ರೆ ಇವತ್ತು ಸ್ಟಾರ್ಗಳು ಹಾಗೆ ಅವರ ಅಭಿಮಾನಿಗಳ ವಿಚಾರ ಆಗಿರೋದ್ರಿಂದ ಅಭಿಮಾನಿಗಳಿಂದಲೇ ಪ್ರಾರಂಭ ಮಾಡೋಣ ಅಂತ ಹೇಳಿ ನಾನು ಓಪನ್ ಆಗಿ ಹೇಳ್ತೀನಿ. ಇಲ್ಲಿ ಸುದೀಪ್ ಅವರ ಅಭಿಮಾನಿ ಯಾರಿದ್ದೀರಿ? ಕೈ ಎತ್ತಿ. ದರ್ಶನ್ ಅವರ ಅಭಿಮಾನಿ ಯಾರಿದ್ದೀರಿ? ಓಕೆ, ಒಂದು ಚಿಕ್ಕ ಟಾಸ್ಕ್ ಮೂಲಕ ಕಾರ್ಯಕ್ರಮ ಪ್ರಾರಂಭ ಮಾಡ್ತಿದ್ದೀನಿ. ಸುದೀಪ್ ಅವರ ಅಭಿಮಾನಿಗಳ ಕೈಗೆ ಒಂದಷ್ಟು ಚೀಟಿಗಳನ್ನ ಕೊಡೋ ಮೂಲಕ. ಮೊದಲನೇದಾಗಿ ಸುದೀಪ್ ಅವರ ಅಭಿಮಾನಿ ಅಂತಿರೋದ್ರಿಂದ ಅವರಿಂದಾನೇ ಪ್ರಾರಂಭ ಮಾಡ್ತೀನಿ. ಮೇಡಮ್, ಈ ಕಡೆ ಇರೋದು ಮಾರ್ಕ್ ಆಗಿರೋದು ಓದ್ಲಿಕ್ಕೆ ಸಾಧ್ಯ ಆಗತ್ತೆ ಬಹಿರಂಗವಾಗಿ ಅದನ್ನ ಅನ್ನೋಂಗಿದ್ರೆ ಓದಿ. ಆ ಪದಗಳನ್ನ ಬಳಕೆ ಮಾಡೋ ಕಷ್ಟ ಆಗತ್ತೆ ಅನ್ನೋಂಗಿದ್ರೆ ಯಾರ ಬಗ್ಗೆ ಯಾರು ಮಾಡಿರೋ ಕಾಮೆಂಟ್ ಇದು ಅದನ್ನ ಹೇಳಿ. ಮೇಡಮ್, ಫ್ಯಾನ್ ವಾರ್ ಅಂತ ಬಂದ್ಮೇಲೆ ಇಲ್ಲ ನನಗೆ ಈ ಉಪದೇಶದ ಮಾತುಗಳಿಗೆ ಆಮೇಲೆ ಬರೋಣ. ಅದ್ರಲ್ಲಿ ಏನ್ ಬರ್ದಿದ್ದಾರೆ ಓದಕ್ಕಾಗತ್ತಾ? ಮೇಡಮ್, ಓದುವಂತ ವರ್ಡ್ಸ್ ಅಲ್ಲ ಮೇಡಮ್, ಇದು ಅವ್ರೇನು ಅಂತ ನಮಗೂ ಗೊತ್ತು, ಅವ್ರಿಗೂ ಗೊತ್ತು. ಏನ್ ಬರ್ದಿದ್ದಾರೆ ಮೇಡಮ್? ಯಾರ ಬಗ್ಗೆ ಬರ್ದಿರೋದು? ನಮ್ ಬಾಸ್ ಬಗ್ಗೆ ಬರ್ದಿದ್ದಾರೆ, ಕಿಚ್ಚ ಸರ್ ಬಗ್ಗೆ. ಸುದೀಪ್ ಅವ್ರ ಬಗ್ಗೆನಾ ಅವ್ರ ಮನೆಯವ್ರ ಬಗ್ಗೆನಾ? ಅವ್ರ ಮನೆ ಬಗ್ಗೆನೂ ಬರುತ್ತೆ ಮೇಡಮ್. ಅವಶ್ಯಕತೆ ಇಲ್ಲ ಇದೆಲ್ಲ ಮಾತುಗಳು. ಓದಕ್ಕಾಗತ್ತಾ? ಒಂದ್ 2 ಲೈನ್ ಆದ್ರೂ ಓದಕ್ಕಾಗತ್ತಾ? ಗೊತ್ತಾದಾಗ ಪ್ರಿಯಾ ಅವಳಿಗೆ ಡಿವೋರ್ಸ್ ಕೊಟ್ಟಿದ್ಲು. ಆದ್ರೆ ಇಲ್ಲಿ ಎಲ್ಲಿ ತನ್ನ ಮರ್ಯಾದೆ ಹೋಗುತ್ತೋ ಅಂತ ಅವಳಿಗೆ ಕಾಲಿಗೆ ಬಿದ್ದು ಡಿವೋರ್ಸ್ ಕ್ಯಾನ್ಸಲ್ ಮಾಡಿಸಿದ. ಆ ವರ್ಡ್ ಬೇಡ ಮ್ಯಾಮ್. ಸುದೀಪ, ಭಯ ಪಡಬೇಡಿ, ಇದನ್ನ ಆನರ್ ಹಾಕುವಾಗ ಎಲ್ಲವನ್ನ ಬೀಪೆ ಮಾಡಿಸ್ತೀವಿ. ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ಈ ರೀತಿಯ ಅಶ್ಲೀಲ ಪದಗಳನ್ನ ತಲುಪಿಸೋ ಪ್ರಯತ್ನ ನಾವು ಮಾಡೋದಿಲ್ಲ. ನೀವು ಮೇಡಮ್ ಸ್ವಲ್ಪ ಹತ್ರ ಬನ್ನಿ. ಡಿಯರ್ ಫ್ಯಾನ್ಸ್, ಇವನ್ ನಮ್ ರೇಂಜ್ಗೆ ಇರಲಿ, ಟೈಟು ಹೀರೋಯಿನ್ಸ್ ದುನಿಯಾ ವಿಜಯ್ ರೇಂಜ್ಗೂ ಇಲ್ಲ ಎನಿಸ್ಕೊಂಡ್ರೆ. ನೀವು ಜೆಪಿ ನಗರ ಫೋಟೋ ಯಾರ್ದಿದೆ? ಸುದೀಪ್ ಸರ್ ಅವ್ರ ಫ್ಯಾಮಿಲಿ ಪೂರ್ತಿ ಇದೆ ಮೇಡಮ್. ಜೋರಾಗಿ ಹೇಳಿ, ಯಾರ್ದಿದೆ ಫೋಟೋ? ಸುದೀಪ್ ಸರ್ದು, ಸಾನ್ವಿ ಮ್ಯಾಮ್ದು, ಪ್ರಿಯಾ ಮ್ಯಾಮ್ದು ಇದೆ ಮ್ಯಾಮ್. ಓಕೆ, ಈ ಕಡೆ ಒಂದ್ ವರ್ಡ್ ಮಾತ್ರ ಓದ್ತೀನಿ. 100 ವರ್ಷ ಇಲ್ಲ ಅಂದ್ರೆ ಕುಜರಿ ಅಂಗಡಿಯಲ್ಲಿ 10 ರೂಪಾಯಿಗೆ ನಿಮ್ ಡ್ಯಾಶ್ ಪಡೆನ ಪಾನಿಪುರಿ ಅಂಗಡಿಯವನಿಗೆ ಮಾರಿ ಬಿಡುತ್ತೀವಿ. ಪಡೆ ಅಂತ ಸೆಕ್ಯೂರಿಟಿ ಹತ್ರ ನಮ್ಮ ಸುದೀಪ್ ಅಣ್ಣ ಬಗ್ಗೆ ಮಾತಾಡೋ ಅವಳೆ. ನಿಮ್ಗೆ ಹೇಳೋದು ಒಂದೇ ಜಾಸ್ತಿ, ಮೊದಲೇ ನಾವು ಸರಿ ಇಲ್ಲ. ಯುದ್ಧಕ್ಕೆ ಕರೆದು ಶಕುನಿ ಯುದ್ಧ ಸೋಲುತ್ತವೆ ಎಂದು ಗೊತ್ತಾಗಿ ಪೊಲೀಸ್ ಮೊರೆ ಹೋಗಿದ್ದಾನೆ. ಹೆದರಿ ಪುಕ್ಲ ನಮ್ಮ ಹಿಸ್ಟ್ರಿಯಲ್ಲಿ. ಸಾರಿ, ಎಲ್ಲರಿಗೂ ಕ್ಷಮೆ ಇರಲಿ. ಇಂಥದ್ದೊಂದು ಪದಗಳನ್ನ ನಿಮ್ಮ ಬಾಯಲ್ಲಿ ಓದ್ ತಿಳ್ಕೊಳ್ಳೋ ಪ್ರಯತ್ನವನ್ನ ನಾನ್ ಮಾಡಿದೆ. ಕ್ಷಮೆ ಇರಲಿ ಅಂತ ಹೇಳಿ ಮೊದಲನೇದಾಗದ ಕೇಳ್ತಾ ಇದ್ದೀನಿ.
ಈಗ ನಾನು ಪ್ಯಾನಲಿಸ್ಟ್ ಗಳ ಹತ್ರ ಹೋಗ್ತೀನಿ. ನರಸಿಂಹಲು ಸರ್, ಕನ್ನಡ ಚಿತ್ರೋದ್ಯಮ ಅಂದ್ರೆ ಚಂದನವನ ಅಂತ ಕರಿತೀವಿ ಇದನ್ನ. ಚಂದನದಷ್ಟು ಕಂಪನ್ನ ಬೀರುವ ಪ್ರಯತ್ನ ಆಗ್ಲಿ ಕನ್ನಡ ಚಿತ್ರೋದ್ಯಮದಿಂದ ಅಂತ ಹೇಳಿ. ಸರ್, ಇಲ್ಲಿ ಬಂದಿರೋ ಆಡಿಯನ್ಸ್ ನಾನು ಹೆಣ್ಮಕ್ಳು ಕೈಲೂ ಕೊಟ್ಟೆ, ಗಂಡ್ಮಕ್ಳು ಕೂಡ ಓದಿದ್ರು. ಯಾರು ಕೂಡ ಓದ್ಲಿಕ್ಕೆ ಸಾಧ್ಯವಾಗದಂತ ಪದಗಳನ್ನ ಬಳಕೆ ಮಾಡಿಕೊಂಡು ಒಬ್ಬ ನಟ ಇನ್ನೊಬ್ಬ ನಟನ ಫ್ಯಾನ್ಸ್ ಮತ್ತೊಬ್ಬ ನಟನನ್ನ ಬೈತಾ ಇರೋದು ಯಾವ ಚಂದನವನ ಸರ್ ಇದು? ಗಬ್ಬು ನಾಡ್ತಾ ಇದೆ ಕನ್ನಡ ಚಿತ್ರೋದ್ಯಮ, ಗಬ್ಬು ನಾಡ್ತಾ ಇದೆ. ಎಲ್ಲಿ ಚಂದನವನ? ಇದಾ ಚಂದನವನ? ಖಂಡಿತ ಇಲ್ಲ ಮೇಡಮ್. ಸ್ಟಾರ್ ವಾರ್ ಅನ್ನೋದು ಫಿಲಿಂ ಇಂಡಸ್ಟ್ರಿ ಬಂದಾಗಿಂದಲೂ ಇದೆ, ಸ್ಟಾರ್ ವಾರ್ ಇದೆ. ಅದು ಕೋಲ್ಡ್ ಆಗಿ ನಡ್ಕೊಂಡು ಹೋಗ್ತಾ ಇತ್ತು, ಒಬ್ಬರ ಮೇಲೆ ಒಬ್ರು ಗೌರವ ಇರ್ತಾ ಇತ್ತು ಒಬ್ಬರೊಬ್ರು ಸಿಕ್ಕಿದಾಗ. ಈಗ ಅದು ಹೇಳ್ದಂಗೆ ಆಗ್ತಾ ಇದೆ. ಈ ಮಾತುಗಳ ನಾವು ನೋಡಿದಾಗ ಆಕ್ಚುಲಿ ಒಂದು ಯಾವುದೋ ಒಂದು ಅರ್ಥದಲ್ಲಿ ಮಾತಾಡ್ತೀವಿ, ಇನ್ನೊಂದು ಅರ್ಥದಲ್ಲಿ ಎಳೆಯೋದು, ಇಂಥವೆಲ್ಲ ಇತ್ತೀಚೆಗೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಫಸ್ಟ್ ಆಫ್ ಆಲ್ ಫ್ಯಾನ್ ಅನ್ನೋರು ಇಲ್ಲದೆ ಹೋದ್ರೆ ನಾಯಕ ನಟನೇ ಇಲ್ಲ. ನನ್ನ ಉದ್ದೇಶ, ಒಬ್ಬ ಅವನು ಕಷ್ಟಪಟ್ಟು ದುಡ್ದಿದ್ದ ದುಡ್ಡಲ್ಲಿ ಬಂದು ಬ್ಯಾನರ್ ಕಟ್ತಾನೆ, ಕಟೌಟ್ ಕಟ್ತಾನೆ, ಹಾರದಂದು ಹಾಕ್ತಾನೆ, ನಾನೊಬ್ಬ ಫ್ಯಾನ್ ಅನ್ಕೊಂಡು ಮೆರವಣಿಗೆ ಮಾಡ್ತಾನೆ. ಇಷ್ಟೆಲ್ಲ ಜಯಂಕರ ಮಾಡಿ ಅವ್ರ ನಾಯಕ ನಾಟಕ ಮಾಡಿದಾಗ ಇವರಲ್ಲಿ ಏನು ಹೊರಜಗಲ್ಗಳು ಇಟ್ಕೊಂಡ್ಬಿಟ್ಟು ನಾವು ಮೆರೆಯೋದು ಇದೆಯಲ್ಲ, ಅದು ಈ ಕಾಲದಲ್ಲಿ ತುಂಬಾ ಕಷ್ಟವಾಗಿದೆ. ಮೊದಲೆಲ್ಲ ಇತ್ತು, ಆದ್ರೆ ಅದು ಫ್ಯಾನ್ಸ್ ವರ್ಗ ಸೀಮಿತವಾಗಿತ್ತು. ಈ ಹೊತ್ತಿನ ದಿನ ಈ ತರ ಬೀದಿ ರಂಪಾಟ ಆಗ್ತಾ ಇರೋದು, ಇದು ಮುಂದಕ್ಕೆ ಏನಾಗುತ್ತಾ ಗೊತ್ತಾಗಲ್ಲ. ಸಂಜಯ್ ಅವರೇ, ನೀವು ದರ್ಶನ್ ಅವರ ಅಭಿಮಾನಿ ಅಂತ ಹೇಳ್ತಿದ್ದೀರಿ. ನಾನು ಸುದೀಪ್ ಅವರ ಅಭಿಮಾನಿ ಬಂದಿದ್ರು ಕೂಡ ಅದೇ ಪ್ರಶ್ನೆ, ಸಂಬರ್ಗಿ ಅವ್ರು ಕೂಡ ಅವ್ರ ಆಪ್ತರಾಗಿರೋದ್ರಿಂದ ಅವ್ರಿಗೂ ಅದೇ ಪ್ರಶ್ನೆ ಕೇಳ್ತೀನಿ. ಫ್ಯಾನ್ ಅಂದ್ರೆ ಯಾರ್ರಿ? ಏನು ಫ್ಯಾನ್ ಅಂದ್ರೆ? ಅಭಿಮಾನ ಅನ್ನೋದನ್ನ ತೋರ್ಸಕ್ಕಿರೋ ವೇ ಏನು? ಇದ ಮತ್ತೊಬ್ಬ ಹೀರೋವನ್ನ ಅವ್ರ ಮನೆ ಹೆಣ್ಣು ಮಕ್ಕಳನ್ನ ಬೀದಿಗೆ ತಂದು ಅವ್ರ ಮರ್ಯಾದೆ ತೆಗೆದು ಅವರಿಗೆ ಬಾಯಿಗೆ ಬಂದ ಪದಗಳನ್ನ ಬಳಕೆ ಮಾಡ್ಕೊಂಡು ಬೈದ್ರೆ ಮಾತ್ರನ ನಿಮ್ ಹೀರೋಗಳು ದೊಡ್ಡವರಾಗೋದು? ನಿಮ್ ಹೀರೋನ ದೊಡ್ಡವ್ರು ಮಾಡ್ಬೇಕು ಅಂದ್ರೆ ಬೇರೆ ಹೀರೋ ಮನೆ ಹೆಣ್ಮಕ್ಳನ್ನ ಬೀದಿಗೆ ತರಬೇಕಾ? ಮೇಡಮ್, ಈಗ ನಿಮ್ ಮನೇಲಿ ಯಾರೋ ಒಬ್ರು ಕಳ್ತನ ಮಾಡ್ತಾರೆ, ನಿಮ್ ಕುಟುಂಬ ಪೂರ ನನ್ನ ಕಳ್ರನ್ನಕ್ಕಾಗತ್ತಾ? ಉತ್ತರ ಕೊಡಿ ನನಗೆ. ಕೆಲವರು ಕೊಚ್ಚೆ ಆಗಿರೋ ಕೈನ ತೊಳಿಬೇಕಂತ ಅನ್ಕೊಂಡಿರ್ತಾರೆ, ಕೆಲವರು ಕೊಚ್ಚೆಯಲ್ಲೇ ನಾನು ಸ್ನಾನ ಮಾಡ್ಬೇಕು ಅನ್ಕೊಂಡಿರ್ತಾರೆ. ಅಂತವ್ರಿಗೆ ಏನ್ ಮಾಡ್ತೀರಾ? ಬಿಟ್ಬಿಡೋದಾ ಕೊಚ್ಚೆ ನಿಮ್ ಮುಖದ ಮೇಲೆ ಬಂದು ಬೀಳ್ತಾ ಇದ್ರೆ? ನಮ್ಮ ಮನೆಯಲ್ಲಿ ಯಾರು ಕಳ್ತನ ಮಾಡಿದ್ರೆ ಸರ್, ಮನೆ ಮಂದಿ ಎಲ್ಲ ಸೇರ್ಕೊಂಡು ಒತ್ತು ಬುದ್ಧಿ ಕಲಿಸೋದು ನಮ್ಮ ಜವಾಬ್ದಾರಿ. ನಮ್ಮ ಮನೆಯಲ್ಲಿ ಯಾವನಾದ್ರೂ ಕಳ್ಳತನ ಮಾಡಿದ್ರೆ ಒತ್ತು ಬುದ್ಧಿ ಹೇಳೋದು ನಮ್ಮ ಜವಾಬ್ದಾರಿ. ಯಾರಿಗೆ ಜವಾಬ್ದಾರಿ? ಕೊಚ್ಚೆ ಅಂದ್ರಿ ಸರ್, ಒಂದ್ ನಿಮಿಷ. ಅದೇ ಕೊಚ್ಚೆಯಲ್ಲಿ ಸ್ನಾನ ಮಾಡೋರು ಇನ್ನೊಬ್ರು ಮನೆ ಹೆಣ್ಣು ಮಕ್ಕಳನ್ನ ಮನೇಲಿರೋರು ಸರ್, ಮನೇಲಿರೋರು ತಮ್ಮ ಪಾಡಿಗೆ ತಾವು ಕೊಚ್ಚೆ ಮೆತ್ತಾ ಇದ್ರೆ ಯಾರು ಮಾಡಲ್ವೇ? ಇವಾಗ ಅದೇ ಕೊಚ್ಚೆ ಮಾತುಗಳನ್ನ ಮಾತಾಡ್ತಿರುವಂತದ್ದು. ನೀವು 4 ದಿನಕ್ಕೆ ಮಾತಾಡ್ಸಿರಿ ಅದೇ ಕೊಚ್ಚೆ ಮಾತನ್ನ, ಅದಕ್ಕೇನೆ ಹೇಳ್ತೀರಾ? ಉತ್ತರ ಕೊಡಿ. ಗೊತ್ತಾಗ್ಬೇಕಲ್ಲ, ಅಭಿಮಾನಿಗಳು ಅಂತ ಅನ್ನಿಸ್ಕೊಂಡು ಅವ್ರ ಯೋಗ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಗೊತ್ತಾಗ್ಬೇಕಲ್ಲ. ವೇದಿಕೆಯನ್ನ ಕೇಳಿಸ್ಕೊಳ್ಳಿ ಸಂಜಯ್ ಅವರೇ, ಸೋಷಿಯಲ್ ಮೀಡಿಯಾ ಅನ್ನೋ ವೇದಿಕೆಯನ್ನ ಬಳಕೆ ಮಾಡಿಕೊಂಡು ಮತ್ತೊಬ್ಬರ ಬಗ್ಗೆ ಅಶ್ಲೀಲವಾಗಿ ಕಾಮೆಂಟ್ ಗಳನ್ನ ಹಾಕುವವರ ಧೈರ್ಯ, ಅವರ ಪೌರುಷ, ಅವರ ಈ ಪದ ಬಳಸ್ಲಿಕ್ಕೆ ನನಗೆ ತುಂಬಾ ಮುಜುಗರ ಇದೆ. ಅವರ ಗಂಡಸ್ತನ ಇನ್ನೆಷ್ಟರ ಮಟ್ಟ ಧೈರ್ಯ ಇದ್ರೆ ಸಂಜಯ್ ಅವರೇ, ಧೈರ್ಯ ಇದ್ರೆ ಸುದೀಪ್ ಅವರ ಮನೆ ಮುಂದೆ ನಿಂತ್ಕೊಂಡು ಅವ್ರ ಮನೆ ಹೆಣ್ಣು ಮಕ್ಕಳಿಗೆ, ದರ್ಶನ್ ಅವ್ರ ಮನೆ ಮುಂದೆ ನಿಂತ್ಕೊಂಡು ಅವ್ರ ಹೆಣ್ಣು ಮಕ್ಕಳಿಗೆ ಧೈರ್ಯ ಇದ್ದವ್ರು ಮಾಡ್ತಾರಾ? ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಹಾಕ್ಬಿಡೋದು, ಚರ್ಚೆ ಯಾಕೆ ಮಾಡ್ತೀರಿ? ಧೈರ್ಯ ಇಲ್ದಿರೋನೇ ತಾನೇ ಮಾಡ್ತಿರೋದು. ಒಪ್ಕೊಳ್ಳಿ ಅದನ್ನ, ಅದನ್ನ ಕೊಚ್ಚೆ ಬಿಟ್ಟು ಬಿಡಿ, ಇಗ್ನೋರ್ ಮಾಡಿ, ಅದನ್ನ ಚರ್ಚೆ ಮಾಡಬೇಡಿ. ನಮ್ಮ ಸಮಾಜವನ್ನ ಸಿನಿಮಾ ಕಲ್ಚರ್ ಅನ್ನ ಹಾಳು ಮಾಡ್ತಾ ಇದೆ ಸಂಜಯ್ ಅವರೇ. ಅವ್ರು ಉತ್ತರ ಕೊಡ್ಲಿ ಸರ್, ಉತ್ತರ ಕೊಡಿ. ನಮ್ಮ ಸಿನಿಮಾ ಕಲ್ಚರ್ ಅನ್ನ ಹಾಳು ಮಾಡ್ತಾ ಇದೆ. ಹೇಳಿ ಸಂಜಯ್ ಅವರೇ, ಹೇಳಿ. 4-5 ಪ್ರಶ್ನೆ ಒಟ್ಟಿಗೆ ಕೇಳಿ. ನಾನು ಹೇಳಿದ ಸಿಂಪಲ್ ಪ್ರಶ್ನೆ ಸರ್, ಅಭಿಮಾನಿ ಅಂದ್ರೆ ಯಾರು? ಅಭಿಮಾನ ಅಂದ್ರೆ ಯಾವುದು? ಮತ್ತೊಬ್ಬ ನಟನ ಮನೆಯ ಹೆಣ್ಣು ಮಕ್ಕಳನ್ನ ತುಚ್ಛವಾಗಿ ನಿಂದಿಸೋದು, ಕೆಟ್ಟ ಪದಗಳನ್ನ ಬಳಕೆ ಮಾಡ್ಕೊಳ್ಳೋದು ಯಾವ ಸೀಮೆಯ ಅಭಿಮಾನ? ಮೇಡಮ್, ನಮ್ಮ ಅಭಿಮಾನ ಹೇಳ್ತೀವಿ. ನಮ್ದು ಅಭಿಮಾನ ಹೇಗಿಂತಂದ್ರೆ 4 ಜನಕ್ಕೆ ಒಳ್ಳೇದ್ ಮಾಡಿ ಅಂತ ನಮ್ಮ ಬಾಸ್ ಹೇಳ್ಕೊಟ್ಟಿದ್ದಾರೆ, ಮತ್ತೆ 4 ಜನನ್ನ ಒಳ್ಳೆ ದಾರಿಗೆ ತಗೊಂಡ್ಬನ್ನಿ ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗೇನೆ ಏನು ಯಾರಿಗೂ ಮೋಸ ಮಾಡಬೇಡಿ, ದರೋಡೆ ಮಾಡ್ವಿ, ಇಂಥವೇ ಹೇಳ್ಕೊಟ್ಟಿರೋದು. ಮತ್ತೆ ಯಾರ ಕಷ್ಟದಲ್ಲಿರೋದು ಅವ್ರಿಗೆ ನೆರವಾಗಿ ಅಂತ ಹೇಳ್ಕೊಟ್ಟಿದ್ದಾರೆ. ಸಿನಿಮಾಗಳು ಬಂದಾಗ ನಾವು ಸಿನಿಮಾನ ಸೆಲೆಬ್ರೇಟ್ ಮಾಡ್ತೀವಿ. ಈ ರೀತಿ ತಂದಿಕ್ಕಿ ನಾವು ತಮಾಷೆ ನೋಡೋದಿಲ್ಲ. ತಂದಿಕ್ಕಿ ತಮಾಷೆ ನೋಡ್ತಿರೋದು ಯಾರು? ಈಗ ಮಾಡ್ತಿರೋದು ಯಾರು? ಅದೇ ನಾನು ಕೇಳ್ತಿರೋದು. ಯಾವನೋ 3ನೇ ವ್ಯಕ್ತಿನೂ ಮಾಡ್ತಿರ್ಬೋದಲ್ಲ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಜಾ ತಗೊಳ್ಳೋದಕ್ಕೆ. ಆ 3ನೇ ವ್ಯಕ್ತಿ ಯಾರಂತ ಹೆಂಗ್ ಹಿಡಿತೀರಾ? ಯಾರೇ ಈಗ ಫಾರ್ ಎಕ್ಸಾಂಪಲ್ ಬೇರೆಯವರ ಅಭಿಮಾನಿನೇ ಅವನೊಂದು 10 ಪೇಜ್ಗಳಿಗೆ ಬೇರೆಯವ್ರು ಇಟ್ಕೊಂಡಿರ್ಬೋದು, ಬೇರೆ ಫ್ಯಾನ್ಸ್ಗಳು ಇವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋಕೆ ಅಂತ. ಯಾರಿಗ್ ಗೊತ್ತಿದೆ?
ತಂದಿಕ್ಕಿ ತಮಾಷೆ ನೋಡಕ್ಕೂ ಇವೆಲ್ಲ ಮಾಡ್ತಿರ್ಬೋದಲ್ಲ, ಇದಕ್ಕೆ ನನ್ಗೆ ಉತ್ತರ ಕೊಡಿ ನೀವು. ಸೊ ಬೇರೆ ಸಿನಿಮಾ ಇಂಡಸ್ಟ್ರಿ ಅವರು ನೀವು ಲಾಸ್ಟ್ ಟೈಮ್ ಕೂಡ ಬಂದಾಗ ಹೇಳಿದ್ರಿ ಮೇಡಮ್, ಬೇರೆ ಸಿನಿಮಾ ಇಂಡಸ್ಟ್ರಿ ಅಲ್ಲ, ನಮ್ಮ ಇಂಡಸ್ಟ್ರಿ ಕುತ್ಕೊಂಡು ಯಾರೋ ಕಮೆಂಟ್ ಮಾಡ್ತಾ ಇದ್ರೆ ಪ್ರಶಾಂತ್ ಸಂಬರ್ಗಿ ಅವರೇ, ಒಂದು ಸಿನಿಮಾವನ್ನ ತಯಾರು ಮಾಡಿ ಆಚೆ ಹೋಗಿ ಪ್ರಮೋಟ್ ಮಾಡಿ ಜನರನ್ನ ಸಿನಿಮಾ ಥಿಯೇಟರ್ಗೆ ತರಿಸಿ ಬಾಕ್ಸ್ ಆಫೀಸ್ ಅಲ್ಲಿ ಕಲೆಕ್ಷನ್, ಸರ್ ಕಡಿಮೆ ಕೆಲಸ ಇದೆಯಾ? ಇವೆಲ್ಲ ಕಡಿಮೆ ಕೆಲಸ ಇದೆಯಾ? ಇದನ್ನೆಲ್ಲ ಮಾಡ್ತಾ ಇರುವ ನಟ ಒಬ್ಬ ಹೋಗ್ಬಿಟ್ಟು ಯುದ್ಧಕ್ಕೆ ನಾವು ಕೂಡ ಸಿದ್ಧ, ಯಾರನ್ನ ಪ್ರವೋಕ್ ಮಾಡ್ತಿದ್ದಾರೆ ಸರ್? ಯಾವ ಯುದ್ಧ? ಯಾವ ದೇಶ ಕಾಯೋ ಗನಂಧಾರಿ ಕೆಲಸ ಮಾಡ್ಲಿಕ್ಕೆ ಕರೀತಿದ್ದಾರೆ ಅಭಿಮಾನಿಗಳ ಪಡೆಯನ್ನ? ಬೇಕಾ ಇಂಥ ಮಾತುಗಳು? ಖಂಡಿತ ಯುದ್ಧ ಮಾಡಲೇಬೇಕು. ಯುದ್ಧ ಮಾಡಬೇಕಾಗಿರೋದು ಕಾಪಿರೈಟ್ ವಿರುದ್ಧ, ಪೈರಸಿ ವಿರುದ್ಧ. ಏನಿದು ಗೂಂಡಾ ಆಕ್ಟ್ ಅಲ್ಲಿ ತರಬೇಕು ಅಂತ ಓಡಾಡ್ತಾ ಇದೀವಿ ನಾನು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅವಾಗಿಂದ ವಿ ಆರ್ ಟ್ರೈಂಗ್ ಟು ಗೆಟ್ ದಿಸ್ ಕೋಕಾ ಆಕ್ಟ್ ಅಡಿ, ಗೂಂಡಾ ಆಕ್ಟ್ ಅಡಿ. ಯಾರು ಮೊದಲು ಮೆಜೆಸ್ಟಿಕ್ ಅಲ್ಲಿ ಸಿಡಿಗಳು ಮಾಡ್ತಾ ಇದ್ರು, ಅದಾದ ನಂತರ ಬಂದಿದ್ದು USB ಸ್ಟಿಕ್, ಈಗ ಇಂಟರ್ನೆಟ್ ಅಲ್ಲಿ ಬಂದ್ಬಿಡ್ತಾ ಇದೆ. ಯಾರೋ ಕಷ್ಟಪಟ್ಟು ಮಾಡಿರ್ತಕ್ಕಂಥ ಚಿತ್ರವನ್ನ ಆನ್ ಪರ್ಪಸ್ ಸ್ಯಾಬಟಾಜ್ ಮಾಡಕ್ಕೆ ಲೀಕ್ ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಕಿಚ್ಚ ಸುದೀಪ್ ಅವ್ರು ಮಾತಾಡಿದರೆ ಹೊರತು ಫ್ಯಾನ್ ವಾರ್ ಅನ್ನೋದು ವಿಷ್ಣುವರ್ಧನ್ ಟೈಮ್, ರಾಜ್ಕುಮಾರ್ ಟೈಮ್ ಅಲ್ಲೇ ಇತ್ತು, ಅಲ್ಲಿಂದಲೇ ಇತ್ತು. ಫ್ಯಾನ್ ವಾರ್ ಇಸ್ ಆಲ್ ಅಬೌಟ್ ಯಾರು ನಾನಿವತ್ತು ಬಳಕೆ ಮಾಡ್ತಿರುವ ಪ್ರತಿ ಶಬ್ದದ ಬಗ್ಗೆ ನನಗೆ ಮುಜುಗರ ಇದೆ. ಯಾರು ಶುರು ಮಾಡಿದ್ದಾರೆ ಅವ್ರು ಕೇಳಬೇಕು. ಯಾರು ಶುರು ಮಾಡಿದ್ದಾರೆ, ಯಾರು ಶುರು ಮಾಡಿದ್ದಾರೆ? ರಮ್ಯಾ ಅವರನ್ನ ತೇಜೋದಯ ಮಾಡಿದ ಅರೆಸ್ಟ್ ಆಗಿರ್ತಕ್ಕಂಥ ಗ್ಯಾಂಗ್ ಯಾವುದು? ರೇಣುಕಾ ಸ್ವಾಮಿ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥದ್ದು ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಫೇಜ್ ಓಪನ್ ಮಾಡಿದ್ರು, ಅವ್ರ ಗ್ಯಾಂಗ್ ಯಾವುದು? ಎಲ್ಲವೂ ದಾಖಲೆ ಇದೆ, ದಾಖಲೆಗಳು ಕಂಡು ಇದೆ. 6-7 ನಿಮಿಷಗಳ ರಾಜಾರೋಷದ ಭಾಷಣದಲ್ಲಿ ಸುದೀಪ್ ಅವರು ಒಂದೇ ಒಂದ್ ಕಡೆ ಪೈರಸಿ ವಿರುದ್ಧದ ಯುದ್ಧ ಎಲ್ಲಿ ಬಳಸಿದ್ದಾರೆ ಸರ್? ದಡ್ರ ಸರ್ ಸುದೀಪ್ ಅವರು. ನೋಡಿ, 10,000 ಲಿಂಕ್ಸ್ ಆನ್ ಟೆಲಿಗ್ರಾಮ್ have been identified. ಯಾರು ಲೀಕ್ ಮಾಡ್ತಾ ಇದ್ದಾರೆ? ಯಾರು UFO ಇಂದ ಕ್ಯೂಬ್ ಇಂದ ಲೀಕ್ ಮಾಡ್ತಾ ಇದ್ದಾರೆ, ಕಾಪಿ ಮಾಡ್ತಾ ಇದ್ದಾರೆ? ಯಾರು ಮೊಬೈಲ್ ಪ್ರಿಂಟ್ ಗಳನ್ನ ಬಿಡ್ತಾ ಇದ್ದಾರೆ? ಯಾರು ಸಿನಿಮಾ ಪ್ರಿಂಟ್, ಕ್ಯಾಮೆರಾ ಪ್ರಿಂಟ್ ಗಳನ್ನ ಬಿಡ್ತಾ ಇದ್ದಾರೆ? ಯಾಕೆ ಮಾಡ್ತಾ ಇದ್ದಾರೆ? ಈ ಶಬ್ದಗಳನ್ನೇ ಅರ್ಥ ಮಾಡ್ಕೊಂಡಿರೋದು. ಕ್ಯಾಮೆರಾ ಪ್ರಿಂಟ್ ಗಳನ್ನ ಚಿತ್ರದುರ್ಗದ ಥಿಯೇಟರ್ಗಳಲ್ಲಿ ರಾತ್ರಿ 12 ಗಂಟೆ ಶೋ ಹಾಕೊಂಡು ರೆಕಾರ್ಡ್ ಮಾಡ್ಕೊಂಡಿರೋದು ಯಾರು? ನಮಗೆ ಆ ಥಿಯೇಟರ್ ಐಡಿ ಸಿಕ್ಕಿದೆ, ನಮಗೆ ಸ್ಕ್ರೀನ್ ಅಲ್ಲಿ ಕಾಪಿ ಆಗಿದೆ. ನಮಗೆ ಡೇಟಾ ಎಲ್ಲ ಸಿಕ್ಕಿರ್ಬೇಕಾದ್ರೆ 50 ಕೋಟಿ 100 ಕೋಟಿ ಪಿಕ್ಚರ್ಗಳನ್ನ ಯಾರು ಫ್ಯಾನ್ ವಾರ್ಗೋಸ್ಕರ ಮಾಡ್ತಾರೆ ಅಂದ್ರೆ ಪೈರಸಿ ವಿರುದ್ಧ ಎಷ್ಟು ಸೆಕೆಂಡ್ಗಳ ಕೆಲಸ ಸರ್? ಈ ಯುದ್ಧ ಪೈರಸಿ ವಿರುದ್ಧ ಎಷ್ಟು ಸೆಕೆಂಡ್ ನ ಕೆಲಸ? ಇದು ಡೆಲಿಬ್ರೇಟ್ ಪ್ರೊವೊಕೇಶನ್ ಅಲ್ವಾ ಸಂಬರ್ಗಿ ಅವರೇ? ಡೆಲಿಬ್ರೇಟ್ provocation for you. For me, it is safeguarding my business. ನನ್ನ ಬಿಸ್ನೆಸ್ ಅನ್ನ ನಾನು ಕಾಪಾಡ್ಕೋಬೇಕು, ನನ್ನ ಪ್ರೊಡ್ಯೂಸರ್ ಅನ್ನು ಕಾಪಾಡ್ಕೋಬೇಕು, ನನ್ನ ಫ್ಯಾನ್ ಗೆ ಫಸ್ಟ್ ಡೇ ಫಸ್ಟ್ ಶೋ ಮಾರ್ಕ್ ಸಿನಿಮಾವನ್ನ ಕರೆಕ್ಟ್ ಆಗಿ ತೋರಿಸಬೇಕು. ಮೊಬೈಲ್ ಅಲ್ಲ, ಟೆಲಿಗ್ರಾಮ್ ಗಳಲ್ಲ, ನನ್ನ ಫ್ಯಾನ್ ಗೆ ತೋರಿಸಬೇಕು. ಯಾರೋ ಒಬ್ರು ಮಾಡಿದ ಕಪ್ಪಿ ಚೇಷ್ಟೆಗೆ ನಾನು ಮಾಡಕ್ಕಾಗೋದಿಲ್ಲ, ಅದಕ್ಕೆ ನಾನು ಯುದ್ಧ ಮಾಡಲೇಬೇಕು. ಆ ಯುದ್ಧನೇ ಪೈರಸಿ ವಿರುದ್ಧ ವಿದ್ಯೆ ಮಾಡ್ತಾ ಇರೋದು. ಈಗ ಗಣೇಶ್ ಅವರೇ, ಸಂಬರ್ಗಿ ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹೌದು, ಯುದ್ಧ ಮಾಡಲೇಬೇಕಿತ್ತು, ಪ್ರೊಡ್ಯೂಸರ್ಗಳನ್ನ ಉಳಿಸೋಕೋಸ್ಕರ ಯುದ್ಧ ಮಾಡಬೇಕಾಗಿತ್ತು. ಹಾಗಾಗಿ ಯುದ್ಧದ ಬಗ್ಗೆ ಮಾತನಾಡಿದ್ರು, ಪೈರಸಿ ವಿರುದ್ಧ ಹೋರಾಟದ ಬಗ್ಗೆ ಮಾತನಾಡಿದ್ರು. ಇದರ ಪರಿಣಾಮ ಏನಾಗ್ತಿದೆ? ಸಾಮಾಜಿಕ ಜಾಲತಾಣದಲ್ಲಿ ಲಿಟ್ರಲಿ ಕಚ್ಚಾಡ್ಕೊಂಡು ಸಾಯ್ತಾ ಇದ್ದಾರೆ ಅಭಿಮಾನಿಗಳು. ದೇವರ ದಯದಿಂದ ಇನ್ನು ಬೀದಿ ರಂಪಾಟ ಆಗಿಲ್ಲ ಸರ್, ಹಾಗಾಗೋದು ಬೇಡ. ಆಗೋಲ್ಲ ಅನ್ನೋ ಧೈರ್ಯ ಯಾರಿಗಿದೆ ಸರ್? ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿರೋರು ನಾಳೆ ಬೀದಿಲಿ ಹೊಡೆದಾಡ್ಕೊಳ್ಳೋಲ್ಲ ಅನ್ನೋ ಧೈರ್ಯ ಯಾರಿಗಿದೆ? ಮೇಡಮ್, ಈಗ ತಾವು ಸ್ವಲ್ಪ ಗಂಟಲು ಪ್ರಾಬ್ಲಮ್ ಆಗಿದೆ, ಬೇಜಾರು ಮಾಡ್ಕೋಬೇಡಿ, ಇನ್ಫೆಕ್ಷನ್ ಆಗಿದೆ. ತಾವು ಮಾತಾಡೋವಾಗ ಹೇಳಿದ್ರಿ ಇಡೀ ಚಂದನವನ ಗಬ್ಬು ನಾರ್ತಾ ಇದೆ ಅಂತ. ಯಾರೋ ಒಂದ್ 4 ಜನ ಕಿಡಿಗೇಡಿಗಳು ಈ ತರ ಚಿಕ್ಕ ಪುಟ್ಟ ತಪ್ಪು ಮೆಸೇಜ್ಗಳಾಗಿದ ತಕ್ಷಣ ಚಂದನವನ ಗಬ್ಬು ನಾರ್ತಾ ಇಲ್ಲ. ಆಮೇಲೆ ಮತ್ತೊಂದು ಹೇಳಿದ್ರಿ ತಾವು, ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಕಾಮೆಂಟ್ ಮಾಡೋರು ಸುದೀಪ್ ಅವ್ರ ಮನೆ ಮುಂದೆ ಅಥವಾ ದರ್ಶನ್ ಅವ್ರ ಮನೆ ಮುಂದೆ ಹೋಗಿ ಹೆಣ್ಮಕ್ಳು ಬೈಬೇಕಾಗಿತ್ತು, ಅವ್ರ ಧೈರ್ಯ ಇದೆ ಅಂತ. ಇಟ್ ಇಸ್ ನಥಿಂಗ್ ಬಟ್ ಎ ಪ್ರೊವೊಕೇಶನ್ ಅಂತ ನಾನು ಭಾವಿಸ್ತೇನೆ. ಹೌದು, ನಾನು ಹೇಳಿದ ಪ್ರೊವೊಕೇಶನ್ ಪ್ರೊವೊಕೇಶನ್ ಅಲ್ಲ. ಬೆಂಗಳೂರಿನಲ್ಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಅವರೆಲ್ಲ ಎಲ್ಲಿ ಬಚ್ಚಿಟ್ಕೊಂಡಿರ್ತಾರೆ. ಇದು ಪ್ರೊವೊಕೇಶನ್ ಅಲ್ಲ, ಇದಲ್ಲ ಸರ್ ಪ್ರೊವೊಕೇಶನ್, ಇದು ಪ್ರೊವೊಕೇಶನ್ ಅಲ್ಲ. ನಾನು ಹೇಳಿದ್ದು ಹೈಡ್ ಮಾಡ್ಕೊಂಡು ಬಚ್ಚಿಟ್ಕೊಂಡು ಒಬ್ಬರ ಮೇಲೆ ಒಬ್ರು ಬೈದಾಡ್ಕೊಳ್ಳೋರು ನಿಜವಾಗ್ಲೂ ಬೈಲೇಬೇಕು ಅನ್ನೋ ಇಂಟೆನ್ಷನ್ ಇದ್ರೆ ಧೈರ್ಯ ತೋರಿಸ್ಲಿ ನೋಡೋಣ. ಒದ್ದೊಳಗಾಗ್ತಾರೆ ಸರ್ ಪೊಲೀಸರು, ಒದ್ದೊಳಗಾಗ್ತಾರೆ ಪೊಲೀಸರು. ಕೇಳಿಸ್ಕೊಂಡ್ಬಿಟ್ಟು ನೀವೇ ಉತ್ತರ ಕೊಡಿ ಸರ್. ನನ್ನ ಉದ್ದೇಶ ವೆರಿ ಕ್ಲಿಯರ್ ಇದೆ. ಧೈರ್ಯ ಇದ್ದವರು, ನಿಜವಾಗ್ಲೂ ಅಭಿಮಾನ ಪ್ರದರ್ಶನ ಮಾಡೋರು ಹೀರೋಗಳ ಹೆಸರಲ್ಲಿ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತಾರೆ ಸರ್. ಹಿಂಗೆ ಅವ್ರ ಮನೆ ಹೆಣ್ಮಕ್ಳನ್ನ ಬೀದಿಗೆ ತಂದು ರಂಪಾಟ ಮಾಡಲ್ಲ. ದಟ್ ವಾಸ್ ಮೈ ಇಂಟೆನ್ಷನ್. ನೀವು ನನ್ನ ಹೇಳಿಕೆಯನ್ನು ತಿರ್ಚೋ ಪ್ರಯತ್ನ ಮಾಡಬೇಡಿ, ಉತ್ತರ ಕೊಡಿ. ಅಫ್ಕೋರ್ಸ್ ನೀವು ಹೇಳಿದ್ದು ಒಂದ್ ನಿಮಿಷ ಉತ್ತರ
ಈಗ ನಾನು ಹೇಳ್ತಾ ಇರೋದು, ನೀವು ಪ್ರೊವೋಕ್ ಮಾಡ್ತಾ ಇದ್ರಿ ಅಂತ ಹೇಳಿ, ಬಟ್ ಆ ಸೆಂಟೆನ್ಸ್ ಆ ತರ ಇತ್ತು. ಅದಕ್ಕೆ ಸುದೀಪ್ ಅವರು ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನ್ ಮಾತಾಡಿದ್ದು ಪೈರಸಿ ವಿರುದ್ಧ ಅಂತ, ಅದು ಅಲ್ಲಿಗೆ ನಿಲ್ಲಿಸಬಹುದಾಗಿತ್ತು. ಬಟ್ ಈ ಕಿಡಿಗೇಡಿಗಳು ಮಾಡ್ತಾ ಇರೋ ಕೆಲಸ ಇಡೀ ಸಮಾಜವನ್ನು ತಲೆ ತಗ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಾಟ್ ಓನ್ಲಿ ಆರ್ಟಿಸ್ಟ್, ನಾಟ್ ಓನ್ಲಿ ಡೈರೆಕ್ಟರ್ಸ್, ನಾಟ್ ಓನ್ಲಿ ಸ್ಪೆಕ್ಟೇಟರ್ಸ್, ನಿಮ್ಮ ಮೀಡಿಯಾಗೂ ಕೂಡ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಮಾಧ್ಯಮಗಳಿರೋದು ಇಟ್ಸ್ ಅ ಬ್ರಿಡ್ಜ್. ನಿಮಗೆ ಗೊತ್ತಿದೆಯೋ ಇಲ್ಲೋ ಹೌದು, ಗೊತ್ತಿಲ್ಲ. ಗೊತ್ತು. ಎಲ್ಲಿ ತಪ್ಪು ನಡೆದಿದೆ ಅದನ್ನ ಸರಿಪಡಿಸೋರು ಯಾರು ಇರ್ತಾರೆ, ಅವ್ರ ಮಧ್ಯೆ ಇರೋ ಕನೆಕ್ಷನ್ ಸರ್. ನಾವು ಹೋಗಿ ಕಂಪ್ಲೇಂಟ್ ಕೊಡಬೇಕು ಅನ್ನೋದು ನೀವ್ ಹೇಳ್ತಿದ್ದೀರಲ್ಲ. ಹೌದು. ದರ್ಶನ್ ಅವರ ಅಭಿಮಾನಿಗಳು, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಕೂಡ ಕೆಟ್ಟದಾಗ ಹೇಳ್ರಿ. ನೀವೆಷ್ಟು ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಪರ್ಸನಲಿ ಎಷ್ಟು ಜನದ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಫೇಸ್ಬುಕ್ ಕಂಪ್ಲೇಂಟ್ ಕೊಟ್ಟು ಗೊತ್ತಾಗುತ್ತೆ ನಿಮಗೆ. ನನ್ನ ಇಷ್ಟ ಫ್ಯಾನ್ ಹೋಗಿ, ನನ್ನ ಫ್ಯಾನ್ ಫಾಲೋವರ್ಸ್ ಹೋಗಿ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಎಲ್ಲಿ ಕೊಟ್ಟಿದ್ದೀರಾ ಹೇಳಿ ಸರ್? ನೋಡಿ ನೀವು ಡೀಟೇಲ್ಸ್ ಅಲ್ಲಿ ನೀವು ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ದರ್ಶನ್ ಅವರ ಪತ್ನಿಯನ್ನ ಸಮರ್ಥಿಸಿಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಮೇಡಮ್, ನಾನೊಬ್ಬ ಹೋದ್ರೆ ಅಷ್ಟು ಇದು ಇಂಪ್ಯಾಕ್ಟ್ ಆಗಲ್ಲ. ನರಸಿಂಹಲ ಸರ್ ಹೆಂಗಾಗುತ್ತೆ ಅಂದ್ರೆ ತಪ್ಪು ಮಾಡ್ತಿದ್ದಾರೆ ಬುದ್ಧಿ ಹೇಳ್ರಪ್ಪ ಅಂತಂದ್ರೆ ನೀವೇನ್ ಮಾಡ್ತಿದ್ರಿ? ಅದೊಂದು ಗಾದೆ ಇದೆ ಸರ್, ಮದುವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೇ ನನ್ನ ಹೆಂಡತಿ ಅಂದ್ರಂತೆ. ಈಗ ಇಲ್ಲಿ ಅವ್ರ ಪರ ಇವ್ರ ಪರ ಅಂತ ಏನಿಲ್ಲ ಮೇಡಮ್. ನಿಜವಾದ ಅಭಿಮಾನಿ ಏನ್ ಮಾಡ್ತಾರೆ ಅಂದ್ರೆ ಇಬ್ಬರು ಸಿನಿಮಾಗಳು ನೋಡ್ತಾರೆ ಸರ್, ನೋಡ್ದು ಎಂಜಾಯ್ ಮಾಡ್ತಾರೆ. ದಟ್ ಈಸ್ ಫ್ಯಾನ್. ಅವ್ರು ಮಾತ್ರ ಫ್ಯಾನ್ಗಳು, ನಿಜವಾದ ಅಭಿಮಾನಿಗಳು. ಈ ಕಿಡಿಗೇಡಿಗಳಿದಾರಲ್ಲ, ಇಂಥ ಕಾಮೆಂಟ್ಗಳು ಮಾಡೋದು, ಒಬ್ಬರಿಗೊಬ್ಬರಿಗೂ ಹಚ್ಚಿಡೋದು, ಇಂಥ ಕೆಲಸಗಳು ನಡೀತಾ ಇದಾವಂದ್ರೆ ಓನ್ಲಿ ಕಿಡಿಗೇಡಿಗಳು ಮಾತ್ರ ಮಾಡುವಂತ ಕೆಲಸಗಳಿವು. ನಿಜವಾದ ಫ್ಯಾನ್. ನಂದು 3 ಥಿಯೇಟರ್ ಇದೆ ಮೇಡಮ್ ಬೆಂಗಳೂರಲ್ಲಿ. ನಾನು ಆಡಿಯನ್ಸ್ ಪಲ್ಸ್ ನನಗೆ ಗೊತ್ತಿದೆ, ಯಾವ ತರ ಎಂಜಾಯ್ ಮಾಡ್ತಾರೆ, ಯಾವ ತರ ಅಭಿಮಾನಿಗಳಿರ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಅಭಿಮಾನ ಆದವರು ಯಾರು ಒಬ್ಬ ಸ್ವಚ್ಛ ಅಭಿಮಾನಿಯಾಗಿದ್ದರೆ ಯಾವುದೇ ರೀತಿ ಅಡ್ಡ ಕೆಲಸಗಳಿಗೆ ಹೋಗೋದೇ ಇಲ್ಲ. ಇಂಥ ಕಮಿಟ್ಗಳೆಲ್ಲ ಮಾಡೋದು, ಇನ್ನೊಂದು ಪ್ರವೋಕ್ ಮಾಡಿದ ಇದಾರಲ್ಲ, ಇವರೆಲ್ಲನೂ ಕಿಡಿಗೇಡಿಗಳೇ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನಾವು ಜವಾಬ್ದಾರಿ ಬಗ್ಗೆ ಮಾತನಾಡ್ತಿದೀವಿ. ನರಸಿಂಹ ಸರ್, ಫಿಲ್ಮ್ ಚೇಂಬರ್ ಫಿಲ್ಮ್ ಚೇಂಬರ್ ನ ರೆಸ್ಪಾನ್ಸಿಬಿಲಿಟಿ ಏನು? ಹಾಗಾದ್ರೆ ಇದು ಫ್ಯಾನ್ಗಳ ಹೆಸರಲ್ಲಿ ಯಾರೋ ಕಿಡಿಗೇಡಿಗಳು ಮಾಡ್ತಾ ಇರೋ ಕೃತ್ಯ. ಹಂಗಾಗಿ ಇದಕ್ಕೂ ಫಿಲ್ಮ್ ಚೇಂಬರ್ಗೂ ಸಂಬಂಧ ಇಲ್ಲ, ಇದಕ್ಕೂ ಕನ್ನಡ ಇಂಡಸ್ಟ್ರಿಗೂ ಸಂಬಂಧ ಇಲ್ಲ. ಇದು ಸುದೀಪ್ ಫ್ಯಾನ್ಸ್, ದರ್ಶನ್ ಫ್ಯಾನ್ಸ್ ಮಾಡ್ಕೊಳ್ತಿರೋದು. ಬೇಕಾದ್ರೆ ಅವರಿಬ್ರು ಅಡ್ರೆಸ್ ಮಾಡ್ಕೊಳ್ಳಿ, ಇಷ್ಟೇನಾ ಸರ್? ಇಲ್ಲ ಮೇಡಮ್, ನಾವು ಖಂಡಿತ ಕರೀತಾ ಇದೀವಿ. ಇಂಥ ವಾರಗಳು ನಡೆದಾಗ ನಾವು ಎಲ್ಲ ಮಧ್ಯಕ್ಕೆ ಬಂದೇ ಬರ್ತೀವಿ ಮೇಡಮ್. ಇದೇ ವಿಷಯ ಅಲ್ಲ, ಯಾವುದೇ ವಿಷಯ ಬರಲಿ ನಾಡಿನಲ್ಲಿ, ರೈತರದಾಗ್ಬೋದು, ನೀರಿಂದಾಗ್ಬೋದು, ಭೂಮಿದಾಗ್ಬೋದು, ಯಾವುದೇ ಬಂದಾಗ ನಾವು ಮುಂದೆ ಫಸ್ಟ್ ಬರೋದು ಫಿಲ್ಮ್ ಚೇಂಬರ್ ಮೇಡಮ್. ಇಂಥದ್ದಾದಾಗ್ಲೂ ನಾವು ಯಾವುದೇ ಆರ್ಟಿಸ್ಟ್ ಆಗ್ಬೋದು ಕರೆದು ಕೇಳ್ತೀವಿ, ಯಾಕಪ್ಪ ಈ ತರ ಮಾಡಿದ್ವಿ. ಅವರು ಸಂದೇಶ ಕೊಟ್ಟಿದ್ದಾರೆ, ಪೈರಸಿ ವಿರುದ್ಧ ಅಂತ ಹೇಳಿದ್ದಾರೆ ಸುದೀಪ್ ಅವರು. ಇವರು ಒಂಥರ ಎಲ್ಲೋ ಇದ್ದಾರೆ ಪಾಪ. ಹಾಗಾಗಿ ಅವ್ರ ಪರ ಇವ್ರ ಪರ ಬೇಡಿ, ಇಂಥವು ನಡೀತಾ ಇರೋದೇ ಕೆಲವು ಕಿಡಿಗೇಡಿಗಳಿಗೆ ಮಾತ್ರ, ಅವರಿಂದ ಮಾತ್ರ ಆಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿರೋ ವಿಷಯ. ಇದು ಇಷ್ಟೊಂದು ಜನ ಫ್ಯಾನ್ಸ್ ಬಂದಿದ್ದಾರೆ. ಇವಾಗ ಎಷ್ಟು ಜನ ಕರ್ಸಿದ್ರಿ, ಎಷ್ಟು ಬುದ್ಧಿ ಹೇಳಿದ್ರಿ ಅನ್ನೋದ್ರ ಬಗ್ಗೆನೂ ನಾನು ಲೆಕ್ಕ ಕೇಳ್ತೀನಿ ಸರ್. ಸಂಬರ್ಗಿ ಸರ್, ಈ ಪೈರಸಿ ಬಗ್ಗೆನೇ ಯುದ್ಧ ಅನ್ನೋದಾಗಿದ್ರೆ ಕನ್ನಡ ಚಿತ್ರೋದ್ಯಮ ಹಂಗಾದ್ರೆ ಆ ಲೆವೆಲ್ ಬಂದ್ಬಿಟ್ಟಿದ್ಯಾ ಸರ್? ಒಬ್ಬ ನಟನ ಸಿನಿಮಾವನ್ನ ಹಾಳು ಮಾಡ್ಲಿಕ್ಕೆ ಇನ್ನೊಬ್ಬ ನಟನ ಅಭಿಮಾನಿಗಳು, ಸೋಕಾಲ್ಡ್ ಅಭಿಮಾನಿಗಳು, ಆ ನಟನ ಚಿತ್ರವನ್ನ ಪೈರಸಿ ಮಾಡಿ ಹಾಳು ಮಾಡಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ಯಾ ಹಾಗಾದ್ರೆ ಚಿತ್ರೋದ್ಯಮ? ಈ ಪ್ರಶ್ನೆಗೆ ಉತ್ತರ ಇದೆ, ಪೊಲೀಸ್ ಡಾಕ್ಯುಮೆಂಟ್ ಅಲ್ಲೇ ಇದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ವೆರಿ ಕ್ಲಿಯರ್ ಆಗಿ 170 ಫ್ಯಾನ್ ಕ್ಲಬ್ಸ್ ವೇರ್ ಪೇಡ್ ಆಫ್ 2 lakh rupees ಎವ್ರಿ ಮಂತ್ ಬೈ ದಿಸ್ ಗ್ಯಾಂಗ್ ಅನ್ನೋದನ್ನ ಉಲ್ಲೇಖವನ್ನ ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. 170 ಫ್ಯಾನ್ ಕ್ಲಬ್ಗಳಿಗೆ ತಿಂಗಳಿಗೆ 7 ಲಕ್ಷ ರೂಪಾಯಿ ವರಮಾನವನ್ನ ಕೊಟ್ಟು ಯಾವ ತರ ಮಾತಾಡಬೇಕು, ಯಾವ ತರ ಪ್ರವೋಕ್ ಮಾಡಬೇಕು ಅನ್ನೋದನ್ನ ಅದನ್ನ ಫ್ಯಾನ್ ಅಸೋಸಿಯೇಷನ್ ಇಲ್ವಾ ಸರ್? ಫ್ಯಾನ್ ಕ್ಲಬ್ ಸೋಷಿಯಲ್ ಮೀಡಿಯಾ ಗ್ಯಾಂಗ್. ಫ್ಯಾನ್ ಕ್ಲಬ್ ಇಸ್ ಆರ್ಗನೈಸ್ ಸೋಷಿಯಲ್ ಮೀಡಿಯಾ ಗ್ಯಾಂಗ್. ಏನೋ ಅಭಿವೃದ್ಧಿ ಮಾಡಲಿ ಅಂತ ಈ ತರ ಕಿಡಿಗೇಡಿಗಳ ಮಾತುಗಳು ಡಾಕ್ಯುಮೆಂಟ್ ಆಗಿದೆ. ಸೊ ಇದು ಹೇಗೆ ಅಂದ್ರೆ ಒಂದು ಚಿಕ್ಕ ರೌಡಿ ಪಡೆಗಳನ್ನು ಕಟ್ಕೊಂಡು ಒಂದೊಂದು ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ವ್ಯವಹಾರ ಮಾಡತಕ್ಕಂಥದ್ದು. ಅದು ಯಾವಾಗ ಗೊತ್ತಾಯ್ತು ನಮಗೆ? ಜುಲೈ 2024 ಯಾವಾಗ ರೇಣುಕಾಸ್ವಾಮಿ ಅವರು ಮರ್ಡರ್ ಆಯ್ತು. ನಾನು ಅವ್ರ ಹೆಸರು ತೊಗೊಳಕ್ ಆಗಲ್ಲ, ಯಾಕಂದ್ರೆ ನನ್ನ ಮೇಲೆ ಒಂದು ಕೋರ್ಟ್ ಮುಕದ್ದಮೆ ಹಾಕಿದ್ದಾರೆ, ಮಾತಾಡಬಾರ್ದು ಅಂತ. ಹೆಸರು ತಗೊಳ್ಳೋದಿಲ್ಲ. ರೇಣುಕಾಸ್ವಾಮಿ ಮರ್ಡರ್ ಕೇಸಿಂದ ನಮಗೆ ಗೊತ್ತಾಗಿದ್ದೇನು? ಫ್ಯಾನ್ ಕ್ಲಬ್ ನಡ್ಸಕ್ಕೆ ಒಬ್ಬರಿದ್ದಾರೆ, ಅವರು A17. ಅವ್ರ ಕೆಲಸ ಏನಿತ್ತು? ಅವರು ಹಿಂಗೆ ತಿಂಗಳಿಗೆ 70,000 2 ಲಕ್ಷ ರೂಪಾಯಿವರೆಗೂ ಕೊಡ್ತಾ ಇದ್ರು. ಏನಕ್ಕೆ ಕೊಡ್ತಾ ಇದ್ರು? ಅಲ್ಲಿ ಕಟ್ಔಟ್ ಹಾಕ್ಸ್ಲಿಕ್ಕೆ, ಫೇಸ್ಬುಕ್ ಹ್ಯಾಂಡಲ್ ಮಾಡ್ಲಿಕ್ಕೆ, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ಲಿಕ್ಕೆ, ಅಲ್ಲಿ ಈ ತರದ ವ್ಯವಹಾರಗಳು. ಎವ್ರಿ ಟೈಮ್ ದೇರ್ ಇಸ್ ಅನ್ ಫಿಲ್ಮ್,
ಎಕ್ಸಾಂಪಲ್ ಇದೇ ವರ್ಷ 2025ಕ್ಕೆ 24ಕ್ಕೆ ಮ್ಯಾಕ್ಸ್ ಪಿಕ್ಚರ್ ಬಂದಾಗ್ಲೂ ಹೀಗೆ ಆಗಿತ್ತು. ಹೇಗೆ ಪೈರಸಿ ಇಮಿಡಿಯೇಟ್ ಆಗಿ ರಿಲೀಸ್ ಆಗಿ ಚೆನ್ನೈಯಲ್ಲಿ ರಿಲೀಸ್ ಆಗಿ ಕಂಪ್ಲೇಂಟ್ ಆಯ್ತು, ಟೆಲಿಗ್ರಾಮ್ ಅಲ್ಲೆಲ್ಲ ವಿಡಿಯೋ ಬಂತು. ಸೊ ದ ಬೆಸ್ಟ್ ವೇ ಟು ಹಿಟ್ ಅ ಪರ್ಸನ್ ಫೈನಾನ್ಷಿಯಲಿ ವೀಕ್ ಮಾಡೋದು, ಪಿಕ್ಚರ್ ಬಗ್ಗೆ ನೆಗೆಟಿವ್ ರಿವ್ಯೂಸ್ ಮಾಡೋದು. ಹೈಕೋರ್ಟ್ ಆಫ್ ತಮಿಳುನಾಡು ಹ್ಯಾಸ್ ಗಾನ್ ಆನ್ ರೆಕಾರ್ಡ್. ಏನ್ ಹೇಳ್ತಾರೆ ಅಂದ್ರೆ ಈ ರಿವ್ಯೂ ಸಿಸ್ಟಮ್ ಮತ್ತು ಇದನ್ನ ಏನ್ ಪಿಕ್ಚರ್ ಬರೋಕ್ಕೂ ಮುಂಚೆನೆ ಅದ್ರ ಬಗ್ಗೆ ಮಾತಾಡೋದಿದೆಯಲ್ಲ ಅದನ್ನ 1 ವಾರ ಬ್ಯಾನ್ ಮಾಡಬೇಕು ಅಂತ ಹೈಕೋರ್ಟ್ ಆಫ್ ಚೆನ್ನೈ ಹೇಳಿದೆ. ಯಾಕೆ ಹೇಳಿದೆ? ಈ ತರದ ಫ್ಯಾನ್ ವಾರ್ಗಳನ್ನ, ಒಂದು ಬಿಸ್ನೆಸ್ ಎಂಟಿಟಿಯನ್ನ, ಒಂದು ಫಿಲ್ಮ್ ಇಂಡಸ್ಟ್ರಿನ ಹಾಳು ಮಾಡ್ತಾ ಇದ್ದಾರೆ, ಪ್ರೊಡ್ಯೂಸರ್ಗೆ ಲಾಸ್ ಆಗ್ತಾ ಇದೆ ಅಂತ ಲಾಸ್ಟ್ ಇಯರ್ ಒಂದು ಜಜ್ಮೆಂಟ್ ಬಂದಿದೆ. ಜಜ್ಮೆಂಟ್ ಏನ್ ಹೇಳುತ್ತೆ? ಹೈಕೋರ್ಟ್ ಆಫ್ ಕರ್ನಾಟಕ ತಮಿಳುನಾಡು ಫ್ಯಾನ್ ರಿವ್ಯೂ ಮಾಡೋದನ್ನ ಬ್ಯಾನ್ ಮಾಡಿಸಿದ್ದಾರೆ. ರಿವ್ಯೂ ಮಾಡ್ತಾರಲ್ಲ ಫ್ಯಾನ್ಗಳು, ಹೋಗಿ ಪಿಕ್ಚರ್ ಹಿಂಗಿತ್ತು ಹೀಗಿತ್ತು ಅಂತೆಲ್ಲ ಹೇಳ್ತಾರಲ್ಲ, ಅದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಆಗಿದೆ. ಇದಿಷ್ಟು ಪಾಯಿಂಟ್ ಆರ್ಗನೈಸ್ಡ್ ಸೋಷಿಯಲ್ ಮೀಡಿಯಾ ಗ್ಯಾಂಗ್ಗಳಿಂದ ಟೇಕನ್. ನಿಮ್ಮ ಆ ವ್ಯಾಲಿಡ್ ಪಾಯಿಂಟ್ ಅನ್ನ ನಾನು ಪರಿಗಣಿಸಿ ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ತಮಿಳುನಾಡಿನಲ್ಲೂ ಹಾಗಾದ್ರೆ ದರ್ಶನ್ ಅವರ ಅಭಿಮಾನಿಗಳನ್ನ ಸರ್ ಪ್ರೈವಸಿ ಏನಾದ್ರು ಪೈರಸಿ ಮಾಡ್ತಿರೋದು? ದರ್ಶನ್ ಅವರ ಕೇಳಿಸ್ಕೊಳ್ಳಿ ಸರ್, ತಮಿಳುನಾಡಲ್ಲೂ ಕೂಡ ದರ್ಶನ್ ಅವರ ಅಭಿಮಾನಿಗಳೇನ ಈ ರಿವ್ಯೂಗಳನ್ನ ನೆಗೆಟಿವ್ ಆಗಿ ಕೊಡ್ತಾ ಇರೋದು? ಈ ಪೇಯ್ಡ್ ಫ್ಯಾನ್ ಅಸೋಸಿಯೇಷನ್ಗಳು ಕೇವಲ ದರ್ಶನ್ ಅವರಿಗೆ ಮಾತ್ರ ಇರೋದ, ಬೇರೆ ನಟರಿಗಿಲ್ವಾ ಸರ್? ನೋಡಿ, ಒಂದು ಟೂಲ್, ಒಂದು ಫಿಲ್ಮ್ ಇಂಡಸ್ಟ್ರಿಯನ್ನ ಬೆಳೆಸಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ರೆವಿನ್ಯೂ. ಯಾರು ಪಿಕ್ಚರ್ ಎಷ್ಟು ಕಲೆಕ್ಟ್ ಮಾಡ್ತಾರೆ ಆವಾಗ ಅವ್ರ ಫ್ಯಾನ್ ಸ್ಟೇಟಸ್ ಜಾಸ್ತಿ ಬರುತ್ತೆ. ಯಾರು ನಿಜವಾದ ಫಸ್ಟ್ ಡೇ ಫಸ್ಟ್ ಶೋಗೆ ಕ್ರೌಡ್ ಅನ್ನು ಎಳಿತಾರೆ, ದಟ್ ಪ್ರೊಡ್ಯೂಸರ್, ಮುಂದಿನ ಪ್ರೊಡ್ಯೂಸರು ಹುಟ್ಕೊಳ್ಳೋದು. ನಾನು ದರ್ಶನ್ ಫಿಲ್ಮ್ ಮಾಡಬೇಕು, ಯಶ್ ಫಿಲ್ಮ್ ಮಾಡಬೇಕು. ಯಶ್, ಪುನೀತ್ ರಾಜ್ಕುಮಾರ್ ಮತ್ತು ಸುದೀಪ್ ಅವರು ಏನು ಫಸ್ಟ್ ಡೇ ಫಸ್ಟ್ ಶೋ ಕಲೆಕ್ಷನ್ ಬರುತ್ತಲ್ಲ, ದಟ್ ಗಿವ್ಸ್ ಕಾನ್ಫಿಡೆನ್ಸ್ ಟು ಅ ಪ್ರೊಡ್ಯೂಸರ್. ಅದನ್ನ ಡೆವಲಪ್ ಮಾಡ್ಲಿಕ್ಕೆ ಒಂದು ಫ್ಯಾನ್ ಪಡೆಗಳನ್ನ ಮಾಡ್ತಾರೆ ಫಸ್ಟ್ ಡೇ ಫಸ್ಟ್ ಶೋ ಮಾಡ್ಲಿಕ್ಕೆ. ಇದು ಇವನ್ ಫಾರ್ ದರ್ಶನ್ ಆಲ್ಸೋ. ದರ್ಶನ್ ಆಲ್ಸೋ ಗೆಟ್ಸ್ ಹೈಯೆಸ್ಟ್ ನಂಬರ್ ಆಫ್ ಫ್ಯಾನ್ಸ್. ಅದೇನು ಫಸ್ಟ್ ಡೇ ಫಸ್ಟ್ ಶೋ ವಾಸ್ ಎಕ್ಸ್ಟ್ರಾರ್ಡಿನರಿ. ಅದೇ ಲೆಟ್ ಮಿ ಬಿ ವೆರಿ ಆನೆಸ್ಟ್ ವಿತ್ ಯು. ಬಟ್ ದ ಕಲೆಕ್ಷನ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಯಾಕೆ ಕೆಳಗೆ ಬಿತ್ತು, ದಟ್ ಸೆಕೆಂಡರಿ. ಫಸ್ಟ್ ಡೇ ಫಸ್ಟ್ ಶೋ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ, ಆ ಸ್ಟ್ರೆಂತ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಫ್ಯಾನ್ ಕ್ಲಬ್ ಗಳನ್ನು ಯೂಸ್ ಮಾಡ್ತಾರೆ. ಇದು ಆರ್ಗನೈಸ್ಡ್ ಕ್ರೈಮ್ ತರನೇ ಆರ್ಗನೈಸ್ಡ್ ಪ್ರಶ್ನೆ, ಒಂದು ಸೋಷಿಯಲ್ ಮೀಡಿಯಾ ಗ್ಯಾಂಗ್. ಗಣೇಶ್ ಸರ್, ಮಾರ್ಕ್ ಸಿನಿಮಾ ನಿನ್ನೆ ಬಿಡುಗಡೆ ಆಯ್ತು. ನಿನ್ನೆ ಸಂಜೆ, ಇವತ್ತು ನಿನ್ನೆ ರಾತ್ರಿ ಫಸ್ಟ್ ಶೋ, ನಿನ್ನೆ ರಾತ್ರಿ ಒಂದು ಶೋ ಆಗಿದೆ ಸರ್, ತಮ್ಮೆಲ್ಲರ ಗಮನಕ್ಕೆ. ಯಾರಿಗೆ ಗೊತ್ತಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ಮಾರ್ಕ್ ಸಿನಿಮಾ ಬಿಡುಗಡೆಯಾಗಿ ಫಸ್ಟ್ ಶೋ ರನ್ ಟೈಮ್ ಅಲ್ಲೇನೆ ರಿವ್ಯೂಗಳು ಬರಕ್ ಶುರು ಆಗತ್ತೆ. ಕ್ಯಾಂಪೇನ್ ಶುರು ಆಗತ್ತೆ. ಸೇವ್ ದ ಪ್ರೊಡ್ಯೂಸರ್ ಫ್ರಮ್ ಸುದೀಪ್. ನಾನು ಈ ಪ್ರಶ್ನೆ ಅವ್ರಿಗೂ ಕೇಳಿದ್ದೀನಿ ಸರ್, ಅದಕ್ಕೆ ನಾನು ನೀವ್ ಹೇಳ್ತಾ ಇದ್ದ ಜವಾಬ್ದಾರಿಯಿಂದ ಇಬ್ಬರಿಗೂ ಸಮಾನವಾದ ಪ್ರಶ್ನೆ ಕೇಳ್ತಿದ್ದೀನಿ ಅನ್ನೋದನ್ನ ಮತ್ತೆ ನೆನಪು ಮಾಡ್ತಾ, ಚಿತ್ರ ಬಿಡುಗಡೆಯಾಗಿ ಅರ್ಧ ಮುಕ್ಕಾಲು ಗಂಟೆಯಲ್ಲೇನೆ ಸೇವ್ ದ ಪ್ರೊಡ್ಯೂಸರ್ ಫ್ರಮ್ ಸುದೀಪ್ ಅಂತ ಹೇಳಿ ಕ್ಯಾಂಪೇನ್ ಮಾಡ್ತಾರೆ ಅಂತಂದ್ರೆ ಇವ್ರು ಯಾವ ಕಾಲೇಜ್ನಲ್ಲಿ ಜರ್ನಲಿಸಮ್ ಅಥವಾ ಫಿಲ್ಮ್ ರಿವ್ಯೂನ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಕೊಂಡು ಬಂದವರು? ಇವ್ರಿಗೆಲ್ಲ ಏನ್ ಅರ್ಹತೆ ಇದೆ ರಿವ್ಯೂ ಮಾಡ್ಲಿಕ್ಕೆ? ಸೇವ್ ದ ಪ್ರೊಡ್ಯೂಸರ್ ಅಂತ ಹೇಳೋ ಮೂಲಕ ನೆಗೆಟಿವ್ ಕ್ಯಾಂಪೇನ್ ಮಾಡ್ತಿದ್ದೀರಿ. ಅದು ಮಾರಕ ಆಗ್ತಾ ಇರೋದು ಅದೇ ಪ್ರೊಡ್ಯೂಸರ್ಗೆ. ಇದು ಗೊತ್ತಾಗದೆ ಇರೋ, ಕಾಮನ್ ಸೆನ್ಸ್ ಇಲ್ಲದೆ ಇರೋ ಈ ರಿವ್ಯೂ ಸಿಸ್ಟಮ್ ಇದೆಯಲ್ಲ, ಅಂಥವ್ರಿಗೆ ಏನ್ ಹೇಳ್ತೀರಿ? ಮೇಡಮ್, ಈ ತರ ಕೆಟ್ಟ ಕಾಮೆಂಟ್ ಹಾಕೋರ್ಗೆ ಸೇವ್ ದ ಪ್ರೊಡ್ಯೂಸರ್ ಅನ್ನೋ ಕಾಮೆಂಟ್ ಹಾಕೋದೇನು ದೊಡ್ಡದಲ್ಲ. ಅದು ಅವ್ರ ಕೆಲಸ ಅದೇನೆ. ಈಗ ಸಂಪರ್ಕಿ ಅವ್ರು ಹೇಳಿದಾಗೆ ಯಾವ್ದೋ ಫ್ಯಾನ್ ಪೇಜ್ ಲಕ್ಷಾಂತರ ಹೋಗುತ್ತೆ ಅಂದ್ರೆ, ಈ ತರ ಕೆಟ್ಟ ಕೆಲಸ ಮಾಡೋ ಒಂದು ಯಾವ ಫ್ಯಾನ್, ಯಾವ ಹೀರೋನೊಳೆ ಯಾವ ಸ್ಟಾರು ಹೇಳಲ್ಲ. ಅವ್ರದ್ದೇನೋ ಅಸೋಸಿಯೇಷನ್ ಇರುತ್ತೆ, ಅಲ್ಲಿ ಮೇಂಟೆನೆನ್ಸ್ಗೆ ಅವ್ರ ಬಗ್ಗೆ ಪ್ರಮೋಟ್ ಅದರ ಆ ತರ ಬಳಕೆ ಮಾಡಿರ್ಬೋದು ಅಷ್ಟೇ. ಅದು ಯಾವ ಪೇಪರ್ ಉಲ್ಲೇಖ ಆಗಿಲ್ಲ. ಅವ್ರ ಮಾತ್ರ ಚಾರ್ಜ್ ಶೀಟ್, ನಾನು ಚಾರ್ಜ್ ಶೀಟ್ ನೋಡಿಲ್ಲ, ಆ ಚಾರ್ಜ್ ಶೀಟ್ ಏನಿದೆ ಗೊತ್ತಿಲ್ಲ. ಆ ತರ ಚಾರ್ಜ್ ಶೀಟ್ ಉಲ್ಲೇಖ ಆಗೋದು ಪೇಪರ್ ಬಂದಿರ್ಬೇಕಾಗಿತ್ತಲ್ಲ. ಅದು ಯಾವ್ದೋ ಒಂದು ಫ್ಯಾನ್ ಪೇಜ್ ಸ್ಟಾರು ಅಷ್ಟು ಕೊಟ್ಟಿದ್ದಾರೆ ಅವ್ರಿಗೆ, ಈ ತರ ಮಾಡುವಂತ ಇದು ಫಾಲ್ಸ್ ಸ್ಟೇಟ್ಮೆಂಟ್. ಇವೆಲ್ಲ ನಾನು ಒಪ್ಪಲ್ಲ. ನಾನು ಪೇಪರ್ ಬಂದ್ರೆ ಒಪ್ಕೊಂಡು ರಿಲಯಬಲ್ ಡಾಕ್ಯುಮೆಂಟ್ ಅಂತ ಹೇಳ್ಬೋದು. ಇರ್ಲಿ, ಅದು ಆಮೇಲೆ ಅಷ್ಟೇ ಮಾಡೋಣ. ನೋಡಿ ಮೇಡಮ್, ಈಗ ವಿಷ್ಣುವರ್ಧನ್ ಯಾವ್ದು ಡಾಕ್ಯುಮೆಂಟ್ ಅಲ್ಲೇ ಮಾತಾಡಲ್ಲ. ಏನು ಮೇಡಮ್, ವಿಷ್ಣುವರ್ಧನ್ ಅವರು ಅಂಬರೀಶ್ ಅವರು ಇದ್ದಾಗ ಅವ್ರು ಹೋದ ನಂತರ ಸುದೀಪ್ ಸರ್ ಮತ್ತೆ ದರ್ಶನ್ ಸರ್ ಇಬ್ರು ಅದೇ ಆಂಗಲ್ ನೋಡ್ತಾ ಇದ್ರು ಜನ. ಆದ್ರೆ ಕೆಲವು ಕಿಡಿಗೇಡಿಗಳು ಈ ಮಹಾಭಾರತದ ಹೇಗೆ ಕೈಕೆ ದಶರಥನ ಕಿವಿ ಊದಿ ರಾಮಾಯಣದಲ್ಲಿ ರಾಮಾಯಣ ಆಯ್ತು, ಹಾಗೆ ಮಹಾಭಾರತದಲ್ಲಿ ಯಾವ ತರ ಈ ಶಕುನಿ ದುರ್ಯೋಧನನ್ಗೆ ಕಿವಿ ಊದಿ ಅವ್ರನ್ನ ದೂರ ಮಾಡ್ತಾರೋ ಅದೇ ತರ ಇಲ್ಲೂ ನಡೀತಾ ಇರೋದು ಮೇಡಮ್. ಬರ್ತಾರೆ. ರಾಮ ದಶರಥ ಕೂಡ ದಡ್ಡ ಅಲ್ಲ, ದುರ್ಯೋಧನ ಕೂಡ ದಡ್ಡ ಅಲ್ಲ, ಇಬ್ರು ಬುದ್ಧಿವಂತರೆ. ಅದೇ ತರ ಇವರು ಕೂಡ ಬುದ್ಧಿವಂತರೆ. ಆದ್ರೆ ಕೆಲವು ಸರಿ ಈ ಹಿತ್ತಾಳೆ ಕಿವಿಗಳ ಮಾತು ಬರ್ತಾವಲ್ಲ, ಅದನ್ನ ಕೇಳಿ ಸ್ವಲ್ಪ ಮನಸ್ಸು ಚೇಂಜ್ ಆಗುತ್ತಿಲ್ಲ ಅಂತಲ್ಲ. ಅಂತ ರಾಜ ಮಹಾರಾಜರು ದೈವ ಸಮಾನರಿಗೆ ಆಗಿದೆ ಅಂದ್ಮೇಲೆ ನಾವು ಮನುಷ್ಯ ಮಾತ್ರ ಹಾಗೆ ಆಗುತ್ತದು, ಆಗಲ್ಲ ಅಂತ ಹೇಳಕ್ ಆಗಲ್ಲ. ಬಟ್ ಈಗ ಸುದೀಪ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಪೈರಸಿ ವಿರುದ್ಧ ಮಾತಾಡಿದ್ದು
ಅಂದ್ಮೇಲೆ ಅದು ಬಿಟ್ಬಿಡಾಕಂದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗ್ಬಾರ್ದು. ಆ ಫ್ಯಾನ್ಗಳು ಕೂಡ ಈ ತರ ಕೆಟ್ಟ ಕಾಮೆಂಟ್ಗಳನ್ನ ಹಾಕೋ ಬದಲು ಏನಾದ್ರೂ ಕಾಮೆಂಟ್ ಹಾಕಿದ್ರೆ ವಾಸ್ತವ ನೋಡ್ಕೊಂಡು ಕಾಮೆಂಟ್ ಹಾಕ್ಬೇಕು. ಈ ಸೇವ್ ದ ಪ್ರೊಡ್ಯೂಸರ್ ಅನ್ನೋದು ತಪ್ಪು. ಮತ್ತೆ ಯಾವುದೇ ಒಬ್ಬ ನಿಜವಾದ ಫ್ಯಾನು, ನಿಜವಾದ ಸ್ಟಾರು ತನ್ನ ಫ್ಯಾನ್ ಬೇಸ್ ಅನ್ನ, ತನ್ನ ಫ್ಯಾನ್ ಫಾಲೋವರ್ಸ್ ನ ಒಂದು ಸಿನಿಮಾ ಬೀಳಿಸಿ ಅಂತ ಯಾರು ಹೇಳಲ್ಲ ಮೇಡಮ್. ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ನಾನು ಶುರುವಲ್ಲೇ ಹೇಳ್ದಾಗೆ 250 ಸಿನಿಮಾ ಬಿಡುಗಡೆ ಆದ್ರೂ ಕೂಡ ಗೆಲ್ತಾ ಇರೋದು 4-5 ಸರ್. ಹಾಗಾದ್ರೆ ಮಿಕ್ಕ 245 ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ ಪ್ರೊಡ್ಯೂಸರ್ಗಳ ಕತೆ ಏನಾಗಿರ್ಬೋದು ಸರ್? ಅವ್ರ ಮನೆ ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನಾಗಿರ್ಬೋದು? ಈ ಚಿತ್ರರಂಗದಲ್ಲಿ ದುಡಿತಾ ಇರತಕ್ಕಂತ ತಂತ್ರಜ್ಞರು, ಚಿಕ್ಕ ಪುಟ್ಟ ನಟರು, ನಟಿಯರು, ಸಹ ಕಲಾವಿದರು, ಇವ್ರ ಪರಿಸ್ಥಿತಿ ಏನಾಗಿರಬಹುದು? ಈ ಸೇವ್ ಸಹ ಕಲಾವಿದರು, ಸೇವ್ ಪ್ರೊಡ್ಯೂಸರ್ಗಳು, ಆ 245 ಚಿತ್ರದ್ದು ಇಂಥ ಕ್ಯಾಂಪೇನ್ಗಳು, ಅಭಿಮಾನಿ, ನಾನು ಯಾವುದೇ ನಟನ ಅಭಿಮಾನಿ ಆಗ್ಲಿ ಸರ್, ಇಂಥ ನಟರ ಅಭಿಮಾನಿಗಳಿಂದ ಇಂಥದ್ದೊಂದು ಕ್ಯಾಂಪೇನ್ ಮಾಡಬೇಕು ಅನ್ನೋ ಮನಸ್ಥಿತಿ ಅಥವಾ ಆತರ ಚಿಂತನೆ ಬರ್ತಾನೆ ಇಲ್ವಲ್ಲ ಸರ್? ಬರೀ ಕಂಡೋರ್ ಮನೆ ಹೆಣ್ಮಕ್ಳ ಬಗ್ಗೆ, ಕಂಡ ಹೀರೋ ಬಗ್ಗೆ, ಅವ್ರದ್ದೇನೋ ಪರ್ಸನಲ್ ಲೈಫ್ ಬಗ್ಗೆ ಈ ಬ್ಯಾಟಲ್ ಕಂಡಷ್ಟು ಪ್ರಖರವಾಗಿ ಕನ್ನಡ ಚಿತ್ರೋದ್ಯಮವನ್ನ ಉದ್ಧಾರ ಮಾಡಬೇಕು ಅಂತ ಹೇಳಿ ಯಾವ ನಟನ ಅಭಿಮಾನಿಗಳು ಪ್ರಯತ್ನ ಮಾಡ್ತಿದ್ದಾರೆ? ಮೇಡಮ್, ಇವತ್ತು ಯಾರು ಹಾಕಿದಾರೋ ಅವ್ರನ್ನ ಕೇಳಬೇಕು. ನೀವ್ ಹೇಳಿ ಸರ್, ನೀವು ಅಭಿಮಾನಿ ಅಲ್ವಾ? ಮೇಡಮ್, ನಾನು ಅಭಿಮಾನಿ, ಒಳ್ಳೆ ಅಭಿಮಾನಿ. ನಾನು ಒಳ್ಳೆ ಅಭಿಮಾನಿ ಮೇಡಮ್. ಅವ್ರು ಹೇಳಿ. ನಾನು ಒಳ್ಳೆ ಅಭಿಮಾನಿ, ನಾನು ಒಳ್ಳೆ ಕೆಲಸನೇ ಹಾಕ್ದೋರ್ದು ಬಿಟ್ಬಿಡಿ ಸರ್, ಹಾಕ್ದೋರ್ ಬಿಟ್ಬಿಡಿ. ನಾನು ಕೇಳಿದ್ದೇನು, ಕನ್ನಡ ಚಿತ್ರೋದ್ಯಮವನ್ನ ನಿಜವಾಗ್ಲೂ ಉಳಿಸಬೇಕು ಅನ್ನೋ ಪ್ರಯತ್ನ ಅಭಿಮಾನಿಗಳಿಂದ ಏನಾಗ್ತಾ ಇದೆ? ಕನ್ನಡ ಚಿತ್ರೋದ್ಯಮದಲ್ಲಿ ಎಷ್ಟೋ ಜನ ಪ್ರೊಡ್ಯೂಸರ್ಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲ್ ಹೋಗಿದ್ದಾರೆ. ಅವ್ರ ಬಗ್ಗೆ ಕಾಳಜಿ ಯಾವ ನಟನ ಅಭಿಮಾನಿಗಳಿಗಿದೆ? ದೊಡ್ಡ ದೊಡ್ಡ ಅಸೋಸಿಯೇಷನ್ ಇದೆ ಸರ್. ಚಿಕ್ಕಪುಟ್ಟ ಅಭಿಮಾನಿಗಳನ್ನ ನಿಮ್ಮಿಂದ ಪ್ರಯತ್ನನೇ. ನಾನು ಡಿ ಬಾಸ್ ಅಭಿಮಾನಿ ಆಗಿರ್ಬೋದು, ಎಲ್ಲಾ ಸಿನಿಮಾಗಳನ್ನು ನಾನು ನೋಡ್ತೀನಿ. ಯಾವ ಸಿನಿಮಾನು ನಾನು ಏನೋ ಪೈರಸಿ ಬಂದ್ಬಿಟ್ಟಿದೆ, ಲಿಂಕ್ ಬಂದ್ಬಿಟ್ಟಿದೆ ಅಂದ್ಬಿಟ್ಟು ನಾವ್ಯಾವ್ದು ತೆಗೆದು ನೋಡಲ್ಲ. ಈಗ ಫಾರ್ ಎಕ್ಸಾಂಪಲ್ ವಾಟ್ಸ್ಆಪ್ ಮೆಸೇಜ್ ಇಂಟೆಂಟ್ ಎನ್ಕ್ರಿಪ್ಟೆಡ್, ಕರೆಕ್ಟಾ? ಟೆಲಿಗ್ರಾಮ್ ಮೆಸೇಜ್ ಇಂಟೆಂಟ್ ಎನ್ಕ್ರಿಪ್ಟೆಡ್. ಈಗ ಅಲ್ಲಿ ಬರೋ ಲಿಂಕ್ ಅನ್ನ ಹುಡುಕ್ಬಿಟ್ಟು ಏನ್ ಕಂಡಿಡಿತೀರಾ ಹೇಳಿ? ನಿಮ್ ಮೆಸೇಜ್ಗಳನ್ನೇ ನೋಡಕ್ ಆಗ್ತಾ ಇಲ್ಲ ನೀವು ಪರ್ಸನಲಿ, ಕರೆಕ್ಟ್ ಹಂಗ? ಬೆಳೆಸೋ ಪ್ರಯತ್ನ, ಉಳಿಸೋ ಪ್ರಯತ್ನ ಏನಾಗ್ತಿದೆ? ಥಿಯೇಟರ್ ಹೋಗಿ ಸಿನಿಮಾವನ್ನ, ಸರ್ ನಾನು ದರ್ಶನ್ ಅವರ ಅಭಿಮಾನಿನೂ ಅಲ್ಲ, ಸುದೀಪ್ ಅವರ ಅಭಿಮಾನಿನೂ ಅಲ್ಲ ಅಂದ್ರೂ ಕೂಡ ಒಬ್ಬ ಕನ್ನಡತಿ ಆಗ್ಬಿಟ್ಟು ಕನ್ನಡ ಸಿನಿಮಾವನ್ನ ಚಿತ್ರರಂಗಕ್ಕೆ ಹೋಗಿ ನೋಡ್ತೀನಿ. ಇದು ಎಲ್ಲಾ ಕನ್ನಡಿಗರು ಮಾಡೋ ಕೆಲಸ. ಬಟ್ ಒಂದು ಫ್ಯಾನ್ ಅಸೋಸಿಯೇಷನ್, ನಾವ್ ಇಂಥ ನಟನ ಅಭಿಮಾನಿಗಳು ಅಂತ ಸಂಘ ಕಟ್ಕೊಂಡಿರುವವರು ಚಿತ್ರ ಮಂದಿರಕ್ಕೆ ಹೋಗಿ ಚಿತ್ರ ನೋಡೋದು ಅಷ್ಟೇ ಅಲ್ಲ ಸರ್, ಚಿತ್ರೋದ್ಯಮವನ್ನ ಉಳಿಸ್ಲಿಕ್ಕೆ ಮಾಡ್ತಿರೋ ಪ್ರಯತ್ನಗಳು ಯಾವ ರೀತಿ ಇದೆ ಅಷ್ಟೇ ನನ್ನ ಸಿಂಪಲ್ ಪ್ರಶ್ನೆ. ಮೇಡಮ್, ನಾವು ಸಿನಿಮಾ ಹೋಗಿ ನೋಡೋದೇನೆ ಆ ಸಿನಿಮಾ ಉಳಿಸ್ದಂಗೆ. ಅದು ಬಿಟ್ರೆ ಸೋಷಿಯಲ್ ಮೀಡಿಯಾ ವಾರ್ಗಳು. ಚಿತ್ರರಂಗ ಉಳಿದ್ರೇನೆ ಈ ಸ್ಟಾರು ಪಾರ್ ಅಲ್ಲ. ಚಿತ್ರರಂಗನಲ್ಲಿ ಏನ್ ಉಳಿತಾರೆ, ಏನ್ ಮಾಡ್ತಾರೆ ಅವರು? ಎಲ್ಲಾ ಸ್ಟಾರು ಕೂಡ ತಮ್ಮ ಫ್ಯಾನ್ಗಳಿಗೆ ಚಿತ್ರರಂಗ ಉಳಿಬೇಕು, ತಾವು ಮೆರಿಬೇಕು, ತಾವು ಒಳ್ಳೆ ಹೀರೋ ಆಗ್ಬೇಕು ಅಂದ್ರೆ, ತಾವು ಸ್ಟಾರ್ ಪಟ್ಟ ಬೇಕು, ಸ್ಟಾರ್ ಕಟ್ಟಬೇಕು ಅಂದ್ರೆ ಎಲ್ಲ ಅವ್ರವ್ರ ಫ್ಯಾನ್ಗಳಿಗೆ ಕನ್ನಡ ಚಿತ್ರಗಳನ್ನು ನೋಡಿ ಚಿತ್ರರಂಗ ಉಳಿಸಿ ಅನ್ನೋ ಅಭಿಯಾನ ಮಾಡ್ಬೇಕಷ್ಟೇ ಹೊರತು ಈ ತರ ಕಿತ್ತೋತ್ತರ ಕಾಮೆಂಟ್ಗಳು ಹಾಕೊಂಡು ಎಷ್ಟು ಕಷ್ಟ ಇದೆ ಸರ್ ಇಂಥ ಪರಿಸ್ಥಿತಿಯಲ್ಲಿ. ಒಂದ್ ಕಡೆ ಪೈರಸಿ, ಮತ್ತೊಂದ್ ಕಡೆಯಲ್ಲಿ ಫ್ಯಾನ್ಸ್ ವಾರು, ಮತ್ತೊಂದ್ ಕಡೆಯಲ್ಲಿ ನೆಚ್ಚಿನ ನಟ ಜೈಲ್ ಪಾಲು, ಮತ್ತೊಂದ್ ಕಡೆಯಲ್ಲಿ ಮತ್ತೊಬ್ಬ ನಟನ ಚಿತ್ರ ಫಸ್ಟ್ ಡೇನೆ ಕೆಟ್ಟ ರಿವ್ಯೂ. ಇದಕ್ಕಿಂತ ಪರಿಸ್ಥಿತಿ ಬೇಕಾ ಸರ್? ಆ ಸ್ಪಾರ್ಕ್ ಹುಟ್ಲಿಕ್ಕೆ ಕನ್ನಡ ಚಿತ್ರೋದ್ಯಮವನ್ನ ಉಳಿಸುವ ಜವಾಬ್ದಾರಿ ಅಭಿಮಾನಿಯಾಗಿ ನಂದು ಕೂಡ. ನಾನು ಇದಕ್ಕೊಂದು ಸ್ಟೆಪ್ ತಗೊಳ್ತೀನಿ. ಇದಕ್ಕಿಂತ ಸಮಯ ಬೇಕಾ ಸರ್? ಇಸ್ ದಿಸ್ ನಾಟ್ ದ ರೈಟ್ ಟೈಮ್? ಎಸ್ ಮೇಡಮ್, ತಗೋಬೇಕು. ಅದೇ ಹೇಳ್ತಾ ಇದ್ರು ಮೇಡಮ್. ಈಗ ಸ್ಟಾರ್ ಅಂದ್ಕೊಂಡಿರೋರು ಬಡವ್ರ ಮಕ್ಕಳು ಬೆಳಿಬೇಕು ಅಂತಾರ ಹೊರತು ಯಾರ ಮಕ್ಕಳು ಬೆಳೆಯಲ್ಲ ಮೇಡಮ್. ಒಬ್ಬ ಬಡವ ಏನಾದ್ರು ಚಿಕ್ಕ ಪುಟ್ಟ ಆರ್ಟಿಸ್ಟ್ ಒಂದು ಆಡಿಯೋ ರಿಲೀಸ್ ಮಾಡ್ಬೇಕಾದ್ರೆ, ಒಂದು ಪಿಕ್ಚರ್ ರಿಲೀಸ್ ಮಾಡೋ ಯಾವ ಹೀರೋನು ಬರಲ್ಲ ಮೇಡಮ್. ಅದ್ರ ಕೆಲವು ಜನ ಬರ್ತಾ ಇದ್ರೆ, ಅದರಲ್ಲಿ ಮೇನ್ ದರ್ಶನ್ ಚಿಕ್ಕ ಪುಟ್ಟ ಸಿನಿಮಾಗಳು ಬರ್ತಾ ಇದ್ರು ಅವರು. ಬಟ್ ಈಗಿನ ಹೀರೋಗಳು ಯಾರು ಚಿಕ್ಕ ಪುಟ್ಟ ಸಿನಿಮಾ ಬರೋದೇ ಇಲ್ಲ ಮೇಡಮ್. ಅವ್ರು ಏನು ದೊಡ್ಡ ದೊಡ್ಡ ಸ್ಟಾರ್ ಬೇಸ್ ಇರಬೇಕು, ಆ 5 ಸ್ಟಾರ್ ಹೋಟೆಲ್ ಅಲ್ಲಿ ಒಂದು ಸಮಾರಂಭ ಮಾಡಬೇಕು ಅಂತದಕ್ಕೆ ಮಾತ್ರ ಬಂದು ಟೇಪ್ ಕಟ್ ಮಾಡ್ತಾರೆ, ಆಡಿಯೋ ರಿಲೀಸ್ ಮಾಡ್ತಾರೆ ಹೊರತು ನೀವು ಚಿಕ್ಕ ಪುಟ್ಟ, ಯಾಕಂದ್ರೆ ಒಬ್ಬ ಪಿಕ್ಚರ್ ಮಾಡ್ಬೇಕಂದ್ರೆ ಒಂದು ಸ್ಟಾರ್ ಹೋಟೆಲ್ ಮಾಡ್ಬೇಕು, ಅದು ಒಂದು 2.5-3 ಲಕ್ಷ ಬೇಕು. ಅವ್ನ್ ಪಿಕ್ಚರ್ಗೆ ಅಷ್ಟು ಖರ್ಚು ಮಾಡ್ತಾ ಇರ್ತಾನೆ ಪಾಪ, ಅವ್ರೆಲ್ ಮಾಡಕ್ಕಾಗತ್ತೆ? ಈ ತರ ಬಡವ್ರ ಮಕ್ಕಳು ಬೆಳಿಬೇಕು, ಚಿಕ್ಕ ಪುಟ್ಟ ಪಿಕ್ಚರ್ ಬರಬೇಕು ಅಂದ್ರೆ ಪ್ರತಿಯೊಬ್ಬ ಸ್ಟಾರ್ ಅನ್ನು ಇನ್ವೈಟ್ ಮಾಡಿದ ತಕ್ಷಣ ಅವ್ರು ಟೈಮ್ ಮಾಡ್ಕೊಂಡ್ ಬಂದು ಪಿಕ್ಚರ್ ಪ್ರಮೋಟ್ ಮಾಡಿದ್ರೆ ಅವ್ರ ಸಿನಿಮಾನು ಗೆಲ್ಲುತ್ತೆ, ಎಲ್ಲಾ ಸಿನಿಮಾನು ಗೆಲ್ತವೆ ಮೇಡಮ್. ಟೈಮ್ ಎಲ್ಲಿದೆ? ನಾನು ನರಸಿಂಹ ಸರ್ ಕೇಳ್ತೀನಿ ಸರ್. ನೀವು ಅವಾಗ್ಲೇ ವಿಷ್ಣುವರ್ಧನ್ ಅವರು, ಅಂಬರೀಶ್ ಅವರು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ರಿ ಸರ್. ಈಗ ಅಭಿಮಾನಿಗಳ ವಿಚಾರ ಪಕ್ಕಕ್ಕಿಡೋಣ, ಅಭಿಮಾನದ ಉದ್ರೇಕದಲ್ಲಿ ಹಿಂಗೆಲ್ಲ ಮಾಡ್ತಿದ್ದಾರೇನೋ ಅದ್ರ ಬಗ್ಗೆನೂ ನಾವು ಮತ್ತೆ ಚರ್ಚೆ ಮಾಡೋಣ, ಬೇಡ ಅನ್ನೋಲ್ಲ. ಬಟ್ ಒಬ್ಬ ನಟನಾಗಿ ಅಥವಾ ನಟನ ಕುಟುಂಬಸ್ಥರಿಗೆ ಅಥವಾ ಚಿತ್ರೋದ್ಯಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವವರಿಗೆ ಅವ್ರದ್ದು ಜವಾಬ್ದಾರಿ ಇದೆ ಅಲ್ವಾ ಸರ್? ನಾನು ಮತ್ತೆ ಕೇಳ್ತೀನಿ, ಸುದೀಪ್ ಅವರಿಗೆ
ಹುಬ್ಬಳ್ಳಿ ಅಂತ ವೇದಿಕೆಯಲ್ಲಿ ನಿಂತ್ಕೊಂಡು ಚಿತ್ರವನ್ನ ಪ್ರಮೋಟ್ ಮಾಡೋ ಸಂದರ್ಭದಲ್ಲಿ ಯುದ್ಧಕ್ಕೆ ಆಹ್ವಾನ ಕೊಡೋ ನೆಸೆಸಿಟಿ ಇತ್ತ? ವಿಷ್ಣುವರ್ಧನ್ ಅವ್ರು ಯಾವತ್ತಾದ್ರೂ ಇಂಥ ಪ್ರಯತ್ನ ಮಾಡಿದ್ರ ಸರ್? ಅವ್ರ ಬಾಯಲ್ಲಿ ಯುದ್ಧಕ್ಕೆ ರೆಡಿಯಾಗಿ ಅನ್ನೋ ಮಾತು ಬಂದಿತ್ತ? ಹಾಗೆ ದರ್ಶನ್ ಅವ್ರ ಪರವಾಗಿ ಚಿತ್ರವನ್ನ ಪ್ರಮೋಟ್ ಮಾಡ್ಲಿಕ್ಕೆ ಹೋದ ವಿಜಯಲಕ್ಷ್ಮಿ ಮೇಡಮ್ ಅವರು, ವಿತ್ ರೆಸ್ಪೆಕ್ಟ್ ನಾನು ಹೇಳ್ತಾ ಇದ್ದೀನಿ, ವಿಜಯಲಕ್ಷ್ಮಿ ಮೇಡಮ್ ಅವರು ದರ್ಶನ್ ಅವ್ರ ಆಚೆ ಇದ್ದಾಗ ಇವರೆಲ್ಲ ಎಲ್ಲಿರ್ತಿದ್ರು ಗೊತ್ತಿರಲಿಲ್ಲ, ಇವಾಗ ಬಂದು ಮಾತನಾಡ್ತಿದ್ದಾರೆ. ಇಂಥ ಹೇಳಿಕೆ ಕೊಡೋ ಪ್ರಯತ್ನವನ್ನ ಅಂಬರೀಶ್ ಅವರಾಗ್ಲಿ ಅವ್ರ ವೈಫ್ ಸುಮಲತಾ ಅವರಾಗ್ಲಿ ಯಾವತ್ತಾದ್ರೂ ಮಾಡಿದ್ರ ಸರ್? ಇದು ಅವ್ರ ಜವಾಬ್ದಾರಿ ಅಲ್ವಾ? ಅಭಿಮಾನಿಗಳನ್ನ ಪ್ರವೋಕ್ ಮಾಡದೇ ಇರೋ ರೀತಿಯಲ್ಲಿ ವರ್ತನೆ ಮಾಡೋದು ನಟರ ಕುಟುಂಬಸ್ಥರ ಜವಾಬ್ದಾರಿ ಅಲ್ವಾ ನರಸಿಂಹಲು ಸರ್? ಖಂಡಿತ ಮೇಡಮ್, ಅದು ಅವ್ರ ಕರ್ತವ್ಯ. ಯಾವುದೇ ಹೆಚ್ಚು ಎತ್ತರಗಾರ ಬೆಳೆದಿರ್ಲಿ, ಇಂಥ ಪ್ರವೋಕ್ ಮಾಡೋದು ಮಾಡಲೇಬಾರ್ದು. ಯಾವ ಸ್ಟಾರ್ ಆಗ್ಬೋದು, ಅವ್ರ ಫ್ಯಾಮಿಲಿ ಆಗ್ಬೋದು, ಮಾಡಲೇಬಾರ್ದಾಗಿತ್ತು. ಮೊದಲಿಂದಾನೇ ಇದ್ದಾರೆ, ಆದ್ರೆ ಈ ತರ ಬೀದಿ ರಂಪಾಟ ಮಾಡ್ತಾ ಇರಲಿಲ್ಲ. ಆದ್ರೆ ಮಾಡಿದ್ದಾರೆ, ಅದಕ್ಕೆ ಸಂಜಾಯಿಸಿ ಕೊಟ್ಟಿದ್ದಾರೆ. ನಾನು ಈ ಪೈರಸಿ ವಿರೋಧ ಅಂತ ಅವ್ರು ಹೇಳಿದ್ದಾರೆ, ಇವರೊಂದು ಇನ್ನೊಂದು ಕಡೆ ಏನೋ ಹೇಳ್ಕೊಂಡಿದ್ದಾರೆ. ಬಟ್ ಇದು ಯಾಕಂದ್ರೆ ಬೀದಿ ರಂಪಾಟ ಆಗ್ತಾ ಇದೆ. ತಾವ್ ಹೇಳ್ತಾ ಇದ್ರಿ 250 ಮೇಡಮ್ ಇವತ್ತು ವರ್ಷದಲ್ಲಿ ಬರ್ತಾ ಇರೋದು. ನಿಮ್ಗೆ ಗೊತ್ತಾದಾಗ 250, 300 400 ಫಿಲ್ಮ್ಗಳು ರೆಡಿ ಆಗ್ತಾ ಇದ್ದಾವೆ. ಎಷ್ಟು ವೇಸ್ಟ್ ಆಗ್ತಾ ಇದೆ ಅಂದ್ರೆ ಒಂದೊಂದು ಸ್ಟೇಟ್ ಅಲ್ಲಿ, ನಮ್ಮ ಕರ್ನಾಟಕದಲ್ಲೇ 400 ಫಿಲ್ಮ್ ರೆಡಿ ಆಗುತ್ತೆ. ಆದ್ರೆ ಈ 205 150 ಗ್ಯಾಪ್ ಇದೆಯಲ್ಲ, ಒಂದು ತೆರೆ ಕಾಣ್ತಾ ಇಲ್ಲ. ಫಿಲ್ಮ್ ಮಾಡ್ತಾ ಇದ್ದಾರೆ, ಫಸ್ಟ್ ಕಾಪಿ ಬರ್ತಾ ಇದೆ, ಅಲ್ಲಿಗೆ ತಗೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ದುಡ್ಡು ಬೇಕು. ಹೋದಾಗ ಸಿನಿಮಾಗೆ ಯಾರು ಆಡಿಯನ್ಸ್ ಬರಲ್ಲ, ಇನ್ನೂ ಲಾಸ್ ಆಗತ್ತೆ. ಹಾಗಾಗಿ 150 ಫಿಲ್ಮ್, ಒಂದು ವರ್ಷಕ್ಕೆ 150 ಫಿಲ್ಮ್ ಮೂಲ ಗುಂಪಾಗ್ತಾ ಇದೆ. ಸಾವಿರಾರು ಕೋಟಿ ಒಂದೊಂದು ಸ್ಟೇಟ್ ಅಲ್ಲಿ ಲಾಸ್ ಆಗ್ತಾ ಇದೆ. ಅದೇ ಪಕ್ಕದ ಸ್ಟೇಟ್ಗಳಲ್ಲಿ ಒಂದು ಸಿನಿಮಾ ಅಂತ ರಿಲೀಸ್ ಆದಾಗ ಹೌದು, ಚಿಕ್ಕ ಆರ್ಟಿಸ್ಟ್ ಆಗ್ಲಿ ದೊಡ್ಡ ಆರ್ಟಿಸ್ಟ್ ಆಗ್ಲಿ ಕಂಟೆಂಟ್ ಇದ್ದಾಗ ಹೋಗಿ ನೋಡಿ ಎಂಜಾಯ್ ಮಾಡೋರು. ನಮ್ಮ ಸ್ಟೇಟ್ ಅಲ್ಲಿ ಹಂಗಲ್ಲ. ಇದೇ ಡಿಫರೆನ್ಸ್ ಆಗಿದೆ. ಚೆನ್ನಾಗಿದೆ ಅಂದಾಗ ಆಡಿಯನ್ಸ್ ಥಿಯೇಟರ್ ಕಡೆಗೆ ಬರ್ತಾರೆ, ಇಲ್ಲಾಂದ್ರೆ ಬರೋದೇ ಇಲ್ಲ. ಮಾರ್ನಿಂಗ್ ಶೋ ಅಲ್ಲೇ ವಾಂಟೆಡ್ ಆಫ್ ಆಡಿಯನ್ಸ್. ಯಾಕೆ ಇಂಡಸ್ಟ್ರಿ ಬೆಲೆ ಐತೆ, ಎಷ್ಟು ಕೋಟಿಗಳು ಲಾಸ್ ಆಗ್ತಾ ಇದೆ ಗೊತ್ತಾ? ಪ್ರೊಡ್ಯೂಸರ್ಗಳ ಪರಿಸ್ಥಿತಿ ಹೇಳಿ. ಇಷ್ಟೇ ಇರೋದು, ಮಾರ್ಕೊಳ್ತಾರೆ ಹೋಗ್ತಾರೆ. ಎಷ್ಟು ಜನ ಇವತ್ತಿನ ದಿನ ಬೀದಿ ಪಾಲಾಗಿದ್ದಾರೆ ಗೊತ್ತಾ? ನಮ್ಮ ನಾಯಕ ನಟರು ಎಷ್ಟು ಜನನು ಅವ್ರಿಗೆ ಸರಿಯಾಗಿ ಫೀಡ್ ಆಗದೆ ಎಷ್ಟು ಜನ ಇದಾರೆ ಗೊತ್ತಾ? ನಮ್ಗೆ ಗೊತ್ತಾಗುತ್ತೆ ಇಂಡಸ್ಟ್ರಿಯಲ್ಲಿ. ಎಲ್ಲರೂ ಕಷ್ಟದಲ್ಲಿದ್ದಾರೆ. ಆದ್ರೆ ಇವರು ಕೆಲವರು ಕಿಡಿಗೇಡಿಗಳು ಮಾಡುವಂತದ್ದು, ಇವ್ರಿಗೆ ಪ್ರವೋಕ್ ಮಾಡ್ಬಿಟ್ಟು ಇಂತ ಇದೆಯಲ್ಲ, ಕೆಟ್ಟ ವಾತಾವರಣ ಇವತ್ತಿನ ದಿನ ಇಂಡಸ್ಟ್ರಿಯಲ್ಲಿ. ಸಂಪರ್ಕ ಅವರೇ, ಲೆಟ್ಸ್ ಎಕ್ಸ್ಪೋಸ್ ಆಲ್ ಟುಡೇ. ಈ ನಟರ ಜವಾಬ್ದಾರಿ ಬಗ್ಗೆ ನಾವು ಮಾತನಾಡ್ತಿದೀವಿ. ಕನ್ನಡ ಚಿತ್ರೋದ್ಯಮ ಉದ್ಧಾರ ಆಗಬೇಕು ಅನ್ನೋ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಅನ್ನ ಬಿಟ್ರೆ ಯಾವ ದೊಡ್ಡ ನಟರು ನಿಜವಾಗ್ಲೂ ಕೂಡ ಚಿತ್ರೋದ್ಯಮವನ್ನ ಉದ್ಧಾರ ಮಾಡೋ ಕೆಲಸ ಮಾಡ್ತಿದ್ದಾರೆ? ಎಲ್ಲಾ ಸೂಪರ್ ಸ್ಟಾರ್ ಗಳಿಗೆ ಸರ್ ಪಾನ್ ಇಂಡಿಯಾ ಮೂವಿನೇ ಬೇಕು. ಪಾನ್ ಇಂಡಿಯಾ ಮೂವಿ, ಅದಕ್ಕೆ ದುಡ್ಡು ಹಾಕೋಷ್ಟೊತ್ತಿಗೆ ಪ್ರೊಡ್ಯೂಸರ್ ಸತ್ತೋದ್ರೂ ಪರವಾಗಿಲ್ಲ, ಇದಕ್ಕೆ ನಾವು 2-3 ವರ್ಷ ಕಾದ್ರೂ ಪರವಾಗಿಲ್ಲ. ಒಬ್ಬ ದೊಡ್ಡ ನಟನ ಸಿನಿಮಾ ರಿಲೀಸ್ ಆದ್ರೆ ಚಿತ್ರೋದ್ಯಮ ಉಸಿರಾಡುತ್ತೆ. ಬೇಕಾಗಿಲ್ಲ ನಾನು 2 ವರ್ಷ 3 ವರ್ಷ ಟೈಮ್ ತಗೊಂಡಾದ್ರೂ ಪರವಾಗಿಲ್ಲ, ನಾನು ಪಾನ್ ಇಂಡಿಯಾ ಸಿನಿಮಾನೇ ಮಾಡೋದು. ಪ್ರೊಡ್ಯೂಸರ್ ಇಡೀ ಇಂಡಿಯಾದಲ್ಲಿ ಪ್ರಮೋಟ್ ಮಾಡಬೇಕು, ಇಡೀ ಇಂಡಿಯಾಕ್ಕೆ ತಲುಪೋ ರೀತಿ. ಇದು ಯಾವ ಜವಾಬ್ದಾರಿ ಸರ್? ಯಾವ ಜವಾಬ್ದಾರಿ ಇದು? ನಟರ ಜವಾಬ್ದಾರಿ ಬಗ್ಗೆ ಮಾತಾಡ್ತೀನಿ. ಈ ಫ್ಯಾನ್ಗಳ ಸೈಕಿ ಬಗ್ಗೆ ಒಂದು ನಾನು ಮತ್ತೆ ಬರ್ತೀನಿ. ಯಾರು ಫ್ಯಾನ್ ಅಥವಾ ಮೈಂಡ್ ಸೆಟ್ ಅಂತ ಹೇಳ್ತಾ ಇದಾರಲ್ಲ, ನಿಮ್ಯಾನ್ಸ್ ಅವರು ಒಂದು ಸ್ಟಡಿ ಮಾಡಿದ್ದಾರೆ. ಫ್ಯಾನ್ ಮೈಂಡ್ ಸೆಟ್ ಹೇಗಿರುತ್ತೆ, ವೈ ದಟ್ ಸೈಕಾಲಜಿಕಲ್ ಡಿಫರೆನ್ಸ್ ಆಗುತ್ತೆ, ಯಾಕೆ ಈ ತರ ವರ್ತನೆ ಮಾಡ್ತಾರೆ, ಯಾಕೆ ಡಿಪ್ರೆಷನ್ ಆದ್ರೆ ಈ ತರ ಸರ್ಕಾಸ್ಟಿಕ್ ಕಮೆಂಟ್ ಹಾಕ್ತಾರೆ ಅನ್ನೋದನ್ನ ನಿಮ್ಯಾನ್ಸ್ ಸ್ಟಡಿ ಇದೆ. ಅದು ಗೂಗಲ್ ಅಲ್ಲಿ ಮಾಡಿದ್ರೆ ಇಂಟರ್ನೆಟ್ ಯೂಸರ್ಸ್ ಮೈಂಡ್ ಸೆಟ್ ಅಂತ ಒಂದಿದೆ. ಸೊ ಅದನ್ನ ನಾವು ಫೇಮಸ್ ಆಗಿ ಕರೆಯೋದು ರೇಣುಕಾ ಸ್ವಾಮಿ ಫ್ಯಾನ್ ಮರ್ಡರ್ ಕೇಸ್ ಅಂತಾನೆ ಅವರು ಮಾಡೋದು. ಅವನು ಯಾವ DNA ಇತ್ತು ಅವನ ಹತ್ರ? ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ಇಟ್ಸೆಲ್ಫ್ ಕರಪ್ಟೆಡ್. ಅದೇ ನಂತರ ಪ್ಲೀಸ್ ನಿಮ್ಮ ಮಾಹಿತಿಗೆ ಹೇಳ್ತಾ ಇರೋದು, ನಿಮ್ಮ ಮಾಹಿತಿಗೆ ಹೇಳ್ತಾ ಇರೋದು, ನಿಮ್ಮ ಮಾಹಿತಿಗೆ ಹೇಳ್ತಾ ಇರೋದು. ನನ್ನ ಪ್ರಶ್ನೆಗೆ ಬನ್ನಿ ಸಂಬರ್ಗಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಅದೇ ಸೇಮ್ ಆತನಿಗೆ ಪರಪನಗರ ಆಯ್ತು, ಅದೇ ಫ್ಯಾನ್ ಇಂದ ಅವನಿಗೆ ಬೇಲ್ ಕ್ಯಾನ್ಸಲ್ ಆಯ್ತು. ಎಲ್ಲಿ? ಸುಪ್ರೀಂ ಕೋರ್ಟ್ ಅಲ್ಲಿ. ಸುಪ್ರೀಂ ಕೋರ್ಟಿನ ಜಸ್ಟಿಸ್ ಪಾರಿವಾಲ್ ಹೇಳ್ತಾರೆ ಗೊತ್ತಾ, ಈ ತರ ಫ್ಯಾನ್ ಫೆನಾಟಿಕ್ ಇದೆ. ಐ ಆಮ್ ರಿಯಲಿ ಸರ್ಪ್ರೈಸ್ಡ್. ಇಟ್ಸ್ ಆನ್ ಡಾಕ್ಯುಮೆಂಟ್. ಐ ಆಮ್ ಸರ್ಪ್ರೈಸ್ಡ್ ಬೈ ದ ಆಟಿಟ್ಯೂಡ್ ಆಫ್ ದ ಫ್ಯಾನ್ಸ್, ದರ್ ಬಿಹೇವಿಯರ್ ಅಂತ ಜಜ್ಮೆಂಟ್ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ. ಅದೇ ಫ್ಯಾನ್ ಇಂದ ಅವರಿಗೆ ಜೈಲ್ ಆಯ್ತು, ಅದೇ ಫ್ಯಾನ್ ಇಂದ ಬೇಲ್ ಕ್ಯಾನ್ಸಲ್ ಆಯ್ತು, ಅದೇ ಫ್ಯಾನ್ ಇಂದ ಸೊ ಈ ಫ್ಯಾನ್ ಇದು ಫ್ಯಾನ್ ಬಗ್ಗೆ ಹೇಳಿದ್ದು. ಸುಪ್ರೀಂ ಕೋರ್ಟ್ ಜಜ್ಮೆಂಟ್.
ಅಗ್ರಿಡೆಂಟ್ ನಟರ ಜವಾಬ್ದಾರಿ ಬಗ್ಗೆ ಮಾತಾಡಿ ಸಂಬರ್ಗಿ ಈಗ ಸರ್. ನಾವು ನಾನು judgment ಬಗ್ಗೆ ಮಾತಾಡಕ್ ಬಂದಿಲ್ಲ ಇಲ್ಲಿ. ಪಾನ್ ಇಂಡಿಯಾ ಸಿನಿಮಾಗೋಸ್ಕರ ಮೇಡಮ್ ಸಮಾಧಾನ ಪಾನ್ ಇಂಡಿಯಾ ಸಿನಿಮಾ ಆಗ್ಬೇಕು, ತನ್ನ ಸ್ಟಾರ್ಡಮ್ ಬೆಳಿಬೇಕು ಅಂತ ಹೇಳಿ ಪ್ರೊಡ್ಯೂಸರ್ಗಳ ಮನೆ ಹಾಳಾದ್ರೂ ಪರವಾಗಿಲ್ಲ, ಅಭಿಮಾನಿಗಳು ಚಿತ್ರೋದ್ಯಮ ನಂಬ್ಕೊಂಡಿರುವ ಅಭಿಮಾನಿಗಳಿಗೆ ನಿರಾಸೆ ಆದ್ರೂ ಪರವಾಗಿಲ್ಲ, ಐ ವಿಲ್ ನಾಟ್ ಪ್ರೊಡ್ಯೂಸ್ ಅ ಫಿಲ್ಮ್, ಐ ವಿಲ್ ನಾಟ್ ಆಕ್ಟ್ ಇನ್ ಅ ಫಿಲ್ಮ್ ಫಾರ್ 2-3 years ಅನ್ನೋ ಈ ನಟರ ದಾರ್ಷ್ಟ್ಯಕ್ಕೆ, ನಾನು ಈ ಪದ ಬಳಸಿ ಹೇಳ್ತೀನಿ ಸರ್, ಈ ನಟರ ದಾರ್ಷ್ಟ್ಯಕ್ಕೆ ನಿಮ್ಮ ಹತ್ರ ಉತ್ತರ ಇಲ್ವಾ? ದಾಷ್ಟ್ಯ ಎಲ್ಲಿ ನೋಡಿದ್ದೀವಿ? ಪ್ರೊಡ್ಯೂಸರ್ನ ತಗಡು ಅಂತ ಕರೆದಿರೋದು ನೋಡಿದ್ದೀವಿ, ಪ್ರೊಡ್ಯೂಸರ್ಗೆ ಗನ್ ಇಟ್ಟಿದ್ದನ್ನು ನೋಡಿದ್ದೇವೆ, ಪ್ರೊಡ್ಯೂಸರ್ಗೆ ತೊಂದರೆ ಕೊಟ್ಟಿದ್ದನ್ನು ನೋಡಿದ್ದೇವೆ. ಅನ್ನದಾತ್ರ ಅಂತ ಯಾವ ರಾಜ್ಕುಮಾರ್ ಕರೀತಾ ಇದ್ರು ಅವರನ್ನ ಹೇಗೆ ಮೂಲೆ ಗುಂಪು ಮಾಡಿದ್ದಾರೆ ಅಂತ ನೋಡಿದ್ದೇವೆ ನಾವು. ನಟರ ಪಾನ್ ಇಂಡಿಯಾ ಸಿನಿಮಾದ ಗೀಳು, ನಟರ ದೊಡ್ಡ ನಟರ ಪಾನ್ ಇಂಡಿಯಾ ಸಿನಿಮಾದ ಗೀಳು. ನಾನು ಬರಬಾರ್ದು ಅಂತ ಹೇಳ್ತಿಲ್ಲ ಸರ್, ನಮಗೂ ಹೆಮ್ಮೆ. ಕನ್ನಡದ ಒಂದು ಚಿತ್ರವನ್ನ ದೆಹಲಿಯಲ್ಲಿ ಕುತ್ಕೊಂಡು ಯಾರೋ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಕನ್ನಡಿಗರಿಗಾಗಿ ನಮಗೆ ಹೆಮ್ಮೆ. ಆದ್ರೆ ಅದೇ ಬದುಕಲ್ಲ ಅಲ್ಲ ಸರ್, ಅದೇ ಬದುಕಲ್ಲ ಅಲ್ವಾ? ಈಗ ಪ್ಯಾನ್ ಇಂಡಿಯಾ ಎಲ್ಲ ಭ್ರಮೆ ಅವ್ರದ್ದು. ಪ್ಯಾನ್ ಇಂಡಿಯಾ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಬಂಗಾರದ ಮನುಷ್ಯ ಮತ್ತೆ ಭೂತಯ್ಯರ ಮಗ, ಅಯ್ಯೋ ಅವೆರಡೇ ಪ್ಯಾನ್ ಇಂಡಿಯಾ ಮೂವಿಗಳು. ಇವಾಗೆಲ್ಲ ಸುಮ್ನೆ ಭ್ರಮೆ ಅಷ್ಟೇ, ಸಾವಿರಾರು ಕೋಟಿ ಅವೆಲ್ಲ ಭ್ರಮೆಲಿದ್ದಾರೆ ಅಷ್ಟೇ ಮೇಡಮ್. ಇವ್ರು ಮಾತಿಗೂ ಇವರು ದರ್ಶನ್ ವಿಷಯಕ್ಕೆ ಬರೋದು, ರೇಣುಕಾ ದಯವಿಟ್ಟು ಅದು ನಿಲ್ಸಕ್ ಹೇಳಿ. ನಾವು ಬಂದ್ರೆ ಚರ್ಚೆ ಮಾಡಕ್ ಬೇರೆ, ಚರ್ಚೆ ಮಾಡಕ್ ಬೇರೆ ಆ ವಿಷಯ ನಾವು ಬಂದಿರೋ ವಿಷಯ ಬೇರೆ ಮೇಡಮ್. ರೆಸ್ಪಾನ್ಸಿಬಿಲಿಟಿ ಮೇಡಮ್, ರೆಸ್ಪಾನ್ಸಿಬಿಲಿಟಿ ಪ್ರತಿಯೊಬ್ಬರದು ಇದೆ. ಅದೇ ತರ ಸ್ಟಾರ್ ನಟರು ಕೂಡ 2000 ಸ್ಕ್ರೀನ್ ಇತ್ತು, ಇವತ್ತು 600 ಸ್ಕ್ರೀನ್ ಆಗಿದೆ. ಸ್ಟಾರ್ ನಟರು ಕೂಡ ಈಗ ಇವ್ರು ಹೇಳ್ತಾರಲ್ಲ, ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ. ಐ ರೈಟ್? ಆರೋಪಿ ಸ್ಥಾನದಲ್ಲಿ ಅವರು ಆರೋಪ ಹೊತ್ಕೊಂಡು ಜೈಲಲ್ಲಿದ್ದಾರೆ. ಇಬ್ಬರಿಗೂ ನಾನು ಕೇಳ್ತಿದ್ದೀನಿ ಸರ್, ಸಂಬರ್ಗಿ ಸರ್ಗೂ ಹಾಗೆ ಗಣೇಶ್ ಸರ್ಗೂ ಕೇಳಿಸ್ಕೊಳ್ಳಿ ಸರ್. ನಾನು ಸುದೀಪ್ ದರ್ಶನ್ ಬಿಟ್ಟು ನಾನು ಕನ್ನಡ ಚಿತ್ರೋದ್ಯಮದ ಅಭಿವೃದ್ಧಿ ಪ್ರಶ್ನೆ ಕೇಳಿದ್ರು ಕೂಡ ನೀವು ಮತ್ತೆ ಸುದೀಪ್ ದರ್ಶನ್ ಹತ್ರನೇ ಹೋಗ್ತೀರಿ ಅಂದ್ರೆ ಕನ್ನಡ ಚಿತ್ರೋದ್ಯಮ, ಕೇಳಿಸ್ಕೊಳ್ಳಿ ಇಬ್ರು, ಕನ್ನಡ ಚಿತ್ರೋದ್ಯಮ ಕೇವಲ ಸುದೀಪ್ ದರ್ಶನ್ ಮಾತ್ರ ಅಲ್ಲ, ಕನ್ನಡ ಚಿತ್ರೋದ್ಯಮದಲ್ಲಿ ನೂರಾರು ಕಲಾವಿದರಿದ್ದಾರೆ. ಕನ್ನಡ ಚಿತ್ರೋದ್ಯಮ ಅಂತ ನೀವು ಸುದೀಪ್ ಅಂತ, ಕನ್ನಡ ಚಿತ್ರೋದ್ಯಮ ಅಂದ ತಕ್ಷಣ ನೀವು ದರ್ಶನ್ ಅಂತ ದಯವಿಟ್ಟು ಉತ್ತರ ಕೊಡಿ ಸರ್. ಯಾರು ಒಬ್ಬರಿಂದ ಚಿತ್ರೋದ್ಯಮ ಇಲ್ಲ ಮೇಡಮ್, ಎಲ್ಲಾ ನಟರಿಂದಲೂ ಚಿತ್ರೋದ್ಯಮ, ಎಲ್ಲಾ ಫ್ಯಾನ್ಸ್ ಇಂದಲೂ ಚಿತ್ರೋದ್ಯಮ ನಡೀತಾ ಇರೋದು. ಒಬ್ರಿಬ್ರಿಂದ ನಡೀತಾ ಅಂತ ಯಾವತ್ತೂ ಹೇಳಿಲ್ಲ ನಾನು. ಈಗ ನಮ್ಮ ನಟರ ಬಗ್ಗೆ ನೀವು ರೆಸ್ಪಾನ್ಸಿಬಿಲಿಟಿ ಕೇಳಿದ್ರಲ್ಲ, ಆರೋಪಿ ಸ್ಥಾನದಲ್ಲಿ ಒಬ್ರು ದರ್ಶನ್ ಅವರು, ಎಷ್ಟು ಜನ ನಾಯಕ ನಟರು ಇಂಥ ಟೈಮಲ್ಲಿ ಹೋಗಿ ಅವ್ರಿಗೆ ಒಂದು ಮಾನಸಿಕ ಧೈರ್ಯ ತುಂಬಿದ್ದಾರೆ, ಸಾಂತ್ವನ ಹೇಳಿದ್ರೆ ಹೇಳಿ ಮೇಡಮ್ ನೋಡೋಣ. ಅದು ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಅದು ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಚಿತ್ರೋದ್ಯಮ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಹೇಳಿ ನೀವು, ಇದೆಯಾ ಇಲ್ವಾ ರೆಸ್ಪಾನ್ಸಿಬಿಲಿಟಿ? ಇದೆಯಾ ಹಾಗಾದ್ರೆ? ನಾನು ಹೇಳಿದ್ರೆ ಮತ್ತೆ ಕೆಲವರಿಗೆ ಬೇಜಾರಾಗಬಹುದು ಸರ್. ಅಲ್ಲ ಕೇಳಿಸ್ಕೊಳ್ಳಿ ಗಣೇಶ, ನೀವು ಪ್ರಶ್ನೆ ಕೇಳಿದ್ರಿ, ನಾನು ಉತ್ತರ ಕೊಡೋದನ್ನು ಕೇಳಿಸ್ಕೊಳ್ಬೇಕು. ಈಗ ದೇಶಕ್ಕೋಸ್ಕರ ಯುದ್ಧ ಮಾಡಿ, ಶತ್ರು ರಾಷ್ಟ್ರಕ್ಕೆ ಹೋಗಿ ಯುದ್ಧ ಮಾಡಿ ಅದರಿಂದ ಏನಾದ್ರೂ ಜೈಲು ಪಾಲಾಗಿದ್ರೆ ಹೋಗಿ ಸಾಂತ್ವನ ಹೇಳ್ಬೋದಾಗಿತ್ತು ಸರ್. ಇರೋ ಆರೋಪ ಕೊಲೆದು ಸರ್, ಇದಕ್ಕೆ ಹೋಗ್ಬಿಟ್ಟು ಸಮಾಧಾನ ಹೇಳಬೇಕು. ಆರೋಪಿ ಆಗಿರೋದು ಕೂಡ ಕೊಲೆ ಪ್ರಕರಣದಲ್ಲಿ ಐ ಆಮ್ ನಾಟ್ ಗೋಯಿಂಗ್. ಈ ಪ್ರಶ್ನೆಗೆ ಉತ್ತರ ಕೊಟ್ಟೆ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಪಾನ್ ಇಂಡಿಯಾ ನನಗದು ಉತ್ತರ ಬೇಕು, ನನಗದು ಉತ್ತರ. ತಪ್ಪು ಸರ್, ತಪ್ಪು. ಡಿ.ಕೆ. ಶಿವಕುಮಾರ್ ಅವರು, ನಾನು ಹೇಳ್ತಿದ್ದೀನಲ್ಲ, ಕೇವಲ ನಾನು ದರ್ಶನ್ ಅವ್ರ ವಿಚಾರದಲ್ಲಿ ಹೇಳ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಭ್ರಷ್ಟಾಚಾರದ ಆರೋಪ ಹೊತ್ತು ಜೈಲು ಪಾಲಾಗಿರುವ, ಕೊಲೆ ಪ್ರಕರಣದ ಆರೋಪ ಹೊತ್ತು ಜೈಲು ಪಾಲಾಗಿರುವ ಶಾಸಕರನ್ನ ಮಾತನಾಡಿಸಿಕೊಂಡು ಬಂದಿದ್ದು ಕೂಡ ತಪ್ಪು. ತಪ್ಪೇ ಅದು. ಅಲ್ಲಿಗೆ ನಾನು ಹೋಗ್ತೇನೆ, ವಾಪಸ್ ಬನ್ನಿ ವಿಚಾರಕ್ಕೆ. ಪಾನ್ ಇಂಡಿಯಾ ಸಿನಿಮಾ ಏನು, ಯಾಕೆ ನೀವು ನೋಡಿಲ್ಲ ಸರ್? ನಿಮ್ದು ದುರ್ಭಾಗ್ಯ, ನೀವು ನೋಡಿಲ್ಲ. ಮಹಾಭಾರತ ಡಿಬೇಟ್ ಆಗಿದೆ, ಮನೆಗೆ ಹೋಗ್ಬಿಟ್ಟು ನೋಡಿ, ಮಹಾಭಾರತ ಡಿಬೇಟ್ ಆಗಿದೆ. ವಿಷಯಕ್ಕೆ ಬನ್ನಿ ಸರ್. ಪಾನ್ ಇಂಡಿಯಾ ಗೀಳು, ಪಾನ್ ಇಂಡಿಯಾ ಸಿನಿಮಾ ಗೀಳು ಮೇಡಮ್. ಆ ಗೀಳು ಬಂದಿರೋದು ತಾವು ಒಬ್ಬರು ಬೆಳಿಬೇಕು, ತನ್ನ ಸಂಸಾರ ಬೆಳಿಬೇಕು ಅಷ್ಟೇನೆ. ಪ್ಯಾನ್ ಇಂಡಿಯಾ ಮಾಡಿದ್ರೆ ಒಬ್ಬ ಹೀರೋ 1,000 ಕೋಟಿ ಒಬ್ಬ ಹೀರೋ ಅನ್ನಿಸ್ಕೋತಾನೆ, ಪ್ರೊಡ್ಯೂಸರ್ 1,000 ಕೋಟಿ ಕಳ್ಕೋತಾನೆ. ಬಟ್ ಇಲ್ಲಿ ಚಿತ್ರರಂಗಕ್ಕೆ ಏನು ಉಪಯೋಗ ಇಲ್ಲ ಅದರಿಂದ. ಈ ಚಿಕ್ಕ ಪುಟ್ಟ ಸಿನಿಮಾಗಳು ಮಾಡಿದಾಗ ಪ್ರತಿದಿನ ಕಾರ್ಮಿಕರು ಒಂದು 27 ವರ್ಗ ಇದೆ ಮೇಡಮ್. ಒಂದು ಸಿನಿಮಾ ಮಾಡಬೇಕು 27 ವರ್ಗ ಕೆಲಸ ಮಾಡುತ್ತೆ. ಆ 27 ವರ್ಗನೂ ಅವತ್ತಿನ ಜೀವನ ಮಾಡುತ್ತೆ, ಅವತ್ತಿನ ಸಂಸಾರ ಮಾಡುತ್ತೆ, ಅವತ್ತಿಂದು ಹೊಟ್ಟೆ ತುಂಬಿಸ್ಕೊಳ್ತಾರೆ. ಈ ಪ್ಯಾನ್ ಇಂಡಿಯಾ ಮಾಡಿದ್ರೆ 4 ವರ್ಷ 5 ವರ್ಷ ಮಾಡಿದ್ರೆ ಇಂಡಸ್ಟ್ರಿಗೆ ಏನೂ ಲಾಭ ಇಲ್ಲ ಮೇಡಮ್. ಅದರಿಂದ ಲಾಭ ಆಗೋದು ಒಬ್ಬ ಹೀರೋಗೆ ಚೆನ್ನಾಗಿ ಓಡಿದ್ರೆ ಪ್ರೊಡ್ಯೂಸರ್ಗೆ, ಅದು ಬಿಟ್ಟರೆ ಪ್ಯಾನ್ ಇಂಡಿಯಾ ಏನೂ ಉಪಯೋಗ ಇಲ್ಲ. ಸಂಜಯ್ ಅವರೇ, ಕಳೆದ ಕೆಲವೇ ತಿಂಗಳ ಹಿಂದೆ ಫಿಲ್ಮ್ ಚೇಂಬರ್ ಒಂದು ಅದ್ಭುತವಾದ ಇನಿಷಿಯೇಟಿವ್ ತಗೊಂಡು ಸರ್ಕಾರದ ಬಳಿ ಹೋಗ್ಬಿಟ್ಟು, ನೋಡಿ ಚಿತ್ರಮಂದಿರಕ್ಕೆ
ಚಿತ್ರ ಅಭಿಮಾನಿಗಳು ಬರ್ತಾ ಇಲ್ಲ, ಅದರಲ್ಲೂ ಮಾಲು ಮಲ್ಟಿಪ್ಲೆಕ್ಸ್ ಗಳಲ್ಲಿ ಸಿಕ್ಕಾಪಟ್ಟೆ ಟಿಕೆಟ್ ಪ್ರೈಸ್ ಇದೆ, 200 ರೂಪಾಯಿ ಬೇಸ್ ಪ್ರೈಸ್ ಫಿಕ್ಸ್ ಮಾಡಿ ಅಂತ ಹೇಳಿ ಮಾಡ್ತು. ಎಷ್ಟು ಫ್ಯಾನ್ ಅಸೋಸಿಯೇಷನ್ಗಳು ಫಿಲ್ಮ್ ಚೇಂಬರ್ ಗೆ ಬೆಂಬಲವಾಗಿ ನಿಂತ್ಕೊಳ್ತು ಸರ್. ನೀವು ಮೀಡಿಯಾ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಕೇಳಿದ್ರೆ ಇದೇ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ 200 ರೂಪಾಯಿ ಟಿಕೆಟ್ ನಿಮಗೆ ಕರಿಬೇಕಾ ಸರ್? ಕರೆದು ಬಿಟ್ಟ ಇವಾಗ ದರ್ಶನ್ ಅವ್ರ ಪರ ಸುದೀಪ್ ಅವ್ರ ಪರ ವಾರ್ ಮಾಡ್ತಾ ಇರೋದು ಗೊತ್ತಾಗಿದ್ದೆ ಇದೇನ್ ಸರ್? ಗೊತ್ತಾಗಿದ್ದೆ ಇವಾಗ ಮೇಡಮ್, ಇನ್ಮೇಲೆ ಕರೀಲಿ ನಾನು ಹಾಗಾದ್ರೆ ಇಂಥ ಅಭಿಮಾನಿಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ. ನನಗೆ ಗೊತ್ತಾಗಿದ್ದೆ ಇವಾಗ ಅಂತಿರೋ ಅಭಿಮಾನಿಗಳ ಹತ್ರ ನನ್ನ ಉತ್ತರನೇ ಇಲ್ಲ. ಮೇಡಮ್ ಪ್ಯಾನ್ ಇಂಡಿಯಾ ಮಾಡ್ತಾ ಇರೋದು ಚಿತ್ರರಂಗಕ್ಕೆ ಮಾರ್ಗ ಮೇಡಮ್. ನರಸಿಂಹಲು ಸರ್ 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 ನರಸಿಂಹಲು ಸರ್ ಪ್ಯಾನ್ ಇಂಡಿಯಾ ಅಂತ ಇವತ್ತು ಮಾಡ್ತಾ ಇದಾರಲ್ಲ, ನಮ್ಮ ಇಂಡಸ್ಟ್ರಿಗೆ ಮಾರ್ಕ್ ಆಗ್ತಾ ಇದೆ ಮೇಡಮ್. ಒಬ್ಬ ವ್ಯಕ್ತಿ ಮೇರು ನಟ 12 ಸಿನಿಮಾ ಮಾಡಿರೋ ಉದಾಹರಣೆಗಳಿದೆ ಕರ್ನಾಟಕದಲ್ಲೇ. ತಗೊಳ್ಳಿ, ಡಾಕ್ಟರ್ ರಾಜ್ಕುಮಾರ್ ಅವರು 12 ಸಿನಿಮಾ 13 ಸಿನಿಮಾ ವರ್ಷದಲ್ಲಿ ಮಾಡ್ತಾ ಇದ್ರು. ಇವತ್ತು ಒಂದರಲ್ಲಿ ಬೆಳೆದ ತಕ್ಷಣ ನಾನು ಸ್ಟಾರ್ ಪ್ಯಾನ್ ಇಂಡಿಯಾ ಸ್ಟಾರ್ ಅನ್ಕೊಂಡ್ಬಿಟ್ಟು ಹೋಗ್ಬಿಟ್ಟು 6 ವರ್ಷ 7 ವರ್ಷಕ್ಕೊಂದು ಸಿನಿಮಾ ಮಾಡಿದ್ರೆ ಸಿನಿಮಾ ಮಂತ್ರಿಗಳು ಮುಚ್ಕೊಂಡಿರ್ಬೇಕು ಅಲ್ಲಿವರೆಗೂ. ಅವ್ರಿಗೇನಾರ ತಿರುಗಿ ನೋಡ್ತಾ ಇದಾರ, ನಾವ್ ಎಲ್ಲಿಂದ ಬಂದ್ವಿ, ಎಲ್ಲಿಂದ ನಮ್ಗೆ ಹೆಸರು ತಂದು ಕೊಡ್ತಾ ಅನ್ನೋದು ನೋಡ್ತಾನೆ ಇಲ್ಲ. ಏಕಾಏಕಿ ಪ್ಯಾನ್ ಇಂಡಿಯಾ ಅಂತ ಹೋಗ್ಬಿಟ್ಟು ಅಲ್ಲಿ 3 ವರ್ಷ 4 ವರ್ಷ 5 ವರ್ಷ 6 ವರ್ಷಕ್ಕೆ ಸಿನಿಮಾಗಳು ಮಾಡಿದ್ರೆ ಥಿಯೇಟರ್ಗಳ ಗತಿ ಏನು ಮೇಡಮ್? 2000 ಸ್ಕ್ರೀನ್ಗಳಿತ್ತು ಸಿಂಗಲ್ ಸ್ಕ್ರೀನ್, ಇವತ್ತಿನ ದಿನ 600 ಸ್ಕ್ರೀನ್ ಇದೆ. ಏನ್ ಮಾಡ್ಬೇಕು ಮೇಡಮ್? ಎಲ್ಲಿ ಇವತ್ತು ಸಿನಿಮಾ ಇದ್ದಾಗ ಸಾಧ್ಯ ಇದೆಯಾ? ನೀವು ಉತ್ತರ ಕೊಡಿ. ಪಾಪ ಸಂಜಯ್ ಅವ್ರಿಗೆ ಇದಕ್ಕೆ ಉತ್ತರ ಇಲ್ಲ. ನನಗೆ ಈ ಪ್ರಶ್ನೆಗೆ ಉತ್ತರ ಬೇಕೇ ಬೇಕು ಅನ್ನೋ ಕಾರಣಕ್ಕೆ ಮತ್ತೆ ರಿಪೀಟ್ ಆಗಿ ಕೇಳ್ತಾ ಇದ್ದೀನಿ. ಕನ್ನಡ ಚಿತ್ರೋದ್ಯಮವನ್ನ ಉಳಿಸುವ ಸಲುವಾಗಿ ಒಂದು ಅದ್ಭುತವಾದ ಇನಿಷಿಯೇಟಿವ್. ಮಾಲ್ಗಳಲ್ಲೂ ಮಲ್ಟಿಪ್ಲೆಕ್ಸ್ಗಳಲ್ಲೂ 200 ರೂಪಾಯಿ ಟಿಕೆಟ್ ಪ್ರೈಸ್ ಫಿಕ್ಸ್ ಮಾಡೋದು. ಎಷ್ಟು ಅಭಿಮಾನಿ ಸಂಘಟನೆಗಳು, ದರ್ಶನ್ ಸುದೀಪ್ ನಾನಿಲ್ಲಿ 2 ಟ್ಯಾಗ್ ಮಾಡ್ತಿಲ್ಲ ಸರ್, ಯಾವ ನಟ ನಟಿಯರ ಅಭಿಮಾನಿಗಳು ಇದಕ್ಕೆ ಪೂರಕವಾಗಿ ಬಂದ್ರು, ಎಷ್ಟು ಜನ ಫಿಲ್ಮ್ ಚೇಂಬರ್ಗೆ ಬೆಂಬಲವಾಗಿ ನಿಂತರು? ಸಂವರ್ಗಿ ಸರ್ ನೀವು ಉತ್ತರ ಕೊಡಿ, ಅದಾದ್ಮೇಲೆ ಗಣೇಶ್ ಸರ್. ಅನೇಕ ಫೋರಂಗಳಲ್ಲಿ, ಫಿಲ್ಮ್ ಫೆಡರೇಷನ್ ಡಿಸ್ಕಷನ್ಗಳಲ್ಲಿ, ಆಲ್ ಇಂಡಿಯಾ ಮಲ್ಟಿಪ್ಲೆಕ್ಸ್ ಡಿಸ್ಕಷನ್ಗಳಲ್ಲಿ ನಮ್ಮ ರೆಪ್ರೆಸೆಂಟೇಷನ್ 200 ಕ್ಯಾಪ್ ಅನ್ನ ಮಾಡಲೇಬೇಕು, ಈಸಿ ಆಗಬೇಕು ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ಇಂದ ಅಂತ ಅನೇಕ ದಾವೆಗಳನ್ನ ಮಾಡಿದ್ದೇವೆ. ಇದೇನು ಇವತ್ತು ಬಂದ್ರೆ ಹೊಸದಲ್ಲ. 2017ರಲ್ಲೇ ಸಿದ್ದರಾಮಯ್ಯ ಸರ್ಕಾರ 150 ರೂಪೀಸ್ ಅಂತ ಮಾಡಿದಾಗ ಅದಕ್ಕೆ ನಾವು ಸಪೋರ್ಟ್ ಮಾಡಿದ್ವಿ. ಆದ್ರೆ 90% ಆಫ್ ದಿ ಫಿಲ್ಮ್ ಇಂಡಸ್ಟ್ರಿ ಮಲ್ಟಿಪ್ಲೆಕ್ಸ್ ಇಸ್ ಓನ್ ಬೈ ಪೊಲಿಟಿಷಿಯನ್ಸ್. ಅಲ್ಲಿ ರಿಯಲ್ ಎಸ್ಟೇಟ್ ಬೆಲೆಯನ್ನ ಕಟ್ಬಿಟ್ಟು ನಮ್ಗೆ ವರ್ಕೌಟ್ ಆಗೋದಿಲ್ಲ ಅಂತ ಹೇಳಿ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಯಾರು PVR ಐನಾಕ್ಸ್ ಗಳಿದ್ದಾರೆ, ಅವ್ರ ಮುಖಾಂತರ ಕೇಸ್ ಹಾಕಿ ಅದ್ರ ಮೇಲೆ ಸ್ಟೇ ತಂದಿರ್ತಕ್ಕಂಥ ಅದೇ ಪೊಲಿಟಿಷಿಯನ್ಗಳು, ಯಾರ್ಯಾರು ಬಾಲ್ ಇಟ್ಕೊಂಡಿದ್ದಾರೋ ಅದೇ ಪೊಲಿಟಿಷಿಯನ್ ಹೋಗಿ ರಾಜ್ಯ ಸರ್ಕಾರದ ಆರ್ಡರ್ ಮೇಲೆ ಸ್ಟೇ ತಗೊಂಡಿದ್ದು. ಯಾರು ಸ್ಟೇ ತಗೊಂಡಿದ್ದು? ಎಲ್ಲ ಮಾಲ್ ಓನರ್ಸ್ಗಳು. ಯಾರ್ಯಾರು ಮಾಲ್ ಓನರ್ಸ್ಗಳಿದ್ದಾರೆ? ಎಲ್ಲ ರಾಜಕೀಯ ಪಕ್ಷದವರು ಇದ್ದಾರೆ. ಅವರೇ ವಿಧೇಯಕ ತರೋದು ಅವರೇ, ಸ್ಟೇ ತರೋದು ಅವರೇ. ಸೊ ಹೀಗಿರ್ಬೇಕಾದ್ರೆ ಕಾನೂನಾಗಿ ಹೇಗೆ ಹೋರಾಟ ಮಾಡೋದು? ಹೌದು, ನಿಜವಾಗ್ಲೂ ಕನ್ಸ್ಯೂಮರ್ಗೆ 200 ರೂಪೀಸ್ ಟಿಕೆಟ್ ಕೊಟ್ರೆ ತಿಂಗಳು ಒಂದು ಪಿಕ್ಚರ್ ನೋಡೋ ಬದಲು 15 ದಿನಕ್ಕೆ ಒಂದು ಪಿಕ್ಚರ್ ನೋಡ್ತಾನೆ. ಮತಕ್ಕೆ ಬರ್ತೀರಾ? ಇದ್ಯಾಕೆ ನೀವು ಸಪೋರ್ಟ್ ಮಾಡಿಲ್ಲ? ಸಪೋರ್ಟ್ ಮಾಡಿದೀವಿ, ಪೊಲಿಟಿಕಲ್ ಆಗ್ಬೋದು, ಸಿನಿಮಾ ಇಂಡಸ್ಟ್ರಿ ಆಗ್ಬೋದು, ಯಾವ್ದು ಡಬ್ಬಿಂಗ್ ವಿಷಯಕ್ಕೆ ಹೋಗ್ತಾರೆ. ಇದಕ್ಕೆ ಯಾಕೆ ಸಪೋರ್ಟ್ ಮಾಡ್ತಾರೆ? ನರಸಿಂಹಲು ಸರ್ ಪಬ್ಲಿಕ್ ಅವರು ಹಾಕಿದ್ದಾರೆ ಕೇಸ್ಗಳು. ಗಣೇಶ್ ಅವ್ರಿಗೆ ಪ್ರಶ್ನೆ, ಪಕ್ಕದ ತಮಿಳುನಾಡಿನಲ್ಲಿ, ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಆಗತ್ತೆ ಸರ್ 200 ರೂಪಾಯಿ ಟಿಕೆಟ್, 150 ರೂಪಾಯಿ ಟಿಕೆಟ್. ಯಾಕಂದ್ರೆ ಅಭಿಮಾನಿಗಳ ಅಭಿಮಾನ ಅಷ್ಟಿದೆ, ಅವ್ರ ಡಿಮ್ಯಾಂಡ್ ಅಷ್ಟಿದೆ. ಸ್ಟಾರ್ ವಾರ್ ಅಲ್ಲೂ ನಡೆಯುತ್ತೇನೋ, ಆದ್ರೆ ಹೆಣ್ಮಕ್ಳನ್ನ ಬೀದಿಗೆ ತಂದು ಸ್ಟಾರ್ ವಾರ್ ಮಾಡಲ್ಲ ಸರ್. ಕನಿಷ್ಠ ಪಕ್ಷ ನಮ್ಗಳ ಗಮನಕ್ಕೆ ಕಾಣೋ ತರದಲ್ಲಿ ಈ ಒಗ್ಗಟ್ಟು ಕನ್ನಡ ಚಿತ್ರೋದ್ಯಮದ ನಟರಲ್ಲೂ ಇಲ್ಲ, ಈ ಒಗ್ಗಟ್ಟು ಕನ್ನಡದ ಸಿನಿ ಅಭಿಮಾನಿಗಳಲ್ಲೂ ಇಲ್ಲ ಸರ್. ಈ ಒಗ್ಗಟ್ಟಿನ ಕೊರತೆಯಿಂದಾನೇ ಇವತ್ತು ನಿರ್ಮಾಪಕರು, ನಿರ್ದೇಶಕರು ಬೀದಿಗೆ ಬಂದ್ಬಿಟ್ಟು ಬಾಯಿ ಬಡ್ಕೊಳ್ಳೋ ಪರಿಸ್ಥಿತಿ. ಯುದ್ಧ ಇಲ್ಲಾಗಬೇಕು ಸರ್, ಯುದ್ಧ ಇಂಥ ವಿಚಾರದಲ್ಲಿ ಆಗ್ಬೇಕು. ಪಾಪ ಅಭಿಮಾನಿಗಳಿಗೆ ಗೊತ್ತೇ ಇರೋದಿಲ್ಲ ಈ ತರ ವಿಚಾರಗಳು. ಇದು ಅಭಿಮಾನ, ಇದು ಕನ್ನಡ ಚಿತ್ರರಂಗವನ್ನ ಉದ್ಧಾರ ಮಾಡ್ತಿರುವ ಅಭಿಮಾನಿಗಳ ಪರಿಸ್ಥಿತಿ. ಗಣೇಶ್ ಸರ್, ಮೇಡಮ್ ಈಗ 200 ರೂಪಾಯಿ ಚಿತ್ರ ಗೌರ್ಮೆಂಟ್ ಆರ್ಡರ್ ಕೂಡ ಆಗಿತ್ತದು. ನಮ್ಮ ಚೇಂಬರ್ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಈ ವಿಷಯದಲ್ಲಿ ಬಹಳ ಶ್ರಮ ಪಟ್ಟರು. ಆದ್ರೆ ಕೆಲವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ, ಹೈಕೋರ್ಟ್ಗೆ ಹೋಗಿದ್ವಿ. ಈಗ 50 ಜನ ಅಪೀಲ್ ಹಾಕಿದ್ದಾರೆ, ನಮ್ಮಲ್ಲಿ ಇವ್ರು ಯಾರು ಇಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ ಸುಪ್ರೀಂ ಕೋರ್ಟ್ ಅಲ್ಲಿ ಅಥವಾ ಹೈಕೋರ್ಟ್ ಅಲ್ಲಿ ಯಾವುದೋ ಒಂದು ಪರವಾಗಿ ಒಂದು ದಾವೆ ಹೂಡಿ ಅದನ್ನ ಕಂಟೆಸ್ಟ್ ಮಾಡಬೇಕಾದ್ರೆ ಎಷ್ಟು ಕೋಟಿ ಖರ್ಚಾಗುತ್ತೆ ಮೇಡಮ್? ಅದಾಗುತ್ತೆ. ಅದು ಅವರಿಂದ ಫೀಡ್ ತಗೊಳ್ಳೋದು, ಇಲ್ಲಿ ಚಿತ್ರರಂಗದ ಮೇಲೆ ಹೊರೆ ಇರೋದು, ಮತ್ತೆ ಅದನ್ನ ನಿಲ್ಲಿಸ್ತೇ ಅನ್ನೋದು. ಈಗ 200 ರೂಪಾಯಿ ತಂದಿದ್ದನ್ನ ಯಾರೋ ಒಬ್ರು ಮಲ್ಟಿಪ್ಲೆಕ್ಸ್ ಹಾಕಿದ್ರಲ್ಲ, ಅದ್ರ ಪರ ವಾದ ಮಾಡಿದವರು ಯಾರು? ಅವಾಗ ಸಂಬರ್ಗಿ ಅವರು ಅದ್ರ ಬಗ್ಗೆ ವಾದ ಮಾಡಲಿಲ್ಲ? ಮಾಡಬೇಕಾಗಿತ್ತು, ಸಪೋರ್ಟ್ ಮಾಡಬೇಕಾಗಿತ್ತಲ್ಲ.
ಈ ಡಬ್ಬಿಂಗ್ ಬಗ್ಗೆ ಮಾತಾಡೋರು ಇದ್ರ ಬಗ್ಗೆ ಒಗ್ಗಟ್ಟು ಇಲ್ಲೂ ಇಲ್ಲ ಮಾಡ್ಬೋದಾಗಿತ್ತಲ್ಲ. ಅನ್ನೋದು ಗೊತ್ತಾಗ್ತಿದೆ ಸರ್. ನಾನು ಅದನ್ನೇ ಕೇಳಿದ್ದು, ಒಗ್ಗಟ್ಟು ಇಲ್ಲೂ ಕೂಡ ಅದೇ ಮೇಡಮ್, ಇಲ್ಲ. ಅದೇ. ಗೆದ್ರೆ 4-5 ಸಿನಿಮಾ ಅದೇ ದೊಡ್ಡ ದೊಡ್ಡ ಹೀರೋಗಳದು, ಚಿಕ್ಕ ಪುಟ್ಟ ಹೀರೋಗಳಿಗೆ ಹಣ ಹಾಕಕ್ ಪ್ರೊಡ್ಯೂಸರ್ ಹತ್ರ ಹಣ ಉಳಿದ್ರೆ ಅಲ್ವಾ ಮೇಡಮ್, ಚಿತ್ರೋದ್ಯಮ ಉದ್ಧಾರ ಆಗೋದು. ಮಲ್ಟಿಪ್ಲೆಕ್ಸ್ ಅಲ್ಲಿ ಒಂದು ಸಿನಿಮಾ ನೋಡಕ್ ಹೋಗ್ಬೇಕಾದ್ರೆ 200 ರೂಪಾಯಿ ಟಿಕೆಟ್ ಇದ್ರೆ ಅಟ್ಲೀಸ್ಟ್ 600-700 ಪಿಕ್ಚರ್ ನೋಡ್ಕೊಂಡ್ ನೋಡ್ಬೋದು ಒಬ್ರು. ಅದೇ ಇದ್ದು 1,000 ರೂಪಾಯಿ ಮಾಡಿ ಒಂದಿಷ್ಟು ಕೊಡ್ತಾರೆ, ಅದೇನೋ ಪಾಪ್ಕಾರ್ನ್, ಅದಕ್ಕೆ 500 ರೂಪಾಯಿ ಕೊಡ್ಬೇಕು, 300 ರೂಪಾಯಿ ಕಾಫಿ ಕೊಡ್ಬೇಕು. ಮಾತಾಡಿ ಒಂದು ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಸಂಸಾರ ಅಭಿಮಾನಿಗಳು ಹೋದ್ರೆ- ಯಾರು ತಡೆದಿದ್ದಾರೆ? ಇರಿ, ಒಂದು ದಿನಕ್ಕೆ ಮಾತಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಅಭಿಮಾನಿಗಳು ಯಾರು ತಡೆದಿದ್ದಾರೆ? ಅಮ್ಮ, ಅಕ್ಕ, ಅಣ್ಣ, ತಮ್ಮ ಇಂಥವ್ರನ್ನ ಬೀದಿಗೆ ತಂದು ಮಾತನಾಡ್ಲಿಕ್ಕೆ ಮಾತ್ರನ ಸೋಷಿಯಲ್ ಮೀಡಿಯಾ ಇರೋದು? ಮಾತಾಡಿ ಅಭಿಮಾನಿಗಳು ಇವತ್ತಿಂದಾನೆ ಪ್ರಾರಂಭ ಮಾಡಿ. ಗಂಡ ಹೆಂಡತಿ ಇಬ್ರು ಮಕ್ಕಳು ಹೋಗ್ಬೇಕಂದ್ರೆ ಒಂದ್ ತಿಂಗಳು ಸಂಬಳ ಇಡಬೇಕು, ಒಂದ್ ಮಲ್ಟಿಪ್ಲೆ ಒಂದ್ ಪಿಕ್ಚರ್ ನೋಡೋದಕ್ಕೆ ಎಲ್ಲ ಹೋಗ್ತಾರೆ. ಸಿನಿಮಾ ಎಲ್ಲ ಬರುತ್ತೆ, ಕನ್ನಡ ಸಿನಿಮಾ ಇರೋದೇ ಒಂದು ಚಿಕ್ಕ ಬಡ್ಜೆಟ್, ಚಿಕ್ಕ ಮಾರ್ಕೆಟ್. ಅಂತದ್ರಲ್ಲಿ ಒಂದ್ ಸಿನಿಮಾ ನೋಡಕ್ ಒಂದ್ ತಿಂಗಳು ಸಂಬಳ ಕಳ್ಕೊಂಡ್ರೆ ಯಾರು ಹೋಗ್ತಾರೆ? ಮತ್ತೆ ಇಡೀ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಎಲ್ಲೂ ಕೂಡ ಮಾರ್ಗ ಆಟೋಗೆ ಪಾರ್ಕಿಂಗ್ ಕೊಡಲ್ಲ. ನಮ್ಮ ಚಿತ್ರರಂಗ ಉಳಿಸಿರೋದು ಆಟೋ ಡ್ರೈವರ್ಸ್, ಆಟೋ ಯೂನಿಯನ್. ಒಂದು ವಾರ 2 ವಾರ 200 ರೂಪಾಯಲ್ಲಿ ಇತ್ತು ಮೇಡಮ್, 2 ವಾರ ಇತ್ತು 200 ರೂಪಾಯಲ್ಲಿ ಸ್ಟೇ ತಂದ್ಬಿಟ್ರು. ಆ 200 ರೂಪಾಯಿ ಇದ್ದಾಗ ಮಲ್ಟಿಪ್ಲೆಕ್ಸ್ ಗಳಿಗೆ ಯಾವ ರೀತಿ ಜನ ಹೋಗಿದೆ ಅಂತೇಳಿ ಸ್ಟ್ಯಾಟಿಸ್ಟಿಕ್ ತಗೊಂಡು ನೋಡ್ರಿ, ಹೆಚ್ಚಿನ ಜನ ನೋಡಿದ್ದಾರೆ. ಇಂಡಿಯಾ ಆಕ್ಟ್ ಮಾಡ್ತಾರೆ, ಪ್ಯಾನ್ ಇಂಡಿಯಾ ಬಂದ್ಬಿಟ್ರ 100 ರೂಪಾಯಿ 500 ರೂಪಾಯಿ ಟಿಕೆಟ್ ಬಂದು 200 ರೂಪಾಯಿ ಟಿಕೆಟ್ ತಗೊಂಡು ಹೀರೋ ಮಾಡಿಲ್ವ ಅವ್ರನ್ನ? ಈಗ 1,000 ರೂಪಾಯಿ ಟಿಕೆಟ್ ಅವ್ರಿಗೆ. ಸರಿ ಸಂಜಯ್ ಅವರೇ, ಬ್ಯಾಕ್ ಟು ಈ ಫ್ಯಾನ್ ಕಲ್ಚರ್. ಕನ್ನಡ ಚಿತ್ರೋದ್ಯಮ ಅಂತಂದ್ರೆ ಅದಕ್ಕೆ ಚಂದನವನ ಅಂತ ಹೆಸರಿಟ್ಟಿರೋದೇ ಅದರಲ್ಲಿ ನಮ್ಮ ಕನ್ನಡ ನಾಡಿನ ಕಲ್ಚರ್, ಸಂಸ್ಕೃತಿ ಇದು ಪ್ರತಿಬಿಂಬಿಸ್ಲಿ ಅಂತ ಹೇಳಿ. ನಾನು ಮತ್ತೆ ಹೇಳ್ತಿದ್ದೀನಿ ಸರ್, ನಾನು ಯಾರೋ ದರ್ಶನ್ ಅಭಿಮಾನಿಗಳನ್ನ, ಸುದೀಪ್ ಅಭಿಮಾನಿಗಳನ್ನ ಟಾರ್ಗೆಟ್ ಮಾಡಿ ಪ್ರಶ್ನೆ ಕೇಳ್ತಾ ಇಲ್ಲ. ನಿಜಕ್ಕೂ ಕೂಡ ಈಗ ಆಗ್ತಾ ಇರುವ ಈ ಫ್ಯಾನ್ ವಾರ್ ಅಥವಾ ಸ್ಟಾರ್ ವಾರ್ ಯಾವ ಕಲ್ಚರ್ ತೋರಿಸ್ತಾ ಇದೆ ಸಂಜಯ್ ಅವರೇ? ಅವಶ್ಯಕತೆ ಇದೆಯಾ ಕನ್ನಡ ಚಿತ್ರರಂಗಕ್ಕೆ ಇಂಥದ್ದೊಂದು? ತಪ್ಪಂತಾನೆ ನಾನು ಹೇಳ್ತಿರೋದು ಮೇಡಮ್, ಅದು ಸರಿ ಅಂತ ನಾನು ಯಾವತ್ತೂ ವಾದ ಮಾಡಿಲ್ಲ. ಇಟ್ ಈಸ್ ರಾಂಗ್. ಸೊ ಇಲ್ಲಿ ನಾವು ಸಿನಿಮಾ ಇಂಡಸ್ಟ್ರಿ ಯಾಕೆ ಬೆಳೀತಾ ಇಲ್ಲ ಅಂತಂದ್ರೆ, ನೋಡಿ, ಚೆನ್ನಾಗಿರೋ ಸಿನಿಮಾ ಬಂತು ಅಂತಂದ್ರೆ 200 ಅಲ್ಲ 1,000 ರೂಪಾಯಿ ಕೊಟ್ಟು ಜನ ಹೋಗ್ತಾರೆ. ಅದೇ ಸಿನಿಮಾ ಮೊಬೈಲ್ ಅಲ್ಲಿ ಬರ್ಬೇಕಾದ್ರೆ ಥಿಯೇಟರ್ಗೆ ಯಾಕೆ ಮೇಡಮ್ ಬರ್ತಾರೆ? ಬೇಸಿಕ್ ಒಬ್ಬ ಕಾಮನ್ ಮ್ಯಾನ್ ಆಗಿ ಯೋಚನೆ ಮಾಡಿ. ಕರೆಕ್ಟರ್ ಹಂಗ ನಾನು ಹೇಳ್ತಿರೋಂಥದ್ದು. ಇದ್ರ ಬಗ್ಗೆ ನಾವು ಮಾತಾಡ್ಬೇಕು. ನಾವು ಈ ಟಿಕೆಟ್ ಪ್ರೈಸ್ ಜಾಸ್ತಿ ಆಯ್ತು, ಕಮ್ಮಿ ಆಯ್ತು, ಬಟ್ ಜನ ಚೆನ್ನಾಗಿತ್ತು ಮೂವಿ ಅಂತಂದ್ರೆ ಅಷ್ಟಾರು ಕೊಟ್ಟು ಹೋಗ್ತಾರೆ. ಇದಿದೆ. ಯಾಕೆ ಕಾಂತಾರ ಮೂವಿ ಜನಕ್ಕೆ ಹೋಗ್ಲಿಲ್ಲ? ಟಿಕೆಟ್ ಎಷ್ಟಿತ್ತು? KGF ಮೂವಿ ಜನ ಹೋಗ್ಲಿಲ್ವಾ? ಟಿಕೆಟ್ ಎಷ್ಟಿತ್ತು? ಉತ್ತರ ಕೊಡಿ ನನಗೆ. ಸೊ ಮೂವಿ ಚೆನ್ನಾಗಿದೆ ಅಂದ್ಮೇಲೆ ಹೋಗ್ತಾರೆ. ಬಟ್ ಇಲ್ಲಿ ನಮ್ಮಲ್ಲಿರೋರೇನೆ, ನಮ್ಮ ಇಂಡಸ್ಟ್ರಿಯಲ್ಲಿ ಇರೋರೇ ದೊಡ್ಡ ದೊಡ್ಡ ನಟರುಗಳು ಬೇರೆ ಸಿನಿಮಾ ಪ್ರೊಡ್ಯೂಸರ್ಗಳನ್ನ, ಬೇರೆ ಟೆಕ್ನಿಷಿಯನ್ಸ್ ಗಳನ್ನ, ಬೇರೆ ಡೈರೆಕ್ಟರ್ ಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಕನ್ನಡಕ್ಕೆ ಅಂತ ನಿಲ್ತಿರೋ ನಟ, ಕನ್ನಡ ಟೆಕ್ನಿಷಿಯನ್ಸ್ ಗಳನ್ನೇ ಹಾಕೊಬೇಕು, ಹೀರೋಗಳನ್ನೇ ಹಾಕೊಬೇಕು ಅಂತ ನಿಲ್ತಿರೋ ನಟ ಯಾರಿದ್ದಾರೆ? ನೀವೇ ಹೇಳಿ, ಆನ್ಸರ್ ಮೀ. ನೀವೇ ಹೇಳಿ, ನಿಮಗೆ ಗೊತ್ತಿದ್ರೆ ಹೇಳಿ, ಯಾರಿದ್ದಾರೆ? ದರ್ಶನ್ ಸರ್ ಇಲ್ವಾ? ಸರಿ, ನಾನು ಅಭಿಮಾನಿಗಳನ್ನೇ ಕೇಳ್ತೀನಿ. ಇಲ್ಲಿರುವವರಲ್ಲಿ ಬಹುತೇಕರು ಸಿನಿಮಾ ಅಭಿಮಾನಿಗಳು. ನಾನು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂತ ಹೇಳಲ್ಲ. ಇಂಥದ್ದೊಂದು ಕಲ್ಚರ್ ಇದು ಸ್ಟಾಪ್ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಸೆ. ಮೀಡಿಯಾ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಗಣೇಶ್ ಕೇಸರ್ಕರ್ ಸರ್ ಅವ್ರು ಕೇಳ್ತಾ ಇದ್ರು. ಮೀಡಿಯಾ ರೆಸ್ಪಾನ್ಸಿಬಿಲಿಟಿ ಏನು ಅಂದ್ರೆ, ಇಂಥದ್ದೊಂದು ಅನ್ಕಲ್ಚರ್ಡ್ ಸ್ಟಾರ್ ವಾರ್, ಫ್ಯಾನ್ ವಾರ್ ಅನ್ನ ತಡಿಬೇಕು ಅಂದ್ರೆ ಏನು ಮಾಡಬೇಕು ಅನ್ನೋದ್ರ ಚಿಂತನ ಮಂಥನ ಮಾಡಬೇಕು ಅಂದ್ರೆ ಇವತ್ತು ಮಹಾಭಾರತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರೋದು. ಸ್ಟಾರ್ ವಾರ್ ಇಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ನಡೀತಾ ಇರೋದನ್ನ ಬ್ರೇಕ್ ಹಾಕ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಯಾರಾದ್ರೂ ಉತ್ತರ ಕೊಡು. ಮೊದಲನೇದಾಗಿ ಈ ರಾಜ್ಯದ ಒಂದು ಹೆಣ್ಣು ಮಗು, ಸುದೀಪ್ ಅವ್ರ ಮಿಸಸ್ ಆಗಿರ್ಬೋದು, ದರ್ಶನ್ ಅವ್ರ ಮಿಸಸ್ ಆಗಿರ್ಬೋದು, ದರ್ಶನ್ ಅವರ ಜೊತೆ ಆಗಿರೋ ಅನ್ಯಾಯಕ್ಕೆ ಅವರೆಲ್ಲರ ಅಭಿಮಾನಿಗಳು ಇವತ್ತು ಇದ್ದೀವಿ, ನಾಳೆನೂ ಇರ್ತೀವಿ, ನಾವು ಸಾಯೋ ಗಂಟ ಅವರ ಜೊತೆಲಿ ಇರ್ತೀವಿ. ಇದರ ಜೊತೆಗೆ ಮೇಡಮ್ ಅವ್ರು ಪದೇ ಪದೇ ಕೇಳ್ತಾ ಇದ್ದಾರೆ, ಒಬ್ಬ ನಟ ಬೆಳಿಬೇಕು ಅಂತ ಹೇಳಿದ್ರೆ ಅವ್ರ ಮನೇಲಿರೋ ಹೆಣ್ಮಕ್ಳನ್ನ ರೋಡ್ ತಂದು ಇಡ್ಬೇಕಾ ಅಂತ. ನೀವು 3 ಥಿಯೇಟರ್ ಇದೆ ಅಂತ ನಿಮ್ ಥಿಯೇಟರ್ನ ಉಳಿಸ್ಕೊಳಕ್ ನೋಡ್ತೀರಾ. ಇವ್ರು ಬಂದ್ಬಿಟ್ಟು ಅಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ನ ಇಲ್ಲಿ ಓದಕ್ ಬರ್ತಾರೆ. ಅವ್ರು ಹೇಳಿದ್ರು ಆಟೋ ಡ್ರೈವರ್ಸ್ ಎಲ್ಲ ಬೆಳೆಸಿದ್ರು ಅಂತ. ಇದು ಒಂದು ಒಳ್ಳೆ ಮಾತು. ನಿಮ್ಮೆಲ್ಲರಿಗಿಂತ ಹಿರಿಯ ನಟನಾದ ಅವರು ಇವತ್ತೊಂದು ಒಳ್ಳೆ ವಿಷಯವನ್ನು ನಮ್ಗೆ ತಿಳಿಸ್ಕೊಟ್ರು. ಯಾಕಂದ್ರೆ ಮೇಡಮ್, ಯಾರಾದ್ರೂ ಬೆಳಿಬೇಕಂದ್ರೆ ಅವ್ರಿಗೆ ಆಟೋ ಡ್ರೈವರ್ಸ್ ಗಳೇ, ಒಂದು ಬಡ ಕುಟುಂಬಗಳೇ ಕಾರಣ ಅವರು ಹಿರಿಯ ನಟ ಆಗೋದಿಕ್ಕೆ. ಇದ್ರ ಜೊತೆಗೆ ಯಾವುದೇ ಹೆಣ್ಣು ಮಗು ಆಗಿರ್ಲಿ, ನೀವು ಸಹ ಇದ್ರು ಕೂಡ ನಿಮ್ಗೆ ಜರ್ಗ್ ನಿತ್ಕೋ ಅಂತ ಹೇಳಿದ್ರು, ನಾವು ಕೂಡ ಯಾರಿಗೂ ಬಿಟ್ಕೊಡಲ್ಲ. ಇದು ದರ್ಶನ್ ಅವರು ಮೆಜೆಸ್ಟಿಕ್ ಇಂದ ಹಿಡಿದು ಸಂಗೊಳ್ಳಿ ರಾಯಣ್ಣ ಆಗೋವರೆಗೂ ಈ ಕರ್ನಾಟಕದ ಜನ ನಾವು ಸಾಥ್ ಕೊಟ್ಟಿದ್ದೀವಿ. ಅವರು ಚಾಲೆಂಜಿಂಗ್ ಸ್ಟಾರ್ ಇರೋದಕ್ಕೆ ನಾನು ಇವತ್ತು ಯಂಗ್ ಸ್ಟಾರ್ ಅಂತ ಪಕ್ಷ ಕಟ್ಟಿದ್ದೀನಿ. ಅಂತಹ ಚಾಲೆಂಜಿಂಗ್ ಸ್ಟಾರ್ ಜೊತೆ ಅನ್ಯಾಯ ಈ ಮಾಡ್ತಾ ಇದಾರಲ್ಲ ಬೇರೆ ಅವರು ಕಮೆಂಟ್ಸ್, ಯಾಕೆ ಸುದೀಪ್ ಅವ್ರಿಗೆ ಮಾಡ್ತಾ ಇದ್ದಾರೆ, ದರ್ಶನ್ ಅವ್ರಿಗೆ ಕಮೆಂಟ್ಸ್ ಮಾಡಿದಾರಲ್ಲ. ನಮ್ಮ ಫ್ಯಾನ್ ವಾರ್ಗಳಲ್ಲಿ ಯಾವತ್ತೂ ಕೂಡ ಸುದೀಪ್ ಅವ್ರನ್ನ ಕೀಳ್ಮಟ್ಟಕ್ಕೆ ನಾವು ನೋಡಿಲ್ಲ. ಸುದೀಪ್ ಅವರ ಅಭಿಮಾನಿ ನಮ್ಮ ದರ್ಶನ್
ದರ್ಶನ್ ಫ್ಯಾನ್ಗಳಿಗೂ ಕೀಳ್ಮಟ್ಟದಲ್ಲಿ ನೋಡಿಲ್ಲ. ಅವರಿಬ್ಬರ ಜಗಳ ತಂದು ಹಾಕಿ ಈ ಕಮೆಂಟ್ಸ್ ಮಾಡ್ತಾ ಇದಾರಲ್ಲ, ಇವ್ರು ಒಳ್ಳೆ ತಂದೆ ತಾಯಿಗೆ ಹುಟ್ಟಿರುವಂತ ಮಕ್ಕಳಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್ ಈಗ ನೋಡಿ, ಇವ್ರೇನು ಫೇಕ್ ಅಕೌಂಟ್ ಎಲ್ಲ ಇಟ್ಕೊಂಡು ಯಾರನ್ನೂ ಬಿಡ್ತಾ ಇಲ್ಲ. ಪ್ರಧಾನಿನೂ ಬಿಡಲ್ಲ, ಸಿಎಂನು ಬಿಡಲ್ಲ, ದರ್ಶನ್ ಬಿಡಲ್ಲ, ಸುದೀಪ್ನು ಬಿಡಲ್ಲ, ನಮ್ಮನ್ನು ಬಿಡಲ್ಲ, ನಿಮ್ನು ಬಿಡಲ್ಲ. ನನಗೇನು ಅಂತ ನನ್ನ ಮಗ ಇಂತ ನನ್ನ ಮಗ ಅಂತ ಕಮೆಂಟ್ ಆಗ್ತಾರೆ. ಏನ್ ಮಾಡೋದು, ಮನಸ್ಸಲ್ಲಿ ಇಟ್ಕೋಬೇಕು, ಸುಮ್ಮನೆ ಆತರ ಹೋಗ್ಬಿಟ್ಟಿದೆ. ಯಾಕಂದ್ರೆ ಅವಂತವ್ರು ಏನು ಮಾಡಕ್ಕಾಗ್ತಿಲ್ಲ. ಹಿಂಗೆ ಬಂದಿದ್ ಒಂದು ಕಾಮೆಂಟ್ ಇಂದಾನೆ ಇವತ್ತು ಕೊಲೆ ಆಗಿದೆ ಅನ್ನೋ ಆರೋಪ ಅಲ್ವಾ ಸರ್? ಅದ್ರ ಬಗ್ಗೆ ಮಾತಾಡ್ತೀನಿ ಮೇಡಮ್. ಏನ್ ಗೊತ್ತಾ, ಈಗ ನೀವೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋತೀರಾ. ನೀವೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಒಂದು ಐಡಿ ಪ್ರೂಫ್ ಇಂದ ಮಾಡ್ಕೋಬೇಕು. ಒಂದು ಆಧಾರ್ ಆಗಿರ್ಬೋದು, ಪಾನ್ ಆಗಿರ್ಬೋದು, ಈ ಇದೊಂದು ಪ್ರೂಫ್ ನ ಮುಖಾಂತರ ನೀವು ಒಂದು ಐಡಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ರೂಲ್ಸ್ ಬಂದ್ರೆ ಮೇಡಮ್ ಯಾರು ಏನು ಮಾಡಕ್ಕಾಗಲ್ಲ. ಅವ್ನ ಆರಾಮ ಸಿಗ್ತಾನೆ, ಅವ್ನ ಆರಾಮ ಹೇಳ್ಕೊಂಬಂದ್ ಸರಿಯಾಗಿ ಹೊಡಿಬಹುದು ಮೇಡಮ್. ಸೋಷಿಯಲ್ ಮೀಡಿಯಾಗ ಒಂದಷ್ಟು ರೂಲ್ಸ್ ಗಳು ಬೇಕು ಅನ್ನೋದು ಮಾತು. ನಾನು ಈ ಕ್ವಶನ್ 4 ಜನಕ್ಕೂ ಕೇಳ್ತೀನಿ. ಫಸ್ಟ್ ಸಂಜಯ್ ಸರ್, ನೀವು ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ನೀವು ನಮ್ಗೆ ಇನ್ ರಿಟರ್ನ್ ಅಟ್ಯಾಕ್ ಮಾಡ್ತಾ ಇದ್ದೀರಾ. ಯಾಕೆ? ಅಲ್ಲ, ಐ ಮೀನ್ ಲೈಕ್ ವಾಟ್ ಎವರ್ ಇಟ್ ಈಸ್. ಏನ್ ಗೊತ್ತಾ ಸರ್, ಯಾರು ಇದು ಓದಕ್ಕೆ ಏನು ಕೊಟ್ರು ಓದಕ್ಕೆ ಅಂತ ಹೇಳಿದ್ರು, ಕಾಮೆಂಟ್ ಏನಕ್ಕೆ ಹಾಕಿದ್ರು ಅಂತ ನಿಮ್ ಪ್ರಶ್ನೆ, ಅದಕ್ಕೆ ನೀವು ಉತ್ತರ ಕೊಡಿ. ನಾವು ಓದಿದ್ದಕ್ಕೆ ಆಂಕರ್ ಕೊಟ್ಟಿದ್ ಓದಿದ್ದಕ್ಕೆ ಅದನ್ನ ಹೇಳ್ಬೇಡಿ. ಅಲ್ಲ ಸರ್, ಇಲ್ಲಿ ನೀವು ಇವ್ರ ಫ್ಯಾನು ಅವ್ರ ಫ್ಯಾನು ಅನ್ನೋದು ಬಿಟ್ಬಿಡಿ. ನೀವೆಲ್ಲಾರು ಒಂದು ಫಿಲಂ ಚೇಂಬರ್ಗೆ ಯಾವ್ದೋ ಒಂದ್ ರೀತಿಯಲ್ಲಿ ಒಂದು ಪಾರ್ಟ್ ಆಗಿರೋರು. ಬೀಟ್ ಎ ಫ್ಯಾನ್ ಬೇಸ್, ಆಕ್ಟರ್, ಚೇಂಬರ್ ಪ್ರೆಸಿಡೆಂಟ್ ಅಥವಾ ಪ್ರಶಾಂತ್ ಸಬ್ಬರ್ಗೆ ಸರ್, ನೀವೆಲ್ಲ ಒಂದು ಕುಟುಂಬದವರು. ಆದ್ರೆ ನೀವು ಫ್ಯಾನ್ ಬೇಸ್ ನ ಪಕ್ಕಕ್ಕೆ ಬಿಟ್ಬಿಟ್ಟು ಪೈರಸಿನ ಹೇಗೆ ಅವಾಯ್ಡ್ ಮಾಡೋದು ಅನ್ನೋದು ಯಾವಾಗ್ಲಾದ್ರೂ ಡೀಲ್ ಮಾಡಿದ್ದೀರಾ? ನಮ್ಮ ಪಕ್ಕದ ಸ್ಟೇಟೆ ಆಂಧ್ರದಲ್ಲಿ ಲಾಸ್ಟ್ ಮಂತ್ ಇಮ್ಮಡಿ ರವಿ ಅವ್ರನ್ನ ಹೆಂಗಿಡಿದ್ರು, ಐಬಮ್ಮ ಮತ್ತೆ ಬಪ್ಪಂ ಟಿವಿದು ಆಪ್ಸ್ ಹೆಂಗಿಡಿದ್ರು. ನಿಮ್ ಕಡೆಯಿಂದ ಏನ್ ಮಾಡಿದ್ದೀರಾ? ಈಗ ಇಲ್ಲಿ ನೀವು ಓದಿದ್ರಿ ಮೇಡಮ್, ಅದನ್ನ 4-5 ಜನ ಅಲ್ಲ 1000 ಜನ ಕೇಳಿಸ್ಕೋತಾರೆ ಮೇಡಮ್, ಓಕೆನಾ? ಬಟ್ ಅಲ್ಲಿ ನನಗೆ ಗೊತ್ತು ನೀವೇ ಓದಿರೋದು, ನನಗೆ ಗೊತ್ತು. ಅಲ್ಲ, ಗೊತ್ತಾಯ್ತು ಮೇಡಮ್, ಇಲ್ಲಿ ನನಗೆ ಗೊತ್ತು ನೀವೇ ಓದಿರೋದು ಅಂತ. ತಪ್ಪು ಮಾಡಿರೋದು ನೀವೆಂದ ನಾನು ಕಂಡು ಹಿಡಿದು ಬಿಡ್ತೀನಿ. ಬಟ್ ಅಲ್ಲಿ ಯಾರೋ ಎಲ್ಲೋ ಕುತ್ಕೊಂಡು ಮಾಡಿರೋದಕ್ಕೆ ನಾನು ಹೆಂಗ್ ಕಂಡಿಡಿಲಿ? ಇದಕ್ಕೆ ನೀವು ಉತ್ತರ ಕೊಡಿ ನನಗೆ ಮೇಡಮ್. ನಮ್ಮಲ್ಲಿರೋರು ಯಾರು ಮಾಡಲ್ವೇ? ನೋಡಿ, ನಮ್ಮ ಇದ್ರಲ್ಲಿರೋರು, ಅಸೋಸಿಯೇಷನ್ ಇರೋರು ಕಲ್ತಿರೋದು ಎಲ್ಲ ಒಳ್ಳೆ ಬುದ್ಧಿ. ದರ್ಶನ್ ಅವರ ವಿಚಾರಕ್ಕೇನೆ ಹೀಗೇನೆ ಮೆಗಾ ಡಿಬೇಟ್ ಮಾಡಿದಾಗ ಬಂದವರೆಲ್ಲರೂ ಕೂಡ ದರ್ಶನ್ ಅಭಿಮಾನಿಗಳಿದ್ರು. ಇಲ್ಲಿಂದ ಹೋಗುವಾಗ ರಿಜಿಸ್ಟರ್ಡ್ ಫ್ಯಾನ್ ಅಸೋಸಿಯೇಷನ್ ಗಳಿದ್ದವರು ಕೂಡ ಬಂದಿದ್ರು. ಇಲ್ಲಿಂದ ಹೋಗುವಾಗ ಅವ್ರು ಮಾಡಿದ ಪ್ರಾಮಿಸ್ ಏನ್ ಗೊತ್ತಾ ಸರ್? ದರ್ಶನ್ ಅವರ ಫೋಟೋವನ್ನ ಬಳಸಿಕೊಂಡು ಯಾವುದೇ ಫೇಕ್ ಅಕೌಂಟ್ ನಿಂದ ಕೆಟ್ಟ ಕಾಮೆಂಟ್ ಗಳನ್ನ ಮಾಡ್ತಾ ಇದ್ರೆ ಅಂಥವರ ವಿರುದ್ಧ ಪ್ಯಾನ್ ಕರ್ನಾಟಕ ನಾವು ಅಭಿಯಾನ ಮಾಡ್ತೀವಿ. ಎಲ್ ಮಾಡಿದ್ರು ಸರ್? ಮೇಡಮ್, ಅವ್ರು ಏನ್ ಮಾಡಿದ್ರೆ ನನ್ಗೆ ಐಡಿಯಾ ಇಲ್ಲ ಮೇಡಮ್. ಇದು ಯಾವಾಗ ನಡೆದಿದೆ ಅಂತ ನನಗೆ ಗೊತ್ತಿಲ್ಲ ಮೇಡಮ್. ಥರ್ಡ್ ಕ್ಲಾಸ್ಗಳೇ, ಟಾಪ್ ಕ್ಲಾಸ್ಗಳೇ ಆಯ್ತಾ? ಇಲ್ಲಿರೋರು ನಾವ್ ಅಲ್ಲಿ ಹಿಡಿತೀವಿ ಅಂದ್ರೆ ಅದ್ ನಮ್ ಮುಟ್ಟಾಳ್ತನ ಆಗುತ್ತೆ. ನಾನು ಅದಕ್ಕೆ ಅಲ್ಲಿ ಇಳಿಯಕ್ ಹೋಗೋದಿಲ್ಲ. ನಾನು ಮತ್ತೆ ಕೇಳ್ತೀನಿ ಸರ್, ಕೊಚ್ಚೆ ನಿಮ್ಮ ಸ್ಟಾರ್ ನಟನ ಮುಖಕ್ಕೆ ರಾಚ್ತಾ ಇದೆ ಅಂತಂದ್ರೂ ಕೂಡ ನೀವು ಸುಮ್ನೆ ಇರ್ತೀರಾ ಸರ್? ಅಟ್ಲೀಸ್ಟ್ ಟಿಶ್ಯೂ ಇಟ್ಕೊಂಡು ಒರೆಸೋ ಪ್ರಯತ್ನ ಮಾಡಬೇಕು ಸರ್. ನೀವು ಮಾತಾಡ್ತಿದ್ದೀರಲ್ಲ, ಅದೇ ಕೊಚ್ಚೆ ಬಗ್ಗೆ ನೀವೇ ಮಾತಾಡ್ತಿದ್ರಲ್ಲ, ನಿಮ್ಗೆ ಅನ್ನಿಸ್ತಿಲ್ವಾ ಅಂತ? ಯಾಕಂದ್ರೆ ಇಂತ ಕೊಚ್ಚೆನ್ ಕ್ಲೀನ್ ಮಾಡ್ಬೇಕು ಅನ್ನೋ ಉದ್ದೇಶ ನಮಗಿದೆ ಸರ್, ಅಭಿಮಾನಿಯಾಗಿ ನಿಮಗಿಲ್ಲ. ನಮಗಿದೆ ಮೇಡಮ್, ನಾವು ಮಾಡೋಂಥದ್ದು ಮಾಡಿದೀವಿ. ಯಾವ ಅಭಿಮಾನಿಗಳು ಈ ತರ ಮಾಡ್ತಾ ಇದ್ದಾರೆ ಅನ್ನೋದು, ಒಂದು ಹೀರೋ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಅದನ್ನ ಹೇಳಿ. ನೀವು ಕೆಳಗಡೆ ಇರೋರ ಕೈಗೆ ಇಲ್ಲ. ಆದ್ರೆ ಇವತ್ತು ಇವರು ಸ್ಟಾರ್ ವಾರ್ಸ್ ಹೀರೋಸ್ ಅಂತ ಇದ್ದವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತೂ ಇಲ್ವೇ ಇಲ್ಲ. ಅವ್ರಿಗೆ ಇನ್ಫ್ಲೂಯೆನ್ಸೂ ಪ್ರಾಬ್ಲಮ್ ಇಲ್ಲ. ಎರಡೂ ಉಪಯೋಗಿಸ್ಕೊಂಡು ಯಾರು ಕಂಪ್ಲೇಂಟ್ಗಳು ರೈಸ್ ಮಾಡಿದ್ದಾರೆ ಇಬ್ಬರಲ್ಲಿ ಇವತ್ತು ನಡೀತಾ ಇರೋದು ಇವರಿಬ್ಬರದ್ದು ಚರ್ಚೆ ಆಯ್ತು. ದರ್ಶನ್ ಅವರಂತೂ ಒಳಗಿದ್ದಾರೆ. ನಾನು ಪ್ರಶಾಂತ್ ಸಂಬರ್ಗಿ ಸರ್ಗೆ ಕೇಳ್ತೀನಿ, ಸುದೀಪ್ ಅವರು ಕೇವಲ ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದನ್ನ ಬಿಟ್ರೆ ಇವಾಗ ಇಷ್ಟೆಲ್ಲ ರಂಪಾರಾಧಾಂತ ಆಗಿದೆ ಅಂದ ಮೇಲಾದ್ರೂ ಇದನ್ನ ಒಂದು ಲೀಗಲಿ ಅಡ್ರೆಸ್ ಮಾಡೋ ಪ್ರಯತ್ನ ಸುದೀಪ್ ಅವರು ಮಾಡಿಲ್ಲ ಸಂಬರ್ಗಿ ಅವರೇ? ಮಾಹಿತಿ ಪರ್ಸನಲ್ ಸರ್, ಅವ್ರ ಪ್ರಶ್ನೆಗೆ ವಿಜಯಲಕ್ಷ್ಮಿ ಅವರು ಅವ್ರ ಬಗ್ಗೆ ಬಂದ ಅಲ್ಲಲ್ಲ, ವಿಜಯಲಕ್ಷ್ಮಿ ಅವ್ರು ಕೊಟ್ಟಿದ್ದು ಫ್ಯಾನ್ ವಾರ್ ಬಗ್ಗೆ ಅಲ್ಲ, ಅವರಿಗೆ ಪರ್ಸನಲ್ ಆಗಿ ಬಂದ ಕಾಮೆಂಟ್ ಗಳಿಗೆ there is a difference. ನೀವ್ ಹೇಳಿ. ನಿಮ್ಗೆ ಮಾಹಿತಿ ಕೊರತೆಯನ್ನ ಇವತ್ತು ನಾನು ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೇನೆ. ಪ್ರೊಡ್ಯೂಸರ್ ಆಗಿರ್ತಕ್ಕಂಥದ್ದು ಮತ್ತು ಡಿಸ್ಟ್ರಿಬ್ಯೂಟರ್ ಆಗಿರ್ತಕ್ಕಂಥದ್ದು ನನ್ನ ಬಂಡವಾಳಕ್ಕೆ ಧಕ್ಕೆ ತಂದಿದೆ. ನನ್ನ ಪಿಕ್ಚರಿನ ಕಾಪಿ ಮಾಡಿರ್ತಕ್ಕಂಥ ಲಿಂಕ್ಗಳ ಇದೆ ಅಂತ ಹೇಳಿ ಸೈಬರ್ ಕಂಪ್ಲೇಂಟ್ ಆಗಿದೆ. ಯಾರ್ಯಾರು ಯಾವ ಲಿಂಕ್ ಅಲ್ಲಿ ಸಿಕ್ಕಿದೆ ಅದು ಉದಾಹರಣೆ ಸಮೇತ ಟೆಲಿಗ್ರಾಮ್ ಲಿಂಕ್ ಮುಖಾಂತರ ಕೊಟ್ಟಿದ್ದಾರೆ. ಅರೆಸ್ಟ್ ಆಗುತ್ತೆ, ಆದಷ್ಟು ಬೇಗ ಅವ್ರು ಸಿಕ್ಕಾಕೊಂತಾರೆ. ಇದು ನಾವು ಮಾಡದೆ, ಯಾಕಂದ್ರೆ 100 ಕೋಟಿ ಪಿಕ್ಚರ್ ಹಾಕಿರೋರು ಒಂದು ಕಂಪ್ಲೇಂಟ್ ಕೊಡದೆ ಅದನ್ನ ಸೇಫ್ ಗಾರ್ಡ್ ಮಾಡದೇ ಇರ್ತಾರ? ಖಂಡಿತ ಮಾಡಿದ್ರೆ. ಅದು ಸುದೀಪ್ ಅವ್ರ ಕೆಲಸ ಅಲ್ಲ. ಸುದೀಪ್ ಅವರು ನಟರು, ಮಾರ್ಕ್ ಸಿನಿಮಾದ ನಟರು.
ಅವರ ಪ್ರೊಡ್ಯೂಸರ್ ಅವ್ರ ಹಿತ ಕಾಪಾಡಲಿಕ್ಕೆ, ಅವರ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕಾಪಾಡಲಿಕ್ಕೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸುದೀಪ್ ಅವರು ಒಂದು ಕಾಲ್ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಪೈರಸಿ ಲಿಂಕ್ ಸಿಗಿದ್ದು ದಯವಿಟ್ಟು ನಮ್ಗೆ ಕೊಡಿ. ಅವರ ಫ್ಯಾನ್ಸ್ಗೆ ಒಂದು ಕಾಲ್ ಕೊಟ್ಟಿದ್ದಾರೆ. ಆ ಯುದ್ಧ ಮಾಡಬೇಕು ಪೈರಸಿ ವಿರುದ್ಧ ಅಂತ ಹೇಳಿದ್ದಾರೆ. ದಟ್ ಇಸ್ ಹೋಲ್ ಸಮ್ಮರೈಸ್ ಸ್ಟೇಟ್ಮೆಂಟ್. ಕಂಪ್ಲೇಂಟ್ ಆಗಿದೆ. ಚಾಂಬರ್ ಕಡೆಯಿಂದ ಡಿಲ್ಲಿ ಲೆವೆಲ್ ಅಲ್ಲಿ ನಡೀತಾ ಇದೆ. ನಾವು ಒಂದು ಕಮಿಟಿ ಮಾಡಿದ್ವಿ. SIFC ಅಲ್ಲಿ ನಾವು ವೈಸ್ ಪ್ರೆಸಿಡೆಂಟ್ ಆಗಿದ್ವಿ. ಇದನ್ನ ಡಿಲ್ಲಿ ಲೆವೆಲ್ ತಗೊಂಡೋಗಿದ್ವಿ. ಅಲ್ಲಿ ಚರ್ಚೆ ನಡೀತಾ ಇದೆ. ಆಲ್ರೆಡಿ ಈಗ ಕೆಲವು ಆಪ್ಗಳೆಲ್ಲ ಬ್ಯಾನ್ ಆಗಿದಾವೆ, ಕೆಲವು ಹಿಡಿದಿಗೆ ಸಿಗ್ತಾ ಇಲ್ಲ. ಅದನ್ನು ಇಷ್ಟಲ್ಲೇ ಮಾಡ್ತಾರೆ. ಆಗತ್ತೆ. ದಿನಕ್ಕೆ 6,500 ಕೋಟಿ ರೂಪಾಯಿಗಳನ್ನ ನಿಮ್ಮ ಜೇಬುಗಳಿಂದ ಡಿಜಿಟಲ್ ಫ್ರಾಡ್ ಆಗ್ತಾ ಇದೆ. ಅದ್ರಲ್ಲಿ ಸಿಗಾಕೊಂತಿರೋದು ಕೇವಲ 400 ಕೋಟಿ ಮಾತ್ರ. ಹೀಗಿರ್ಬೇಕಾದ್ರೆ ಫಿಲ್ಮ್ ಆಲ್ಸೋ ಇಸ್ ಪಾರ್ಟ್ ಆಫ್ ದಿಸ್ ಟ್ರೆಂಡ್. ಸೊ ಇದನ್ನ ಒಂದು ಡಿಜಿಟಲ್ ಕ್ರೈಮ್ ಆಗಿ ಎಲ್ಲರೂ ಇಟ್ಸ್ ಜವಾಬ್ದಾರಿಯುತವಾಗಿ ಎಲ್ಲ ನಾಗರಿಕರು ಡೌನ್ಲೋಡ್ ಮಾಡೋದನ್ನ ನಿಲ್ಸ್ಕೋಬೇಕು. ಫಸ್ಟ್ ನಾನು ಏನ್ ಥಿಯೇಟರ್ ಹೋಗಿ ನೋಡೋದು, ನಮ್ಮ ಮನೆ 100 ಇಂಚ್ ಟಿವಿಯಲ್ಲಿ ನೋಡ್ತೀನಿ ಅಂತ ನೋಡೋರು ತುಂಬಾ ಜನ ಇದ್ದಾರೆ. ಅದನ್ನ ಸ್ಟಾಪ್ ಮಾಡಬೇಕು. ನೀವು ಜವಾಬ್ದಾರಿ ನಾಗರಿಕರಾಗಿ ಡೌನ್ಲೋಡ್ ಅನ್ನು ಕಮ್ಮಿ ಮಾಡಬೇಕು. ಆ ಕಂಪ್ಲೇಂಟ್ ಅನ್ನು ಕೊಡ್ಬೇಕು ನೀವು. ಸ್ಯಾಂಡಲ್ವುಡ್ ಈಗ ಬರೀ ಕರ್ನಾಟಕಕ್ಕೆ ಸೀಮಿತವಾಗಿರುವಂತದ್ದಲ್ಲ. ಒಂದೇ ಚಿತ್ರ ಬರ್ಬೋದು ಅಥವಾ 2 ಚಿತ್ರ ಬರ್ಬೋದು ವರ್ಷಕ್ಕೆ. ಇದು ಪ್ಯಾನ್ ವರ್ಲ್ಡ್ ಆಗ್ತಾ ಇದೆ. ಅದ್ರ ಮಧ್ಯದಲ್ಲಿ ನಾವು ರೆಸ್ಪಾನ್ಸಿಬಿಲಿಟಿ ಎಲ್ಲಾರ್ದು ಆಗುತ್ತೆ. ನೋಡೋ ಪ್ರೇಕ್ಷಕರಿಗಾಗತ್ತೆ, ಆಕ್ಟರ್ಸ್ ಆಗತ್ತೆ, ಮತ್ತೆ ಫಿಲ್ಮ್ ಚೇಂಬರ್ಸ್ ಆಗತ್ತೆ, ಮತ್ತೆ ಅಭಿಮಾನಿಗಳದ್ದು ಆಗತ್ತೆ. ಇವ್ರದ್ದೆಲ್ಲಾರ್ದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬಿಟ್ಟು ಈ ಅನ್ವಾಂಟೆಡ್ ಕಾಮೆಂಟ್ಸ್ ಎಲ್ಲ ಮಾಡೋದ್ ಬಿಟ್ಟು ಪಾಸಿಟಿವ್ ಆಗಿ ಮುಂದೆ ತಗೊಂಡೋದ್ರೆ ನಮ್ಮ ಚಲನಚಿತ್ರೋದ್ಯಮ ಇನ್ನೂ ಬೆಳೆಯುತ್ತೆ ಅಂತ ನನ್ನ ಅಭಿಪ್ರಾಯ. ಗಣೇಶ್ ಸರ್, ನಿಮ್ಗೆ ಕೇಳ್ತೀನಿ. ಅದಾದ್ಮೇಲೆ ಸಂಜಯ್ ಅವರು ನೀವು ಉತ್ತರ ಕೊಡಿರಂತೆ. ಅಭಿಮಾನಿಗಳಲ್ಲೂ ಕೂಡ, ನಾನು ಎಲ್ಲರಲ್ಲಿ ಅಂತ ಹೇಳ್ತಿಲ್ಲ, ಈ ಕೆಟ್ಟ ಕೆಟ್ಟ ಕಾಮೆಂಟ್ ಮಾಡ್ತಾ ಇರುವ ಸೋಕಾಲ್ಡ್ ಅಭಿಮಾನಿಗಳಲ್ಲೂ ಕೂಡ ಒಂದು ಕ್ಲೀನಿಂಗ್ ಪ್ರಾಸೆಸ್ ಅನ್ನೋದು ಶುರು ಆಗ್ಲೇಬೇಕು ಸರ್. ಯಾಕಂದ್ರೆ ಕನ್ನಡ ಚಿತ್ರೋದ್ಯಮ ಹೆಸರು ಮಾಡಬೇಕಾಗಿರೋದು ಚಿತ್ರದಿಂದ, ಹಾಗೆ ಮನರಂಜನೆಯ ಫ್ಯಾಕ್ಟರ್ ಇಂದ, ಇಂಥ ಕಚಡವಾದ ವಾರ್ ಇಂದ ಅಲ್ಲ. ಈ ಕ್ಲೀನಿಂಗ್ ಪ್ರಾಸೆಸ್ ಯಾರಿಂದ ಶುರು ಆಗ್ಬೇಕು, ಯಾವ ರೀತಿ ಶುರು ಆಗ್ಬೇಕು? ಗಣೇಶ್ ಸರ್, ನೀವು ಮೊದಲು ಹೇಳಿ, ಅದಾದ್ಮೇಲೆ ಮಿಕ್ತವ್ರು. ಮೇಡಮ್, ಈ ಕ್ಲೀನಿಂಗ್ ವಾರ್ ಹೇಳಿದಾಗೆ ನಿಜವಾಗ್ಲೂ ಆಗ್ಲೇಬೇಕು. ಈ ದುಷ್ಕರ್ಮಿಗಳು ಅಥವಾ ಕಿಡಿಗೇಡಿಗಳು ಮಾಡೋ ಒಂದು ದುಷ್ಕೃತ್ಯದಿಂದ ಇಡೀ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ. ಸಮಾಜದ ಒಂದು ಇಂಟೆಗ್ರಿಟಿ ಅವೆಲ್ಲ ಹಾಳಾಗ್ತಾ ಇದೆ. ಹಾಗಾಗಿ ಇದನ್ನ ಕ್ಲಿಯರ್ ಮಾಡಲೇಬೇಕು. ಅಂದ್ರೆ ಯಾರ ಮೇಲೆ ಈ ತರ ಕೆಟ್ಟ ಕಾಮೆಂಟ್ಗಳು ಬರ್ತಾ ಇದೆಯೋ, ರಮ್ಯಾ ಅವ್ರು ಬಂದಂಗೆ ಅವರು ಕೂಡ ಮುಂದೆ ಬಂದು ಕಂಪ್ಲೇಂಟ್ಗಳು ಕೊಟ್ಟಾಗ, ಈಗ ದೊಡ್ಡ ನಟ ಬಂದು ದೊಡ್ಡ ಹೀರೋ ಬಂದು ಕಂಪ್ಲೇಂಟ್ ಕೊಟ್ಟಾಗ ಅದಕ್ಕೆ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸೆಂಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅವರು ಬಹಳ ಬೇಗ ಆಕ್ಟಿವ್ ಆಗ್ತಾರೆ. ಈಗ ನಮ್ಮಂತ ಕಾಮನ್ ಮ್ಯಾನ್ ಹೋದಾಗ ಅಷ್ಟು ರಿಯಾಕ್ಟ್ ಮಾಡಲ್ಲ ಅದ್ರ ಬಗ್ಗೆ. ಡೈಲಿ ಸೆಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ 100 ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗ್ತವೆ. ಬಟ್ ಯಾವುದು ಕೂಡ ಒಂದು ವಿಗರಸ್ ಆಗಿ ಅದನ್ನ ಸಾಲ್ವ್ ಮಾಡಕ್ ಪ್ರಯತ್ನ ಪಡಲ್ಲ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್. ಈ ತರ ದೊಡ್ಡ ನಟರು ಕಂಪ್ಲೇಂಟ್ ಕೊಟ್ಟಾಗ ಅದರದ್ದು ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಈಗ ರಮ್ಯಾ ಅವ್ರ ಕೇಸಲ್ಲಿ ಸುಮಾರು 18-20 ಜನ ಅರೆಸ್ಟ್ ಆದ್ರು. ಅವ್ರು ಇನ್ನೂ ಜೈಲಲ್ಲಿ ಇದ್ದಾರೆ. 2-3 ಮಾತ್ರ ಬೇಲ್ ಸಿಕ್ಕಿದೆ. ಆ ಬೇಲ್ ಸಿಕ್ಕಿರೋರಿಗೆ ಅದನ್ನ ಬೇಲ್ ಅಮೌಂಟ್ ಕಟ್ಟಿ ಹೊರಗಡೆ ಬರಕ್ ಆಗ್ತಾ ಇಲ್ಲ. ಅವರು ಅಷ್ಟು ಒಂದು ಕುಣಿಕೆ ಹಾಕಿದ್ದಾರೆ ಅವ್ರಿಗೆ. ಈ ತರದ್ ಮಾಡಬೇಕಂದ್ರೆ ಒಬ್ಬ ಸಮಾಜದಲ್ಲಿ ಹೆಸರು ಮಾಡಿರೋಂಥವ್ರು ಅವ್ರ ಬಗ್ಗೆ ಕೆಟ್ಟ ಕಾಮೆಂಟ್ ಬಂದಾಗ ಅವರು ಕಂಪ್ಲೇಂಟ್ ಕೊಟ್ಟಾಗ ಅದು ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಅವಾಗ ಇದಕ್ಕೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಸಂಘಟನೆ ಅಂತ ಕಟ್ಕೊಂಡವ್ರದ್ದು ಜವಾಬ್ದಾರಿ ಆಗುತ್ತೆ ಸರ್. ಆ ನಟನ ಹೆಸರಲ್ಲಿರುವ ಫೇಕ್ ಅಕೌಂಟ್ಗಳು, ಆ ನಟನ ಹೆಸರಲ್ಲಿ ಬರ್ತಾ ಇರುವ ಫೇಕ್ ಕಾಮೆಂಟ್ಗಳು, ಅಶ್ಲೀಲ ಕಾಮೆಂಟ್ಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ಲೀಗಲ್ ಸ್ಟೆಪ್, ಸೋಷಿಯಲ್ ಸ್ಟೆಪ್, ಸಾಮಾಜಿಕ ಕಾನೂನಾತ್ಮಕ ನಡೆಯನ್ನ ಏನು ಮಾಡಿದ್ದೀರಿ, ಇನ್ನು ಮುಂದೆ ಏನ್ ಮಾಡ್ತೀರಿ? ಮೇಡಮ್, ನಾನು ಮಾಡಿದ್ದೀನಿ. ನಾನು ಎಷ್ಟೋ ಅಕೌಂಟ್ಗಳನ್ನ ರಿಪೋರ್ಟ್ ಮಾಡಿಸಿ ಅದನ್ನ ಡಿಲೀಟ್ ಮಾಡಿಸಿದ್ದೀನಿ. ಇದಕ್ಕೆ CCBಗೆ ಹೋಗ್ಬೇಕು, ಸೈಬರ್ ಕ್ರೈಮ್ಗೆ ಹೋಗ್ಬೇಕು ಅನ್ನೋದಿಲ್ಲ ಮೇಡಮ್. ಆಯ್ತಾ? ಯಾವ್ದೋ ಒಂದು 4-10 ದೊಡ್ಡ ಅಕೌಂಟ್ಗಳಿದ್ರೆ, ಇಫ್ ಇಟ್ ಇಸ್ ವ್ಯಾಲಿಡ್, ಇನ್ಸ್ಟಾಗ್ರಾಮೇ ಆ ಅಕೌಂಟ್ಗಳನ್ನ ನಾವು ರಿಪೋರ್ಟ್ ಮಾಡಿದ್ರೆ ಆಟೋಮೆಟಿಕಲಿ ರಿಮೂವ್ ಆಗುತ್ತೆ. ಇದು ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಕರೆಕ್ಟಾ ಮೇಡಮ್? ಏನಾರು ರಾಂಗ್ ಇದೆ ಕರೆಕ್ಟ್ ಮಾಡಿ. ಅಂಡ್ ಹಾಗೆ ಸರ್ ಒಂದು ಪಾಯಿಂಟ್ ಹೇಳಿದ್ರು. ಈಗ ನೀವು ಪೈರಸಿ ಬಗ್ಗೆ ಹೇಳಿದ್ರಿ, ಕರೆಕ್ಟ್ ಅಲ್ಲ ಸರ್? ಸೊ ಇದನ್ನ ಫಾರ್ ಎಕ್ಸಾಂಪಲ್ ನಾನು ಈಗ ಇಂಡಿಯಾದಲ್ಲಿ ಕೂತ್ಕೊಂಡಿದ್ದೀನಿ. ನಾನು ಇಂಡಿಯಾದಲ್ಲಿ ಇಂಡಿಯಾ ಸರ್ವರ್ ಯೂಸ್ ಮಾಡ್ತೀನಿ. ಅಕಸ್ಮಾತ್ ನಾನು VPN ಹಾಕೊಂಡು ಸಿಂಗಾಪುರ್ ಸರ್ವರ್ ಯೂಸ್ ಮಾಡ್ತೀನಿ. ಅಲ್ಲಿಂದ ಆ ವೆಬ್ಸೈಟ್ ಹೋಗಕ್ಕಾಗಲ್ವಾ ಸರ್? ಆಗಲ್ವಾ ಸರ್? ನೀವ್ ಹೇಳಿ ಮೇಡಮ್. ISP ಅಲ್ಲಿ ಬ್ಲಾಕ್ ಮಾಡಬಹುದು. ಲಿಂಕ್ ಕಳ್ಸಿದ್ರೆ ಸರ್ವರ್ IP ಅಡ್ರೆಸ್ ಗೆ ಹೋಗೋದಿಲ್ಲ. ಟೆಕ್ನಿಕಲ್ ಆಗಿ ನಾನು ಹೇಳ್ತೀನಿ ಯಾವ ಬ್ಲಾಕ್ ಲಿಸ್ಟ್ ಅಂತ ಹೇಳ್ಬಿಟ್ಟು ನಿಮ್ಮ ISP ಅಲ್ಲಿ, ಆದ್ರೆ ನಿಮ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಲ್ಲಿ ಅಡ್ರೆಸ್ ಕೊಟ್ರೆ ಅಲ್ಲೇ ಬ್ಲಾಕ್ ಹೊಡೆಯುತ್ತೆ ಅಂತ. ಅದು ಬ್ಲಾಕ್ ಲಿಸ್ಟ್. ಅದಕ್ಕೆ ಸಿಂಗಾಪುರ ಕಾಂಬೋಡಿಯಾಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಬಟ್ ಮೂವಿ ರೂಲ್ಸ್ ಯಾಕೆ ಸರ್ ಬ್ಯಾನ್ ಮಾಡಕ್ಕಾಗ್ತಿಲ್ಲ? ಸರ್ ನೀವು ಬನ್ನಿ ಅವ್ರಿಗೆ ಸರ್ ಮೂವಿ ರೂಲ್ಸ್. ಈಗ ನಿಮ್ಗೆ ಮೂವಿ ರೂಲ್ಸ್ ಇದೆ, ಅದನ್ನ ಯಾಕೆ ನೀವು ಬ್ಲಾಕ್ ಮಾಡಿಸ್ತಾ ಇಲ್ಲ? ಬ್ಲಾಕ್ ಮಾಡಿಸ್ತೀನಿ. ಹೆಂಗೆ ಸರ್? ಈಗಲೇ ಕೊಡಿ ಸರ್, ಅದನ್ನ ಬ್ಲಾಕ್ ಮಾಡಿಸ್ತೀನಿ. ಖಂಡಿತ ಸರ್, ನಾನ್ ರೆಡಿ ಮೇಡಮ್, ನಾನು ಕೊಡ್ತೀನಿ ಈಗ. ಮೇಡಮ್, ಆಕ್ಚುಲಿ ನಾನು ದರ್ಶನ್ ಅವ್ರ ಫ್ಯಾನ್ ಕೂಡ, ಸುದೀಪ್ ಅವ್ರ ಫ್ಯಾನ್ ಕೂಡ, ಇಬ್ಬರ ಮೂವಿನೂ ನೋಡ್ತೀನಿ.
ನಂದು ಕ್ವಶನ್ ಇವ್ರಿಗೆಲ್ರಿಗೂ ಸೇರಿ ಒಂದ್ ಕ್ವಶನ್ ಏನಂದ್ರೆ, ಇವರು ಅವ್ರ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ, ಅವರು ಇವ್ರ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ. ಅವರು ಸಂಬರ್ಗಿ ಅವ್ರು ಏನ್ ಹೇಳಿದ್ರು, 178 ಅಕೌಂಟ್ಗೆ ಇಟ್ ಈಸ್ ಪೇಡ್, 2 lakh ಈಸ್ ಪೇಡ್ ಅಂತ ಹೇಳಿದ್ರು. ನೌ ಐ ಆಮ್ ಆಸ್ಕಿಂಗ್, ಐ ಹ್ಯಾವ್ ಸೀನ್ ಕಿಚ್ಚ ಸುದೀಪ್ ಅವ್ರದ್ದು ವಿಡಿಯೋ ನಾನು ನೋಡಿದೀನಿ. ಅದರಲ್ಲಿ ಪೈರಸಿ ಅಗೇನೆಸ್ಟ್ ನಾನು ಯುದ್ಧ ಮಾಡ್ತೀನಿ ಅಂತ ಅವ್ರು ಎಲ್ಲೂ ಹೇಳಿಲ್ಲ. ನಾನು ಯುದ್ಧಕ್ಕೆ ಕರಿತಾ ಇದ್ದೀನಿ, ಹೊರಗಡೆ ನನ್ನ ಪಡೆ ವೇಟ್ ಮಾಡ್ತಾ ಇದೆ ಅಂತ ಹೇಳಿದೆ. ಅದನ್ನ ನೀವ್ ಇವಾಗ ಹೇಳಿದ್ರಿ. ಓಕೆ, ದಟ್ಸ್ ಲೆಫ್ಟ್ ಟು ಯು. ನಾನು ಇವಾಗ ನಿಮ್ಮನ್ನ ಕೇಳ್ತಾ ಇರೋದು, ಅವರು ದಿ ಬಾಸ್ ಜೈಲಲ್ಲಿದ್ದಾರೆ ಬಿಡಿ, ಅದು ಜಡ್ಜ್ಮೆಂಟ್ ಕೋರ್ಟ್ ಇದೆ, ಪೊಲೀಸ್ ಇದೆ, ಲಾ ಇದೆ, ಅದೆಲ್ಲ ನೋಡ್ಕೊಂತಾರೆ. ಬಟ್ ಇವಾಗ ಬರ್ತಾ ಇರೋ ಅಷ್ಟು ವಲ್ಗರ್ ಕಮೆಂಟ್ ಐ ಕುಡ್ ನಾಟ್ ರೀಡ್. ಸ್ಮಿತಾ ಕೊಟ್ಟಾಗ ಅಷ್ಟು ವಲ್ಗರ್ ಕಮೆಂಟ್ಸ್ ಬಂದಿದೆ. ಅದರಲ್ಲಿ ನಮ್ಮ ಅಪ್ಪ ಅಮ್ಮನೂ ಬರ್ತಾರೆ, ಇವ್ರ ಅಪ್ಪ ಅಮ್ಮನೂ ಬರ್ತಾರೆ, ಎಲ್ಲರ ಅಪ್ಪ ಅಮ್ಮ ಬರ್ತಾರೆ. ಅದನ್ನ ನೀವು ಸ್ಟಾರ್ಟಿಂಗ್ ಅಲ್ಲಿ ಏನಂದ್ರೆ, ಇಷ್ಟು ಇಲ್ಲಿ ಫ್ಯಾನ್ ಬೇಸು, ಇದು ನಾನು ಅದು ಇದು ಅಂತ ಜಗಳ ಆಡೋ ಬದಲು ನೀವ್ ಯಾಕೆ ಆಕ್ಷನ್ ತಗೊಂಬಾರ್ದು? ಅಂದ್ರೆ ದರ್ಶನ್ ಅವರು ಜೈಲಲ್ಲಿದ್ದಾರೆ, ಅವ್ರ ಹತ್ರ ಆಗಲ್ಲ. ಓಕೆ, ಹಿ ಕೆನಾಟ್ ಆಪರೇಟ್ ಫ್ರಮ್ ದ ಜೈಲ್. ಸುದೀಪ್ ಅವರಿದ್ದಾರೆ ಅಲ್ವಾ, ಹಿ ಈಸ್ ನೌ ಪ್ರೆಸೆಂಟ್ ಇನ್ ಬ್ಯಾಂಗ್ಳೂರು, ಎಲ್ಲಿದ್ದಾರೆ ಅವರು? ಡೈರೆಕ್ಟ್ಲಿ ಹಿ ಕ್ಯಾನ್ ಟೇಕ್ ಇನ್ಫ್ಲೂಯೆನ್ಸ್ ಅಂಡ್ ಅಕೌಂಟ್ ಯಾವ್ದಿದೆ, ಫೇಕ್ ಅಕೌಂಟ್ ಸಿಸಿಬಿ ಕೊಟ್ಟಿ ಅದ್ರ ಮೇಲೆ ಆಕ್ಷನ್ ತಗೊಬೋದಲ್ವಾ? ಯಾವ ಇನ್ಫ್ಲೂಯೆನ್ಸ್ ಬೇಡ ಪೊಲೀಸ್ ಸ್ಟೇಷನ್ ಹೋಗ್ಲಿಕ್ಕೆ, ಕೇವಲ ಸುದೀಪ್ ಇದಾರೆ ಅಂತ ಕಂಪ್ಲೇಂಟ್. ಪೊಲೀಸ್ ಡಿಪಾರ್ಟ್ಮೆಂಟ್ ಸುದೀಪ್ ಅವ್ರು ಯಾಕೆ ಹೋಗ್ತಿಲ್ಲ ಅನ್ನೋದೇ ಪ್ರಶ್ನೆ ಸರ್. ಅದೇ ಇನ್ಫ್ಲೂಯೆನ್ಸ್ ಬೇಡ ಸರಿ, ನಮ್ಗೆಲ್ಲರಿಗೂ ಗೊತ್ತು ಅವ್ರು ಯಾಕೆ ಹೋಗ್ತಿಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಯಾವ ಅಕೌಂಟ್ಗಳಿಂದ ಬಂದಿದೆ, ಎಸ್ಪೆಷಲಿ ಟಾರ್ಗೆಟಿಂಗ್ ಹಿಸ್ ಫ್ಯಾಮಿಲಿ, ಅದ್ರ ಬಗ್ಗೆ ಕಂಪ್ಲೇಂಟ್ ಆಗೇ ಆಗುತ್ತೆ. ಪರ್ಸನಲ್ ಆಗಿ ಡಿಫಮೇಷನ್ ಆಗೇ ಆಗುತ್ತೆ. ಅವರನ್ನ ಕೋರ್ಟ್ ಕೇಸ್ಗೂ ಕರ್ಕೊಂಡು ಹೋಗೋ ಪರಿಸ್ಥಿತಿ ಬಂದೇ ಬರುತ್ತೆ. ಇಟ್ಸ್ ಅ ಪ್ರೋಸೆಸ್. ಕೋರ್ಟ್ ರಜೆಗಳಿದೆ, ಎಲ್ಲ ಕೋರ್ಟ್ PCR ಆಗುತ್ತೆ, ಕಂಪ್ಲೇಂಟ್ ಆಗುತ್ತೆ. ಇವತ್ತು ನಿನ್ನೆ ಆಗಿರೋ ಕೇಸ್ಗೆ ಇವತ್ತೇ ಬರುತ್ತಾ? ಖಂಡಿತ ಇಲ್ಲ. ಇನ್ನು 10 ದಿನಗಳಲ್ಲಿ ನೋಡ್ತೀರಾ ನೀವು ಹೇಗೆ ರಮ್ಯಾ ಅವರ ಕೇಸನ್ನ ಹ್ಯಾಂಡಲ್ ಮಾಡಿದ್ರೋ ಅದೇ ತರ ಹ್ಯಾಂಡಲ್ ಅನ್ನ ಮಾಡ್ಲಿಕ್ಕೆ ಎಲ್ಲ ಸಜ್ಜಾಗಿದ್ದಾರೆ, ಮಾಡ್ತಾರೆ. ಇಲ್ಲ ಸರ್, ಸರಿ ಲೀಗಲಿ ಬಿಟ್ಬಿಡಿ. ಒಂದ್ ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ಬಹುಶಃ ದರ್ಶನ್ ಅವ್ರ ಆಚೆ ಇದ್ದಿದ್ರೆ ಅವ್ರಿಗೂ ಇದೇ ಪ್ರಶ್ನೆ ಅಪ್ಲೈ ಆಗ್ತಿತ್ತೇನೋ. ಒಂದು ಪ್ರೆಸ್ ಮೀಟ್, ಈ ಸಿನಿಮಾ ಪ್ರಮೋಷನ್ಗೆ ಎಷ್ಟೆಲ್ಲ ಪ್ರೆಸ್ ಮೀಟ್ ಗಳನ್ನ ಕರೆಯಲಾಗುತ್ತೆ ಅನ್ನೋದನ್ನ ನಾವು ನೋಡಿದೀವಿ. ಒಂದು ಪ್ರೆಸ್ ಮೀಟ್ ಅನ್ನ ಕರೆದು ಸುದೀಪ್ ಅಂತ ಜವಾಬ್ದಾರಿಯುತ ನಟರು ಅಥವಾ ಈಗ ಯಾರೆಲ್ಲ ದೊಡ್ಡ ದೊಡ್ಡ ನಟರಿದ್ದಾರೆ ಎಲ್ಲರೂ ಒಗ್ಗಟ್ಟಿನಿಂದ ಕೂಡ್ಬಿಟ್ಟು ಒಂದು ಪ್ರೆಸ್ ಮೀಟ್ ಅನ್ನ ಕರೆದು, ನರಸಿಂಹಲು ಸರ್ ನೀವು ಉತ್ತರ ಕೊಡಿ, ನಮ್ಮ ಹೆಸರನ್ನ ಇಟ್ಟುಕೊಂಡು ಯಾರಾದ್ರೂ ಅಭಿಮಾನಿಗಳು, ನಾನು ಡೈರೆಕ್ಟ್ ಆಗಿ ಅದೇ ಭಾಷೆಯಲ್ಲಿ ಹೇಳ್ತೀನಿ ಸರ್, ಯಾವನಾದ್ರೂ ಅಭಿಮಾನಿ ಅನ್ಕೊಂಡು ನಮ್ಮ ಹೆಸರಿಟ್ಕೊಂಡು ಕಚಡಾ ಕಾಮೆಂಟ್ ಮಾಡಿದ್ರೆ ಅವ್ರ ವಿರುದ್ಧ ನಾವೆಲ್ಲರೂ ಸೇರ್ಕೊಂಡು ಲೀಗಲ್ ಆಕ್ಷನ್ ತಗೊಳ್ತೀವಿ. ಎಷ್ಟು ಕಷ್ಟ ಸರ್, ಇಲ್ಲೂ ಒಗ್ಗಟ್ಟು ತೋರಿಸ್ಲಿಕ್ಕೆ ಆಗಲ್ಲ ಸರ್. ನರಸಿಂಹ ಸರ್ ಖಂಡಿತ ಮೇಡಮ್, ಈಗ ತಾವೇನು ಕೇಳಿದ್ರಲ್ಲ, ಖಂಡಿತ ಸುದೀಪ್ ಸರ್ಗೆ ಫೋನ್ ಮಾಡಿ ಬರೋಕೆಲ್ಲ ನಮ್ಮ ಚಾಂಬರ್ ಅಲ್ಲೇ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ. ಇಂತಹದೇನಾರ ಕೊಟ್ಟಿದ್ದಾರೆ. ನನ್ನ ಹೆಸರು ಹೇಳ್ಕೊಂಡು ಫ್ಯಾನ್ ವಾರ್ ಶುರು ಮಾಡೋದ್ರ ಬಗ್ಗೆ ನಾನು ಕ್ರಮ ತಗೊಂತೀನಿ. ಯಾರು ಶುರು ಮಾಡಿದ್ದಾರೆ ಅವ್ರು ಉತ್ತರ ಕೊಡ್ಬೇಕಾಗತ್ತೆ ಅಂತ ಮಾತಾಡ್ತೀವಿ, ಖಂಡಿತ ಮಾತಾಡ್ತೀವಿ. ನಮ್ ಜೊತೆಗೆ ಇಟ್ಕೊಂಡು ಪ್ರೆಸ್ ಮೀಟ್ ಮಾಡಿಸ್ತೀವಿ ಮೇಡಮ್. ಅದೇನು ದೊಡ್ಡ ವಿಷಯ ಅಲ್ಲ. ಪೈರಸಿಗೂ ನಮ್ಗೆ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ಅವರು ಆಂಧ್ರದಲ್ಲಿ ನಮ್ಮ ಪವನ್ ಕಲ್ಯಾಣ್ ಅವ್ರನ್ನ ಮಾತಾಡಿಸಿ ಎಲ್ಲ ಒಟ್ಟಿಗೆ ಸೇರಿ ಇದನ್ನ ಪೈರಸಿ ತಡೆಯೋಕೆ ಅವರನ್ನು ಒಪ್ಪಿಗೆ ಕೊಟ್ಟಿದ್ದಾರೆ. 2 months ಬ್ಯಾಕ್ ಅವ್ರನ್ನ ಭೇಟಿ ಹಾಕಿದ್ವಿ, ಅವ್ರು ಓಕೆ ಮಾಡಿದ್ದಾರೆ. ಈ ವಿಷಯಕ್ಕೂ ಕರೆದು ನಾವು ಒಂದು ಚರ್ಚೆ ಮಾಡ್ತೀವಿ. ರೈಟ್ ಮೇಡಮ್, ಎಲ್ರಿಗೂ ನಮಸ್ಕಾರ. ಸೊ ಮೇಡಮ್ ಅವರು ಫ್ಯಾನ್ಸ್ ಅಸೋಸಿಯೇಷನ್ ಇಲ್ಲ ಫ್ಯಾನ್ಸ್ಗೆ ತುಂಬಾ ಕ್ವಶನ್ಸ್ ಕೇಳಿದ್ರು. ಓಕೆ, ಅದಕ್ಕಿಂತ ಮುಂಚೆ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು, ಫ್ಯಾನ್ಸ್ ಅನ್ನೋರು ಒಂದು ಚಿಕ್ಕ ಪಾತ್ರ ವಹಿಸ್ತಾರೆ ಅಂತ. ಇಲ್ಲಿ ಈ ವಲ್ಗ್ಯಾರಿಟಿ ಪಕ್ಕಕ್ಕಿಟ್ಟಿದ್ರೆ ಫ್ಯಾನ್ಸ್ಗೆ ಬರೀ ಅಭಿಮಾನದ ಬಗ್ಗೆನೇ ಗೊತ್ತು. ಅಭಿಮಾನಿಸೋದು, ಅವರ ಹೀರೋಗಳನ್ನ ಅಭಿಮಾನಿಸೋದು, ಅವ್ರಿಗೆ ಪೂಜೆ ಮಾಡೋದು, ಆರಾಧನೆ ಮಾಡೋದು, ಇಷ್ಟೇ ಗೊತ್ತು. ಮೇಡಮ್ ಬಟ್ ಕೇಳ್ತಾ ಇರೋ ಕ್ವಶನ್ಸ್ ಯಾವ ತರ ಇತ್ತಂದ್ರೆ, ಅವ್ರೇನೋ ಕಂಟ್ರಿಗೆ ಪ್ರೆಸಿಡೆಂಟ್ ಅನ್ನೋ ತರ, ನೀವು ಫ್ಯಾನ್ ಆಗಿ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೋಸ್ಕರ ಏನ್ ಮಾಡಿದೀರಾ, ಸ್ಯಾಂಡಲ್ವುಡ್ ಇಂಡಸ್ಟ್ರಿನ ಹೇಗ್ ಬೆಳೆಸ್ತೀರಾ? ಮೇಡಮ್, ಫ್ಯಾನ್ಸ್ ನಾನು ಫ್ಯಾನ್ ಕೇಳಿದ್ದೆಲ್ಲ ನೀವು ಸರಿಯಾಗಿ ಕೇಳಿಸ್ಕೊಂಡಿಲ್ಲ, ಫ್ಯಾನ್ ಅಸೋಸಿಯೇಷನ್ ಗಳಿಗೆ ಕೇಳಿದ್ದು ಸರ್. ವಾಟ್ ಎವರ್ ಅಲ್ಲ, ಹೌದು ಸರ್. ಹಂಗಾದ್ರೆ ಫ್ಯಾನ್ ಅಸೋಸಿಯೇಷನ್ ಗಳ ಜವಾಬ್ದಾರಿ ಏನು ಸರ್? ಬರೀ ರಕ್ತದಾನ. ಕೇಳಿಸ್ಕೊಳ್ಳಿ ಸರ್, ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ಯಾಕೆ ನೀವ್ ಯಾಕೆ BP ರೈಸ್ ಮಾಡ್ಕೊಳ್ತಿದ್ರಿ? ಇವಾಗ ಸಮಸ್ಯೆ ಅಲ್ಲ ಸರ್, ಸಮಸ್ಯೆ ಇರೋದಿದೆ. ಕಚ್ಚಡವಾಗಿರೋ ಕಾಮೆಂಟ್ ಗಳನ್ನ ತಡಿಲಿಕ್ಕೆ ಒಬ್ಬ ಅಭಿಮಾನಿಯಾಗಿ ಏನ್ ಮಾಡಬಹುದು ಅಷ್ಟೇ ನನ್ನ ಪ್ರಶ್ನೆ. ಮೇಡಮ್, ಅಭಿಮಾನಿಯಾಗಿ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ, ನೀವು ಕೇಳಿ ಅದನ್ನ. ಈಗ ಎಕ್ಸಾಂಪಲ್, ದಾರಿಯಲ್ಲಿ ಬರ್ತಿರುವಾಗ ರೋಡ್ ಎಲ್ಲ ಕುಣಿ ಇತ್ತು. ನೀವು ಈ ಭಾರತ ದೇಶದ ಪೌರರೇ, ಅದ್ರ ಬಗ್ಗೆ ಏನ್ ಮಾಡಕ್ಕಾಗುತ್ತೆ? ನಿಮ್ಗೆ ಮಾಡ್ತಿದ್ದೀರಾ? ಏನಾದ್ರು ಮಾಡಿದೀರಾ? ರಿಪಬ್ಲಿಕ್ ಕನ್ನಡದಲ್ಲಿ ಗುಂಡಿ ಮುಚ್ಚಿ ಅಭಿಯಾನ ಅಂತ ಹೇಳಿ ಸರ್, ನಾನು ಕೂಡ ಮಲ್ಲೇಶ್ವರ, ಗಾಂಧಿನಗರ, ಅವೆನ್ಯೂ ರೋಡು, JC ರೋಡು. ಮೇಡಮ್, ಯು ಡಿಡ್ ದಟ್ ಸರ್, ರಿಪಬ್ಲಿಕ್ ಟಿವಿ, ನಾಟ್ ಆಸ್ ಅನ್ ಇಂಡಿವಿಜುವಲ್. ನನ್ನ ಐಡೆಂಟಿಟಿ, ನಾನ್ ಜರ್ನಲಿಸ್ಟ್.
ನಿಮ್ಮ ಐಡೆಂಟಿಟಿ ನೀವು ಸುದೀಪ್ ಅವ್ರದ್ದು, ದರ್ಶನ್ ಫ್ಯಾನ್. ಇಂಡಿವಿಜುವಲ್ ನಾನು ಹೋಗ್ತಿಲ್ಲ ಸರ್. ಅಂಡ್ ಕಾಮನ್ ಮ್ಯಾನ್ ಆಗಿದ್ರೆ ನಾನು ಇಲ್ಲಿ ಕರಿತಾನೆ ಇರ್ಲಿಲ್ಲ ಸರ್. ನಾನು ಕರೆದಿರೋದು ದರ್ಶನ್ ಸುದೀಪ್ ಅಭಿಮಾನಿಗಳನ್ನು. ಸುದೀಪ್ ಅಭಿಮಾನಿ ದರ್ಶನ್ ಇಲ್ಲ, ನಾವು ಕಾಮನ್ ಮ್ಯಾನ್ ಡಿಬೇಟ್ ಅಲ್ಲ ಸರ್. ಇದು ಡಿಬೇಟ್ ಇರೋದೇನೆ ಬೇಸಿಕ್ ಅರ್ಥ ಮಾಡಿಸ್ಬಿಡ್ತೀನಿ. ಸುದೀಪ್ ಹಾಗೆ ದರ್ಶನ್ ಅವರ ಅಭಿಮಾನಿಗಳ ನಡುವೆ ಇರೋ ಸೋಷಿಯಲ್ ಮೀಡಿಯಾ ವಾರ್ ಬಗ್ಗೆ ನಾನು ಮಾತನಾಡ್ತಿದ್ದೀನಿ ಸರ್. ನನ್ನ ಐಡೆಂಟಿಟಿ ಆಮ್ ಜರ್ನಲಿಸ್ಟ್. ಹಾಗಾಗಿ ನಾನು ರಿಪಬ್ಲಿಕ್ ಕನ್ನಡದ ಭಾಗವಾಗಿ ಗುಂಡಿ ಮುಚ್ಚಿ ಅನ್ನೋ ಅಭಿಯಾನದಲ್ಲಿ ಪರ್ಸನಲಿ ನಾನು ಹೋಗ್ಬಿಟ್ಟು ಡಿಬೇಟ್ ಗಳನ್ನು ಮಾಡಿದ್ದೀನಿ. ಪೊಲಿಟಿಷಿಯನ್ಸ್ ನ ಪ್ರಶ್ನೆ ಮಾಡಿದ್ದೀನಿ. ಯಾರೆಲ್ಲ ಆಫೀಸರ್ಸ್ ಗಳು ಕಳ್ಳಾಟ ಮಾಡಿದ್ದಾರೆ ಅವರನ್ನ ಪ್ರಶ್ನೆ ಮಾಡಿದ್ದೀನಿ. ಹಾಗೆ ನಿಮಗಿರುವ ಐಡೆಂಟಿಟಿ ಒಬ್ಬ ನಟನ ಫ್ಯಾನ್ ಆಗಿ ನೀವೇನ್ ಮಾಡಿದ್ದೀರಿ ಅನ್ನೋದಷ್ಟೇ ನನಗೆ ಸಂಜಯ್ ಅವ್ರಿಗೂ ಪ್ರಶ್ನೆ ಆಗಿತ್ತು. ನಿಮಗೂ ಫ್ಯಾನ್ ಆಗಿ ನಾವು ಅವ್ರ ಮೂವಿನ ವಾಚ್ ಮಾಡಬಹುದು, ಇಲ್ಲ ಅವ್ರನ್ನ ಅಭಿಮಾನಿಸಬಹುದು, ಅವ್ರು ಒಳ್ಳೆ ಕೆಲಸ ಮಾಡಿರೋದನ್ನ ಬಿಟ್ಟು ನಾವು ನಮ್ಗೆ ಒಂದು ನೀವು ಪವರ್ಸ್ ಕಲ್ಸಿದ್ರೆ ನಾವೇನಾದ್ರೂ ಮಾಡಬಹುದು. ನಾನು ಅನ್ಕೊಂಡಿದ್ದೆ ಫ್ಯಾನ್ ಗಳಿಗೆ ಸಿಕ್ಕಾಪಟ್ಟೆ ಪವರ್ ಇದೆ ಅಂತ ಹೇಳಿ, ಅವ್ರು ಇಲ್ಲ ಅಂತ ಹೇಳಿ ಒಪ್ಕೊಳ್ತಿದ್ದಾರೆ. ಅವ್ರಿಗೆ ಬಿಡ್ತಾ ಇದೀನಿ. ಮುಂದೆ ಸರ್ ಹೇಳಿದ್ರು ಡಿಫರೆನ್ಸ್ ಇದೆ. ಏನು ಸೋಷಿಯಲ್ ಮೀಡಿಯಾ ಮೇಲೆ ಏನಾದ್ರು ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ನಮಗೆ ಅವ್ರು ತಗೊಳ್ಳಲ್ಲ, ಕಾಮನ್ ಮ್ಯಾನ್ ನಾವು ಅಂತ ಎಕ್ಸಾಕ್ಟ್ಲಿ ತಗೊಳ್ಳಲ್ಲ ಮ್ಯಾಮ್. ಒಂದು ಟ್ರೋಲ್ ಆಯ್ತು ಮ್ಯಾಮ್ ರೀಸೆಂಟ್ ಆಗಿ, ಬಾಸ್ ಬರ್ಡೇ ಟೈಮ್, ನಮ್ಮ ಸುಬಿ ಸರ್ ಬರ್ಡೇ ಟೈಮಲ್ಲಿ. ಅವಾಗ ಒಂದು ವಿಡಿಯೋಗೆ ಒಂದು ಲೇಡಿ ಮಾತಾಡಿರೋದಕ್ಕೆ ಅವರು ಇಂಥ ನಟ ಅಂತ ಮೆನ್ಷನ್ ಮಾಡಿರಲ್ಲ. ಬಟ್ ಅದಕ್ಕೆ ಏನ್ ಮಾಡ್ತಾರೆ, ಅವರ ದರ್ಶನ್ ಫ್ಯಾನ್ಸ್ ಏನ್ ಮಾಡ್ತಾರೆ, ಅದು ಕೆಲವ್ರು ಇರ್ತಾರಲ್ಲ ಗಿಡಿಗೇಡಿಗಳು ಅಂತೀವಲ್ಲ ಅಂತವ್ರು ಏನ್ ಮಾಡ್ತಾರೆ, ಅದಕ್ಕೊಂದು ಕಾಮೆಂಟ್ಸ್ ಮಾಡ್ತಾರೆ. ಅದನ್ನ ವಿಡಿಯೋ ಎಡಿಟ್ ಮಾಡಿಬಿಟ್ಟು ಅವರೊಂದು ಕೆಟ್ಟ ಪದಗಳನ್ನ ಉಪಯೋಗಿಸಿದ್ದಾರೆ ದರ್ಶನ್ ಸರ್ ಅವರೇ ರೆಕಾರ್ಡಿಂದ. ಆ ರೆಕಾರ್ಡ್ನ ಆ ಹುಡುಗಿ ಇದಕ್ಕೆ ಇದ್ ಮಾಡ್ಬಿಟ್ಟು ಏನು ಮಾಡಲ್ಲ, ಅಷ್ಟು ನಾವು ಏನ್ ಮಾತಾಡಿದ್ರೆ ಅದನ್ನ ಕ್ರಾಪ್ ಮಾಡ್ತಾರೆ. ಅದು ಮುಂದಿನ ಇವ್ರ ಪದಗಳ ಬಳಕೆನ ಹಾಕಿದ್ದಾರೆ. ಅದಕ್ಕೊಂದು ಕಾಮೆಂಟ್ಸ್ ಹಾಕ್ತಾರೆ, ಇವಳು ಮೆಜೆಸ್ಟಿಕ್ನವಳು, ಇವಳು 100 ರೂಪಾಯಿಗೆ ಸಿಕ್ಕಿದ್ಲು ಅಂದ್ರೆ. ಈಗ ನಾನು ಕೇಳೋದೇನ್ ಗೊತ್ತಾ, ನಾವು ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರೆ ಏನಂತಾರೆ, ಮೇಡಮ್ ಇದು ಸೈಬರ್ ಕ್ರೈಮ್, ಇದು ನಾವೇನು ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಟ್ರು, ಮೇಡಮ್ ಇದು ನಾವೇನು ಮಾಡಕ್ಕಾಗಲ್ಲ, ನೀವು ರಿಪೋರ್ಟ್ ಮಾಡಿಸಿ ಶೇರ್ ಮಾಡಿ. ಅಲ್ಲಿ ನಾವು ಶೇರ್ ಮಾಡ್ತಾ ಅವ್ನಿಗೆ 1K ಇದ್ರೆ 50K ಹೋಗ್ತಾ ಹೋಗುತ್ತೆ. ಅದು ಅಲ್ಲಿಂದ ಇಲ್ಲೇ ತಲುಪತ್ತೆ. ಒಂದು ಹುಡುಗಿ ಮರ್ಯಾದೆ 50,000 ಜನ ಮರ್ಯಾದೆ ತೆಗಿತಾರೆ ನೋಡಿ. ಏನ್ ನಿಮ್ ಪ್ರಕಾರ ಏನ್ ಮಾಡಬಹುದು ಹಾಗಾದ್ರೆ ಮೇಡಮ್? ಪೊಲೀಸ್ನವ್ರು ಅದನ್ನ ಕೈಗೊಳ್ಳಲ್ಲ. ನಾವು ಸೆಲೆಬ್ರಿಟಿ ಆಗಿದ್ರೆ ಮಾತ್ರ ನಮ್ನ ಅಲ್ಲಿ ರೆಕಗ್ನೈಸ್ ಮಾಡ್ತಾರೆ, ನಮ್ ಕಂಪ್ಲೇಂಟ್ಸ್ ನ ತಗೋತಾರೆ. ಅಂದ್ರೆ ಕಾಮನ್ ಪೀಪಲ್ ಹೆಂಗಿರ್ಬೇಕು ನಾವು? ಒಂದು ಕಾಲದಲ್ಲಿತ್ತು ಸರ್, ಒಂದು ರಾಜ್ಕುಮಾರ್ ಸರ್ ಅವ್ರಂತವ್ರು ಇದ್ದಾಗ ಒಂದು ಕರೆ ಕೊಟ್ಟಾಗ ಇಡೀ ಚಿತ್ರರಂಗ ಒಟ್ಟಿಗೆ ನಿಂತಿತ್ತು. ಇವತ್ತೆಲ್ಲಿದೆ ಸರ್ ಆ ಮೌಲ್ಯಗಳು? ಇದನ್ನ ಹಾಳು ಮಾಡ್ತಿರೋರು ಯಾರೋ ಸರ್? ಚಿತ್ರರಂಗದ ನಟರು ಇವತ್ತು ಅವ್ರೇನೋ ಅವರು ಸಂಬಳ ತಗೋತಾರ ಅಥವಾ ಅವ್ರ ಪೇಮೆಂಟ್ ತಗೋತಾರ, ಮುಗಿತಾ ನಟನೆ ಮಾಡಿದ್ರ, ಅದಕ್ಕೆ ಜವಾಬ್ದಾರಿ ಇದೆ. ಆ ನಟರಿಗೂ ಸಹ ಜವಾಬ್ದಾರಿ ಇದೆ. ಸಮಾಜವನ್ನ ಒಟ್ಟಿಗೆ ತಗೊಂಡೋಗೋ ಜವಾಬ್ದಾರಿ. ಏನ್ ಮಾಡ್ತಿದ್ದಾರೆ ಸರ್? ನಟನೆ ಯಾರು ನೋಡ್ತಿದ್ದಾರೆ? ಜನಸಾಮಾನ್ಯರೇ ಅಲ್ವಾ ನೋಡ್ತಿರೋದು? ಇದಕ್ಕೆ ಪೂರಕವಾಗಿ ಅವ್ರು ಹೇಳ್ದ ಹಾಗೆ ಹಿಂದೆ ಅಣ್ಣವ್ರು ಇರ್ಬೇಕಾದ್ರೆ ಅಂಬರೀಶ್ ಅವ್ರು ಇರ್ಬೇಕಾದ್ರೆ ಇದಕ್ಕೆ ನರಸಿಂಹಲು ಸರ್, ಗಣೇಶ್ ಸರ್, ಪ್ರಶಾಂತ್ ಸರ್ 3 ಜನ ಉತ್ತರ ಕೊಡಬೇಕು. ಕಂಡ್ರೆ ಇಷ್ಟ ಇಲ್ಲ ಅನ್ನೋದೇನೋ ಒಂದಿನ ಪರ್ಸನಲ್ ಆಗಿ ಮಾತಾಡ್ತಾರೆ. ಇಲ್ಲ ಇಲ್ಲ ಇಲ್ಲ, ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ ಸಂಪರ್ಗಿ ಸರ್. ಅದಕ್ಕೆ ಸಂಪರ್ಗಿ ಸರ್, ಐ ಆಮ್ ನಾಟ್ ಗೋಯಿಂಗ್ ದರ್. ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ದಿಸ್ ಇಸ್ ಅ ವೆರಿ ಡ್ಯಾಮ್ ಸೀರಿಯಸ್ ಕ್ವೆಶ್ಚನ್. ಕೇಳಿಸ್ಕೊಳ್ಳಿ ಸಂಪರ್ಗಿ ಸರ್, ಫಸ್ಟ್ ಪ್ರಶ್ನೆ ಕೇಳಿಸ್ಕೊಂಬಿಡಿ. ಅಂಬರೀಶ್ ಅವ್ರು ಇದ್ದಾಗ ಅಥವಾ ಅಣ್ಣ ಅವ್ರು ಇದ್ದಾಗ ಅವ್ರು ಏನಾದ್ರೂ ಒಂದು ಮಾತು ಹೇಳಿದ್ರೆ ಅದನ್ನ ಕೇಳಲಿಕ್ಕೆ ಅವ್ರ ಕೈ ಕೆಳಗಡೆ ಅಥವಾ ಅವರ ಸಮಾನವಾಗಿದ್ದ ಎಲ್ಲಾ ನಟರು ರೆಡಿ ಇದ್ರು. ಬಟ್ ಇವತ್ತು ಎಲ್ಲಿದೆ ಸರ್? ಎಲ್ಲಾ ಹೀರೋಗಳಿಗೂ ಕೂಡ ಪೀಕ್ ಲೆವೆಲ್ ಈಗೋ. ಅವ್ನು ಹೇಳಿದ್ ನಾನ್ ಯಾಕೆ ಕೇಳಬೇಕು, ನಾನ್ ಹೇಳಿದ್ ಅವ್ನು ಯಾಕೆ ಕೇಳಬೇಕು? ಈ ಈಗೋ ಬಿಟ್ಟು ಚಿತ್ರರಂಗದಲ್ಲಿರುವ ಹಿರಿಯರ್ ಯಾರಾದ್ರೂ ಒಬ್ರು ಮಾತನ್ನ ನಾವೆಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಕೇಳ್ತೀವಿ. ಇದೆಯಾ ಸರ್? ಇಲ್ಲ, ಆವತ್ತಿನ ಸ್ಥಿತಿ ಇವತ್ತಿಲ್ಲ. ಮೇಡಮ್ ಕರೆಕ್ಟ್ ಆದ ಕ್ವಶನ್ ಕೇಳಿದ್ದಾರೆ. ಆದ್ರೆ ಇವತ್ತು ಶಿವನನ್ನು ಮುಂದೆ ಇಟ್ಕೊಂಡು ಕೆಲವೆಲ್ಲ ಮಾಡ್ತಾ ಇದೀವಿ ಮೇಡಮ್. ಒಂದ್ ದಾರಿಗೆ ಬರುತ್ತೆ, ಎಲ್ಲರೂ ಅವ್ರ ಅಡಿಯಲ್ಲಿ ಬರೋ ತರ ಮಾಡ್ತಾ ಇದೀವಿ ಮೇಡಮ್. ಆಗತ್ತೆ ಮೇಡಮ್. ಮೊದಲಿನ ಪರಿಸ್ಥಿತಿ ಇವತ್ತು ಮತ್ತೆ ಮರುಕಳಿಸುತ್ತೆ, ಖಂಡಿತ ಆಗತ್ತೆ ಮೇಡಮ್. ಮುಂದಾಳತ್ವ ಅನ್ನೋದು ಯಾರ್ದಾದ್ರೂ ಬೇಕು ಸರ್ ಕನ್ನಡ ಚಿತ್ರರಂಗಕ್ಕೆ. ಬಟ್ ಮುಂದೆ ಬರ್ತೀನಿ ಅನ್ನೋರ್ನ ಎಲ್ಲಾರು ಒಪ್ಪೋ ಮನಸ್ಥಿತಿಲಿ ಇಲ್ಲ ಇವತ್ತು. ಮುಂದೆ ಬರಕ್ಕೆ ಈಗ ಶಿವರಾಜ್ ಕುಮಾರ್ ಇದ್ದಾರೆ, ಹಿರಿಯರಿದ್ದಾರೆ, ಹಂಸಲೇಖ ಇದ್ದಾರೆ, ಹಿರಿಯರಿದ್ದಾರೆ. ಇವ್ರು ಏನು ಹೇಳಿದ್ರಲ್ಲ ವಿಷಯ, ಐ ಆಮ್ ಎ ವಿಕ್ಟಿಮ್ ಆಫ್ ಸೋಷಿಯಲ್ ಮೀಡಿಯಾ ಬುಲ್ಲಿಂಗ್. 4 ಎಫ್ಐಆರ್ ಮಾಡಿದ್ದಾರೆ, 4ರಲ್ಲೂ ಅರೆಸ್ಟ್ ಆಗಿದ್ದಾರೆ. ಯಾಕೆ? ಯಾವತ್ತು ನಾನು ರೇಣುಕಾಸ್ವಾಮಿ ಪರ ನಿಂತ್ಕೊಂಡಾಗ ನಮ್ಮ ಮನೆ ಮುಂದೆ ಬಂದು ಆಯ್ತಾ, ಸೊ ಇದೇ ಮೈಂಡ್ ಸೆಟ್ ಇದೆಯಲ್ಲ, ಇದೇ ಮೈಂಡ್ ಸೆಟ್, ಮತ್ತೆ ಒಗ್ಗಟ್ಟಿಗೆ ವಾಪಸ್ ಬರ್ತಾ ಸಮಾಧಾನ ಮೇಡಮ್, ಸಮಾಧಾನ ಸರ್. ಸಂಪರ್ಗಿ ಸರ್ ಪ್ರಶ್ನೆ ಸಮಾಧಾನ
ಮೇಡಮ್ ಸಮಾಧಾನ. ಖಂಡಿತ ಒಗ್ಗಟ್ಟಿದೆ. ಶಿವರಾಜ್ ಕುಮಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅನೇಕ ಸಂವಾದಗಳು, ಅನೇಕ ಟ್ರಸ್ಟ್ ಬಿಲ್ಡಿಂಗ್ ಫ್ಯಾಕ್ಟರ್ಸ್ ಆಗಿದೆ. ದೋ ಶಿವರಾಜ್ ಕುಮಾರ್ ಒಂದು ಪೊಲಿಟಿಕಲ್ ಪಾರ್ಟಿ ಜೊತೆ ಅಸೋಸಿಯೇಟ್ ಆಗಿರ್ಬೋದು, ಸುದೀಪ್ ಒಂದು ಪೊಲಿಟಿಕಲ್ ಪಾರ್ಟಿ ಅಸೋಸಿಯೇಟ್ ಆಗಿರ್ಬೋದು, ಬಟ್ ವೆನ್ ಇಟ್ ಕಮ್ಸ್ ಟು ಫಿಲ್ಮ್ ಇಂಡಸ್ಟ್ರಿ ದೇ ಆರ್ ಟುಗೆದರ್, ದೇ ಆರ್ ಆಲ್ವೇಸ್ ಟುಗೆದರ್. ಗಣೇಶ್ ನೋಡಿ, ಈಗ ಕೇಳಿಸ್ಕೊಳ್ಳಿ ಗಣೇಶ್, ಇದೇ ಕಾರಣಕ್ಕೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು ಯಾವುದೇ ಪೊಲಿಟಿಕಲ್ ಪಾರ್ಟಿ ಜೊತೆ ಗುರುತಿಸ್ಕೊಂಡಿರ್ಲಿಲ್ಲ. ಈಗ ಸಂಬರ್ಗಿಯವರು ಹೇಳಿದಾಗೆ ಶಿವಣ್ಣ ಅವ್ರ ಒಂದು ಪಾರ್ಟಿ ಅಂತ ಹೇಳ್ತಾರೆ, ಸುದೀಪ್ ಅವ್ರ ಒಂದು ಪಾರ್ಟಿ, ಸೆಕೆಂಡ್ ಬಿಟ್ಬಿಡೋಣ. ಈಗ ಅಧ್ಯಕ್ಷರು ಹೇಳಿದಾಗೆ ನಾವು ಮಾಡಬೇಕಾಗಿರೋದು ಈಗ ಒಂದೇ ಮೇಡಮ್, ಶಿವಣ್ಣ ಅವ್ರ ದೊಡ್ಡ ಪಿಲ್ಲರ್, ಹಿರಿಯರು, ವಯಸ್ಸಲ್ಲಿ ಹಿರಿಯರಿದ್ದಾರೆ, ಆ ಫ್ಯಾಮಿಲಿ ಕೂಡ ದೊಡ್ಡ ಮನೆ ಅನ್ಕೋತಾರೆ. ಶಿವಣ್ಣ ಅವ್ರ ಕೈಯಲ್ಲಿ ಆಡಳಿತ ಕೊಟ್ರೆ ಎಲ್ಲರೂ ಒಗ್ಗಟ್ಟಾಗಿ ತಗೊಳ್ಳೋ ಒಂದು ಛಾತಿ ಇದೆ ಅವರಲ್ಲಿ. ಅವರ ನೇತೃತ್ವದಲ್ಲಿ ಅಣ್ಣ ಅವ್ರ ಹೆಸರು ಇದೆ, ಶ್ರೀರಕ್ಷೆ ಇದೆ. ಅವರು ಈ ಒಂದು ಒಗ್ಗಟ್ಟನ್ನು ತರೋದ್ರಲ್ಲಿ ಸಫಲರಾಗ್ತಾರೆ ಅಂತ ನಮ್ಮ ಭಾವನೆ ಮೇಡಮ್. ಆಲ್ರೆಡಿ ಇದಾರೆ. ನನ್ನ ಪ್ರಶ್ನೆ ಯಾರು ಕೇಳಬೇಕು ಅಂತ ಗೊತ್ತಿಲ್ಲ. ನಾನು ಸಿನಿಮಾ ನೋಡೋದ್ ಬಿಟ್ಟು 26 ವರ್ಷ ಆಯ್ತು. ಸಿನಿಮಾ ಎಲ್ಲ ಉದ್ಧಾರ ಆಗುತ್ತೆ ಮೇಡಮ್. ಫ್ಯಾಮಿಲಿ ಅಂದ್ರೆ ಹೇಗಿರ್ಬೇಕು, ಗಂಡ ಹೆಂಡತಿ ಅಂದ್ರೆ ಹೇಗಿರ್ಬೇಕು, ಸಮಾಜದಲ್ಲಿ ಒಬ್ಬ ಜವಾಬ್ದಾರಿ ವ್ಯಕ್ತಿ ಹೇಗೆ ಬದುಕಬೇಕು, ಒಬ್ಬ ರೈತ ಆಗಿ ಹೇಗೆ ಬದುಕಬೇಕು, ಆ ರೀತಿ ಸಂದೇಶಗಳು ಕೊಡ್ತಾ ಇತ್ತು ಸಿನಿಮಾಗಳನ್ನ. ಅಣ್ಣವ್ರ ಸಿನಿಮಾ ಮಾತ್ರ ಅಂತ ಹೇಳ್ತಾ ಇಲ್ಲ, ಮೇರು ನಟರು ಎಷ್ಟು ಒಳ್ಳೆ ಒಳ್ಳೆ ಸಿನಿಮಾಗಳು ಮಾಡಿದ್ದಾರೆ. ಇವಾಗ ಯಾವುದೇ ಪ್ರೊಡ್ಯೂಸರ್ ಆಗಲಿ, ಯಾವುದೇ ಡೈರೆಕ್ಟರ್ ಆಗಲಿ ಇಂಥ ಸಂದೇಶ ಇಟ್ಕೊಂಡು ಸಮಾಜಕ್ಕೆ ಏನಾದ್ರು ಕೊಟ್ಟಿದಾರಾ? ವೆರಿ ಫೈಟ್, ಲಾಂಗು, ಮಚ್ಚು, ಒಡಿ ಬಡಿ, ಇದ್ರಿಂದಾನೇ ಫ್ಯಾನ್ಸ್ ಕೆಟ್ಟ ಹೋಗ್ತಾ ಇರೋದು. ಒಳ್ಳೆ ಫಿಲಂ ಕೊಡೋ ಜವಾಬ್ದಾರಿ ತಗೊಂಡು ನೀವು ಕೊಟ್ಟರೆ ಫ್ಯಾನ್ಸ್ ಒಳ್ಳೆಯವರಾಗ್ತಾರೆ. ಅನ್ಫಾರ್ಚುನೇಟ್ಲಿ ಇದನ್ನ ಹೇಳಿದ್ರೆ ಅನೇಕರಿಗೆ ಬೇಜಾರಾಗಬಹುದು ಸರ್. ಇತ್ತೀಚೆಗೆ ಒಂದು ಹಾಡು ಭಯಂಕರ ಪಾಪ್ಯುಲರ್ ಆಗ್ತಾ ಇತ್ತು, ಇದ್ರೆ ನೆಮ್ಮದಿ ಆಗಿರ್ಬೇಕು. ಬಹಳ ಬೇಜಾರಾಗತ್ತೆ ಸರ್. ಆ ಚಿತ್ರ ಉದ್ಧಾರ ಆಗ್ಲಿ, ಮನಸ್ಸಿನಿಂದ ಕೇಳ್ತಾ ಇದೀನಿ. ಹೆಂಡತಿಗೆ ಬೈದ ಆಡಿಯೋ ಅನ್ನೋ ಆರೋಪದಿಂದ ವೈರಲ್ ಆಗಿದ್ದ ಪದಗಳನ್ನ ಬಳಸ್ಕೊಂಡು ಸಿನಿಮಾದ ಹಾಡು ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ಅದೇ ಹೆಂಡತಿ ಕುತ್ಕೊಂಡು ಆ ಚಿತ್ರ ನೋಡ್ತಾರೆ. ನಮ್ ಕಲ್ಚರ್ ಎಲ್ಲಿಂದ ಎಲ್ಲಿಗೆ ಹೋಗಿದೆಯೋ ದೇವರಿಗೆ ಪ್ರೀತಿ ಸರ್. ಕಲ್ಚರ್ ಆಫ್ ಸಿನಿಮಾ ಗಣೇಶ್ ಅವರಾದ್ರೂ ಹೇಳ್ಬೋದು ಅಥವಾ ಇವರಾದ್ರೂ. ಮೇಡಮ್ ಅವ್ರು ಹೇಳಿದಾಗ ನಿಜವಾಗ್ಲೂ ಈಗ ಒಳ್ಳೆಯ ಸದಭಿರುಚಿ ಚಿತ್ರಗಳು ಬರ್ತಾ ಇಲ್ಲ. ನಮ್ಮ ಕನ್ನಡ ಪ್ರೇಕ್ಷಕ ಎಸ್ಪೆಷಲಿ ಇಡೀ ಭಾರತ ದೇಶದಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ಕನ್ನಡ ಚಿತ್ರಗಳ ಪ್ರೇಕ್ಷಕರು ಬಹಳ ಡಿಗ್ನಿಫೈಡ್ ಸ್ಪೆಕ್ಟೇಟರ್ಸ್. ಅವ್ರು ನೋಡಿ, ಈಗ ರಂಗಿತರಂಗ ಬಂತು, ಸೂಪರ್ ಸಕ್ಸಸ್ ಮಾಡಿದ್ರು. ಈಗ ಇತ್ತೀಚೆಗೆ ಬಂತು, ಮಾಡಿದ್ರು. ಈ ರೀತಿಯ ಮೇಡಮ್ ಹೇಳಿದಾಗೆ ಸದಭಿರುಚಿ ಚಿತ್ರ ಬಂದ್ರೆ ಯಾವ ಪಬ್ಲಿಸಿಟಿನೂ ಬೇಡ ಮೇಡಮ್, ಯಾವ ಸ್ಟಾರ್ ವಾರ್ ಇರೋ, ಯಾವ ಸ್ಟಾರ್ ಕ್ಯಾಂಪೇನ್ ಬೇಕಾಗಿರೋ, ಪಿಕ್ಚರ್ ಓಡುತ್ತೆ ಮೇಡಮ್. ಮೇಡಮ್ ನಾನು ಒಬ್ಬ ಡಿ ಬಾಸ್ ಅಭಿಮಾನಿ ಮೇಡಮ್. ಈಗ ಸುದೀಪ್ ಸರ್ ಡಿ ಬಾಸ್ಗೆ ಅವ್ರಿಗೆ ಕಮೆಂಟ್, ಬ್ಯಾಡ್ ಕಮೆಂಟ್ ಆಗ್ತಿದಾರ, ಇವ್ರಿಗೆ ಬ್ಯಾಡ್ ಕಮೆಂಟ್ ಆಗ್ತಿದಾರ ಅಂತಾನೆ ನಾನು ನ್ಯೂಸ್ ಅಲ್ಲಿ ಎಲ್ಲ ಚಾನಲ್ ಅಲ್ಲಿ ನೋಡ್ತಿದ್ದ. ಈಗ ಡಿ ಬಾಸ್ ಸರ್ ಫ್ಯಾನ್ಸ್ ಎಲ್ಲರೂ ಸುದೀಪ್ ಸರ್ ಮೂವಿ ಬಂದಾಗ ಒಳ್ಳೆ ರೀತಿಯಾಗಿ ಸಂಭ್ರಮ ಮಾಡಿದಾರ, ಅವ್ರಿಗೆ ಒಳ್ಳೆ ರೀತಿಯಾಗಿ ಮಾತಾಡಿದಾರ. ಮತ್ತೆ ಸುದೀಪ್ ಸರ್ ಫ್ಯಾನ್ಸ್ ಎಲ್ಲ ಡಿ ಬಾಸ್ ಸರ್ ಮೂವಿ ಬಂದಾಗ ಅವ್ರಿಗೆ ಒಳ್ಳೆ ರೀತಿಯಾಗಿ ಮಾಡಿದಾರ, ಸಂಭ್ರಮ ಮಾಡಿದಾರ. ಅದ್ರ ಬಗ್ಗೆ ನ್ಯೂಸ್ ಅಲ್ಲಿ ಆಗ್ತಿಲ್ಲ ಮೇಡಮ್. ಅದೊಂದು. ಇನ್ನೊಂದು ಸ್ಪೆಷಲ್ ರಿಕ್ವೆಸ್ಟ್ ಏನಂತಂದ್ರೆ ಮೇಡಮ್, ನ್ಯೂಸ್ ಅಲ್ಲಿ ಫ್ಯಾನ್ ವಾರ್ಗಳ ಬಗ್ಗೆ ನೆಗೆಟಿವ್ ಹಾಕೋದಕ್ಕಿಂತ ಪಾಸಿಟಿವ್ ಹಾಕಿದ್ರೆ ನಮ್ಮಲ್ಲಿ ಜನರಲ್ಲಿ ಏನು ಬರುತ್ತೆ ಅಂದ್ರೆ ಸ್ವಲ್ಪ ಪಾಸಿಟಿವ್ ಆಗಿ ಬರುತ್ತೋ. ಮೀಡಿಯಾ ಇಸ್ ಅ ಮಿರರ್ ಸರ್. ನಿಮಗೆ ಗೊತ್ತಿದೆಯೋ ಇಲ್ವೋ, ಸಮಾಜ ಹೆಂಗಿದೆ ಅದನ್ನೇ ನಾವು ತೋರ್ಸಕ್ಕಾಗೋದು. ಈಗ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಆಕ್ಸಿಡೆಂಟ್ ಆಯ್ತು ಅಂತಲೇ ತೋರಿಸಬೇಕು. ಯಾವುದೋ VRL ಬಸ್ 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡ್ತಿದೆ ಅಂತ ಹೇಳಿ ತೋರಿಸ್ಲಿಕ್ಕೆ ಆಗಲ್ಲ ಸರ್. ಹಾಗಾಗಿ ಈ ಅಭಿಮಾನ ನೀವು ಹೇಳ್ದಂಗೆ ಪೂರಕವಾಗಿ ಸಪೋರ್ಟಿವ್ ಆಗಿ ಜಾಸ್ತಿ ಕಾಣಿಸಿದ್ರೆ ನಾವು ಅದನ್ನೇ ತೋರಿಸ್ತೀವಿ. ಅಂಡ್ ನಿಮ್ಮ ಮಾತಲ್ಲಿ ನನಗೆ ಬಹಳ ಇಷ್ಟ ಆಗಿದ್ದಂದ್ರೆ, ನೀವು ದರ್ಶನ್ ಅವರ ಅಭಿಮಾನಿ ಆಗಿದ್ರು ಕೂಡ ಸುದೀಪ್ ಸರ್ ಅಂದ್ರಿ ಸರ್. ನಿಮ್ಮಲ್ಲಿರುವ ಈ ಒಳ್ಳೆ ಮನಸ್ಸು ಎಲ್ಲಾ ಅಭಿಮಾನಿಗಳಿಗೆ ಬಂದ್ರೆ ಅಷ್ಟೇ ಸಾರ್ಥಕ. ಕನ್ನಡಕ್ಕೆ ಫಸ್ಟ್ ಕೊಡುಗೆ ಯಾರು ಕೊಟ್ಟಿದ್ದಾರೆ, ಯಾರು ಒಳ್ಳೇದು ಮಾಡಿದ್ದಾರೆ ಅಂತವ್ರನ್ನ ನೀವು ಮೇಲೆ ಕರ್ಕೊಂಡ್ಬಂದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ನಂದೊಂದು. ಈ ವಾರ್ ಅನ್ನೋದು ಬಹುಶಃ ಸಂಜಯ್ ಅವರು ಉತ್ತರ ಕೊಡ್ಲಿ. ವಾರ್ ಅನ್ನೋದು ಸಿನಿಮಾವನ್ನ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಇರ್ಲಿ, ಅದ್ರ ಬದಲಿಗೆ ಪರಸ್ಪರ ದ್ವೇಷ ಹೆಚ್ಚು ಮಾಡೋದ್ರಲ್ಲಿ ಬೇಡ ಅನ್ನೋದು ಕಳಕಳಿಯ. ನಾನು ಅದೇ ಮೇಡಮ್ ಹೇಳ್ತಿರೋದು, ನಾನು ಬೇರೆ ಹೇಳೇ ಇಲ್ಲ. ನಾನು ಹೇಳ್ತಿರೋದು ಅದೇ ವಿಷಯನೇ. ಈ ಫ್ಯಾನ್ಸ್ ವಾರ್ಗಳು ಬೇಡ ಅನ್ನೋದೇ ನಾನು ಹೇಳೋದು. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಈಗ ಡಿ ಬಾಸ್ ಅವರು ಒಂದು ಕರೆ ಕೊಟ್ಟಾಗ ಕೊರೋನಾ ಟೈಮಲ್ಲಿ ಎಷ್ಟು ಜನಕ್ಕೆ ಮನೆ ಒಳಗೆ ಊಟ ಹೋಗ್ತು, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಾ ನೀವು? ಇಲ್ಲ. ಇನ್ನೊಂದು ಪಾಯಿಂಟ್ ನಂಬರ್ 2, ಈ ಪ್ರಾಣಿ ಪಕ್ಷಿಗಳಿಗೆ ಇದಿಲ್ಲ ಅಂತಂದಾಗ ಝೂಗಳಲ್ಲಿ ದತ್ತು ತಗೊಳ್ಳಿ ಅಂತಂದಾಗ ಎಷ್ಟು ಒಳ್ಳೆ ಕೆಲಸಗಳಾಗ್ತವೆ, ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ಇಲ್ಲ. ನೀವು ವ್ಯಕ್ತಿ ಬಗ್ಗೆ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಆಯ್ತಾ? ಸೊ
ಸೊ ನಾನು ಅದ್ರ ಬಗ್ಗೆ ಹೇಳಕ್ ಬರ್ತಿರೋಂಥದ್ದು. ಅಭಿಮಾನಿಗಳ simple question ನಾವು ಸರ್, ಅದನ್ನ ನೋಡಿ ಅಭಿಮಾನಿಗಳ culture ಹೆಂಗಿರ್ಬೇಕು? ಅದನ್ನ ನೋಡಿ ಬಹುಶಃ ಕಡೆ ಪ್ರಶ್ನೆ ಕೂಡ ಇದು. ಸಂಜಯ್ ಅವರ ಅಭಿಮಾನಿಗಳ ಅಭಿಮಾನದ ತೋರ್ಪಡಿಕೆ ಯಾವ ರೀತಿ ಇದ್ರೆ ಚಂದ ಅಂತ. ಮೇಡಮ್, ಅಭಿಮಾನಿಗಳೆಲ್ಲ ನಾವು ಒಂದೇ ಮಾತಾಡೋದು. ನಾನು ನೋಡಿ, ಎಲ್ಲರೂ ಈಗ ಓದುತ್ತಾ ಇದಾರೆ, ಕಲಿತಾ ಇದಾರೆ, ಪ್ರತಿಯೊಂದು ಟೆಕ್ನಾಲಜಿ ಬಗ್ಗೆ ನಾಲೆಜ್ ಬರ್ತಾ ಇದೆ. ಈ ನಾಲೆಜ್ ನ ರೈಟ್ ವೇಲ್ ಯುಟಿಲೈಸ್ ಮಾಡ್ಕೊಬೇಕು. ಸೊ ಇನ್ನೊಬ್ರಿಗೆ ತಂದಿಡೋದು, ಜಗಳ ಮಾಡೋದು, ಹೆಣ್ಮಕ್ಳು ಅಷ್ಟೇ. ಈಗ ನೋಡಿ ಮೇಡಮ್, ನನ್ಗೂ ತಂದೆ ತಾಯಿ ಇದಾರೆ, ನಿಮ್ಗೂ ತಂದೆ ತಾಯಿ ಇದಾರೆ, ನನಗೂ ಅಕ್ಕ ಇದ್ದಾಳೆ. ನಾನು ನಮ್ ಸಂಸ್ಕಾರ ಬೇರೆ ಇದೆ. ಈಗ ಒಬ್ಬ ಯಾರೋ ಮಾಡೋ ತಪ್ಪಗೆ ಇಡೀ ಕುಟುಂಬಕ್ಕೆ ಫುಲ್ ನಾವು ಕೆಟ್ಟ ಹೆಸರು ತರೋದಕ್ಕಾಗಲ್ಲ, ಕರೆಕ್ಟ್ ಅಲ್ಲ? ಸೊ ನಾನು ಅದನ್ನೇ ಹೇಳೋವಂಥದ್ದು, ಎಲ್ಲಾ ಫ್ಯಾನ್ಸ್ ಗಳಿಗೂ ಒಂದೇ ಮಾತು ಹೇಳೋದು, ಇದು ಬೇಡ, ನೆಸೆಸಿಟಿ ಇಲ್ಲ. ಇಂಡಸ್ಟ್ರಿ ಕೇಳುತ್ತಾರಂತದ್ದು ಎಲ್ಲಾ ಸಿನಿಮಾನು ಸೆಲೆಬ್ರೇಟ್ ಮಾಡೋಣ, ನಮ್ ಸಿನಿಮಾ ಒಂಚೂರು ಜಾಸ್ತಿ ಸೆಲೆಬ್ರೇಟ್ ಮಾಡ್ತೀವಿ ಅಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವ ಈ ಸ್ಟಾರ್ ವಾರೋ, ಫ್ಯಾನ್ ವಾರೋ, ಇದನ್ನ ತಡೆಯೋದು ಹೇಗೆ, ಹಾಗೆ ಯಾರ್ಯಾರ ಜವಾಬ್ದಾರಿ ಏನೇನಾಗಿರುತ್ತೆ ಅನ್ನೋದನ್ನ ಒಂದ್ ರೀತಿಯಲ್ಲಿ ಚಿಂತನ ಮಂಥನಕ್ಕೆ ಒಳಪಡಿಸೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಕಾರ್ಯಕ್ರಮದ ಮೂಲಕ ನಾನು ಮಾಡಿದ್ದೀನಿ. ಮೊದಲನೇದಾಗಿ ಬೇಸಿಕ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕನ್ನಡ ಚಿತ್ರೋದ್ಯಮದು. ನಮಗೆ ನರಸಿಂಹಲು ಸರ್ ಫಿಲ್ಮ್ ಚೇಂಬರ್ ನ ಅಧ್ಯಕ್ಷರಾಗಿ ಪ್ರಾಮಿಸ್ ಮಾಡಿದ್ದಾರೆ. ಎಲ್ಲಾ ದೊಡ್ಡ ದೊಡ್ಡ ನಟರನ್ನ ಕರೆಸಿ ಒಂದು ಪ್ರೆಸ್ ಮೀಟ್ ಮಾಡಿ ಅಭಿಮಾನಿಗಳಿಗೆ ಸಂದೇಶ ರವಾನೆ ಮಾಡೋ ಕೆಲಸ ಮಾಡ್ತೀವಿ ಅಂತ ಹೇಳಿ, ಬಹುಶಃ ಇದು ಈ ಕಾರ್ಯಕ್ರಮದ ಸಾರ್ಥಕತೆ ಅದಾಗ್ಲಿ ಅಂತ ಬಯಸ್ತಾ, ಹಾಗೆ ನಟರ ಜವಾಬ್ದಾರಿಗಳ ಬಗ್ಗೆ ಕೂಡ ಮಾತನಾಡಿದ್ವಿ. ಕನ್ನಡ ಚಿತ್ರೋದ್ಯಮವನ್ನ ಬೆಳೆಸಬೇಕು ಅಂದ್ರೆ ಅಭಿಮಾನಿಗಳ ಅನಿವಾರ್ಯ. ಅಭಿಮಾನಿಗಳ ಕಲ್ಚರ್ ಬೆಳೆಸೋದು ಕೂಡ ನಟರ ಜವಾಬ್ದಾರಿ. ಆ ಪ್ರಯತ್ನ ಒಳಗಿರುವ ಹೊರಗಿರುವ ಎಲ್ಲಾ ನಟರಿಂದ ಆಗ್ಲಿ. ಹಾಗೆ ಅಭಿಮಾನಿಗಳ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾತನಾಡ್ತಾ ಇದ್ವಿ. ನಾನು ಕೆಟ್ಟ ಕಾಮೆಂಟ್ ಹಾಕಿಲ್ಲ, ನಾನು ಒಳ್ಳೆ ಅಭಿಮಾನಿ, ಅಷ್ಟು ಮಾತ್ರ ಅಲ್ಲ, ನನ್ನ ನೆಚ್ಚಿನ ನಟನ ಹೆಸರಲ್ಲಿ ಯಾವನಾದ್ರೂ ಕೆಟ್ಟ ಕಾಮೆಂಟ್ ಹಾಕ್ತಿದ್ರೆ ಅವನ ವಿರುದ್ಧ ನಾನು ಇಂಡಿವಿಜುವಲ್ ಆಗಿ, ಫ್ಯಾನ್ ಅಸೋಸಿಯೇಷನ್ ಅಲ್ಲ ಸರ್, ನಾನು ಅಭಿಮಾನಿಯಾಗಿ ಇವನ ವಿರುದ್ಧ ನನ್ನ ಕೈಲಿ ಏನ್ ಸಾಧ್ಯನೋ ಆ ಕ್ರಮ ಕೈಗೊಳ್ತೀವಿ ಅನ್ನೋ ಪ್ರಯತ್ನ ಅಟ್ಲೀಸ್ಟ್ ಇವತ್ತಿನಿಂದ ಪ್ರಾರಂಭವಾಗ್ಲಿ. ಚಂದನವನವಾಗೋ ನಿಟ್ಟಿನಲ್ಲಿ ನಾವು ಮಾಧ್ಯಮವಾಗಿ ಏನ್ ಮಾಡಬಹುದು ಆ ಪುಟ್ಟ ಪ್ರಯತ್ನವನ್ನ ಮಾಡ್ತಿದ್ವಿ. ಅಭಿಮಾನಿಗಳು, ನಟರು, ಸಿನಿಮಾ ಇಂಡಸ್ಟ್ರಿ ಕೂಡ ಈ ಪ್ರಯತ್ನ ಇವತ್ತಿನಿಂದಲಾದ್ರೂ ಮಾಡ್ಲಿ. ಈ ಸ್ಟಾರ್ ವಾರ್, ಫ್ಯಾನ್ ವಾರ್ ಬಿಟ್ಟು ಕನ್ನಡ ಸಿನಿಮಾಗಳನ್ನ ಸೆಲೆಬ್ರೇಟ್ ಮಾಡುವ ಪರಿಸ್ಥಿತಿ ಬರ್ಲಿ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH